ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಅಖಂಡ ಆರ್ಯಾವರ್ತದ ಗುರುಪರಂಪರೆಗೆ ಭಕ್ತಿಯಿಂದ ತಲೆಬಾಗಿ ಕ್ಷೇತ್ರದ ಅಧಿಷ್ಠಾತ್ರ ದೇವತೆಗಳಿಗೆ ವಂದಿಸಿ, ಈ ಸಮಾರಂಭದಲ್ಲಿ ನನ್ನ ಪರೋಕ್ಷ ಗುರುಗಳಾದಂತಹ ಮುನಿರಾಜ ರೆಂಜಾಳ ಅವರಿದ್ದಾರೆ, ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಬದುಕಿನುದ್ದಕ್ಕೂ ಇಡುವ ಹೆಜ್ಜೆಗಳನ್ನು ಸಂಭ್ರಮಿಸ್ತಾ ಹಾರೈಕೆ ಮಾತುಗಳನ್ನಾಡಿದಂತಹ ಸತೀಶಣ್ಣ ಇವತ್ತು ಜೊತೆಯಾಗಿದ್ದಾರೆ, ಅವರಿಗೆ ವಂದನೆಗಳು. ಉಳಿದಂತೆ ಮುಖ ಪರಿಚಯ ಇಲ್ಲದೇ ಇದ್ದರೂ ಕೂಡ ಅಂತರಂಗದ ಭಾಷೆಯನ್ನು ಅರ್ಥೈಸಿಕೊಂಡು ನನ್ನನ್ನು ಹಾರೈಸಿದಂತಹ ಸಜ್ಜನರು, ಹಿರಿಯರು ನನ್ನೊಂದಿಗಿದ್ದೀರಿ. ತಮ್ಮೆಲ್ಲರಿಗೂ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ 4 ಮಾತುಗಳನ್ನಾಡುವುದಕ್ಕೆ ಉದ್ಯುಕ್ತನಾಗುತ್ತೇನೆ. ಬಲ್ಲವರು ಒಂದು ಮಾತು ಹೇಳ್ತಾರೆ, ನಾವು ಈ ಪ್ರಪಂಚಕ್ಕೆ ಹುಟ್ಟಿ ಬಂದಾಗ ಅಥವಾ ಯಾವುದೇ ಒಂದು ಸ್ಥಾನಮಾನವನ್ನು ಹೊಂದಿದಾಗ ಮೊದಲಿಗೆ ನಾವು ಎಲ್ಲಿ ನಿಂತಿದ್ದೇವೆ ಅಂತ ನಮಗೆ ಅರ್ಥ ಆಗಬೇಕಂತೆ. ಎಲ್ಲಿ ನಿಂತಿದ್ದೇವೆ ಅಂತ ಕೇಳಿದರೆ ಈ ವೇದಿಕೆ ಮತ್ತೊಂದು ಮಗದೊಂದು ಅನ್ನುವುದಕ್ಕಿಂತಲೂ ನಾನು ವಿದ್ಯಾರ್ಥಿಗಳ ಜೊತೆ ಹೇಳುತ್ತಾ ಬಂದೆ, ಮಕ್ಕಳೇ, ನಮ್ಮೆಲ್ಲರಿಗೂ ಗೊತ್ತಾಗಿರಬೇಕಾದ್ದು ಮುಖ್ಯ ಯಾವುದು ಅಂತ ಕೇಳಿದರೆ ನಾವು ಭಾರತದಲ್ಲಿ ನಿಂತಿದ್ದೇವೆ ಅಂತ ಗೊತ್ತಾಗಬೇಕು ಅಂತ. ನಾನು ಇಲ್ಲಿರುವಂಥ ವಿದ್ಯಾರ್ಥಿ ಸ್ನೇಹಿತರಲ್ಲಿ ಮಾಡುವ ಪ್ರೀತಿಯ ವಿನಂತಿ ಏನು ಅಂತಂದರೆ, ಮಕ್ಕಳೇ, ಇವತ್ತು ಆಡುವ 4 ಮಾತುಗಳನ್ನು ನೀವು ಕೇಳಿಸಿಕೊಳ್ಳಬೇಕು. ಯಾಕೆ ಅಂದರೆ ಇವತ್ತು ಕೊಟ್ಟ ವಿಷಯ ಭಗವಂತನೆಡೆಗೆ ಬಂಗಾರದ ಹೆಜ್ಜೆ. ಆ ಭಗವಂತನ ಎಡೆಗೆ ಬಂಗಾರದ ಹೆಜ್ಜೆಯನ್ನು ಇಡಬೇಕಾದವರು ಯಾರು ಅಂತಂದರೆ ಇಲ್ಲಿ ಕುಳಿತಂಥ ನೀವುಗಳು. ಯಾಕೆ ಅಂದರೆ ನಿಮ್ಗನ್ನಿಸಿರ್ಬೋದು, ನಾನೊಬ್ಬ ಸಾಮಾನ್ಯನಾಗಿ ಬಂದಿದ್ದೇನೆ, ನಾನೊಬ್ಬ ಸಾಮಾನ್ಯ ಹುಡುಗಿಯಾಗಿ ಬಂದಿಟ್ಟಿದ್ದೇನೆ, ಅಲ್ಲ ನನ್ನ ಇವತ್ತೇನೋ ಕರೆದಿದ್ದಾರೆ, ಅವರು ಕೊಟ್ಟ ಸಮಯದಲ್ಲಿ ನಾನು ಕೂತ್ಕೊಬಿಟ್ರೆ ಸೈ, ನಾವು ನಮ್ಮಷ್ಟಕ್ಕೆ ಏನೋ ಮಾಡಬಹುದು ಅಂತ ನೆನಪಿಟ್ಟುಕೊಳ್ಳಿ. ನದಿಯಲ್ಲಿ ಹರಿದು ಹೋದ ನೀರು ಅದು ಮತ್ತೆ ಆವಿಯಾಗಿ ಮತ್ತೆ ಮಳೆಯಾಗಿ ಸುರಿಬಹುದೇನೋ, ಆದರೆ ಕಳೆದು ಹೋದ ಸಮಯ ಮಾತ್ರ ಜೀವನದಲ್ಲಿ ಮತ್ತೆ ಬರುವುದಿಲ್ಲ. ಹಾಗಾಗಿ ಇವತ್ತು ನಾವು ಇಷ್ಟು ಹೊತ್ತು ಕುಳಿತು ಸಮಯವನ್ನು ಸಾರ್ಥಕ ಮಾಡಿದೆವು ಅಂದರೆ ನಮ್ಮ ಬದುಕಿನ ಕಡೆಗೆ ಒಂದು ಬಂಗಾರದ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತ ಅರ್ಥ. ಇಲ್ಲೇನಾದರೂ ಸಮಯವನ್ನು ವ್ಯರ್ಥ ಮಾಡದೆವು ಅಂದರೆ ನಮ್ಮ ಜೀವನದಲ್ಲಿ ಇಷ್ಟು ಹೊತ್ತವನ್ನು ಆಯುಷ್ಯವನ್ನು ಕಳೆದು ಬಿಟ್ಟೆವು ಅಂತ ಅರ್ಥ. ಹಾಗಾಗಿ ನಮ್ಮ ಜೀವನದ ಪ್ರಯಾಣ ಹೇಗಿರಬೇಕು ಅಂತಂದರೆ, ಆಯುಷ್ಯದಲ್ಲಿ ಒಂದಿಷ್ಟು ಸಮಯವನ್ನು ಕಳೆದು ಬಿಡುವುದಕ್ಕಾಗಿ ಇರುವುದಲ್ಲ, ಭವಿಷ್ಯಕ್ಕಾಗಿ ಭದ್ರ ಬುನಾದಿಯನ್ನು ಹಾಕುವುದಕ್ಕೆ ಸಮಯವನ್ನು ವಿನಿಯೋಗಿಸುವಂತಹ ಪ್ರಜ್ಞಾವಂತರಾಗಿ ಬದುಕಬೇಕು ಸಮಾಜದಲ್ಲಿ. ಹಾಗಾಗಿ ಈ ಶಾಲೆ ಕಾಲೇಜೆಲ್ಲ ಕಟ್ಟೋದು, ಇಲ್ಲಿ ಶಿಕ್ಷಕರು ನಿಮಗೆ ಪಾಠ ಮಾಡೋದು, ನಿಮ್ಮ ಹೆತ್ತವರು ನಿಮ್ಮನ್ನು ಕಾಲೇಜಿಗೆ ಕಳಿಸುವುದು, ನೀವಿಲ್ಲಿ ಬಂದು ಕುಳಿತುಕೊಳ್ಳುವುದು ಯಾಕೆ ಅಂತ ಕೇಳಿದರೆ ಮನುಷ್ಯ ರೂಪದ ಮನುಷ್ಯರಾಗಬೇಕು ಅನ್ನುವ ಕಾರಣಕ್ಕೆ ಅಂತ ನಾನು ಭಾವಿಸ್ತೇನೆ. ಪೂಜ್ಯ ಸ್ವಾಮೀಜಿಯವರು ಸಮಾರಂಭವನ್ನು ಉದ್ಘಾಟನೆ ಮಾಡಿ ಅನೇಕ ಮಾತುಗಳನ್ನು ಆಡಿದ್ದಾರೆ. ನಾವು ನಿಂತದ್ದೆಲ್ಲಿ ಅಂತಂದಾಗ ಭಾರತದಲ್ಲಿ ಅಂತ ಹೇಳುವಾಗ ಇಲ್ಲಿ ನಿಂತಿರುವಂತಹ ನಮಗೆಲ್ಲ, ಇಲ್ಲಿರುವ ನಮಗೆಲ್ಲರಿಗೂ ಒಂದು ಸಂತೋಷ ಆಗಬೇಕು. ಯಾಕೆ ಅಂತ ಕೇಳಿದರೆ ಇಲ್ಲೇ ಒಂದು ಪ್ರಶ್ನೆ ಕೇಳಿಬಿಡ್ತೇನೆ, ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಗೊತ್ತಿರುವವರು ಎಷ್ಟು ಜನ ಇದ್ದೀರಿ? ಒಮ್ಮೆ ಕೈ ಎತ್ತಬಹುದಾ ಯಾರಾದರೂ? ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಗೊತ್ತಿದ್ದವರಿದ್ರೆ ದಯವಿಟ್ಟು ಒಮ್ಮೆ ಕೈ ಎತ್ತಿ ಅಂತ. ಯಾರು ಕೈ ಎತ್ತೋದು ಕಾಣಿಸ್ತಾ ಇಲ್ಲ. ಒಂದು ಜೋರಾದ ಚಪ್ಪಾಳೆ ಕೊಡಬಹುದಾ? ಅಲ್ಲ, ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಅಂದರೆ ಚಪ್ಪಾಳೆ ಕೊಡಿ ಅಂತ ಯಾಕೆ ಹೇಳಿದ್ದು? ಇದೊಂದು ಪ್ರಶ್ನೆ ಇರ್ಬೋದೇನೋ ಯೋಚನೆ ಮಾಡಿದ್ರೆ. ಆಮೇಲೆ ನೀವಿಬ್ಬರೇ ಮಾತಾಡ್ತಿದ್ದೀರಿ, ಮಗ ಹೆಣ್ಮಕ್ಳಿಬ್ಬರು ಅವರವರಷ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಇಲ್ಲ, ನೀವು ಇಲ್ಲಿ ಬಂದು ಮಾತಾಡ್ತೀರಾದ್ರೆ ನಾನು ಅಲ್ಲಿ ಕೂತ್ಕೊಳ್ತೇನೆ, ನೀವು ಬಂದು ಮಾತಾಡಿ. ದಯವಿಟ್ಟು ನಾನು ಇಲ್ಲಿದ್ದ ನಿಮ್ಗೆಲ್ರಿಗೂ ಒಂದು ಮಾತು ಹೇಳಲ್ಲ, ವಿದ್ಯಾರ್ಥಿಗಳೇ ತಪ್ಪು ತಿಳಿಬೇಡಿ, ನೀವೆಲ್ಲ ಈ ನೆಲದ ಮಕ್ಕಳು. ನಾನು ಅಂತಲ್ಲ, ಯಾರೇ ವೇದಿಕೆಯಲ್ಲಿ ಬಂದು ಮಾತನಾಡಿದ್ರು ಕೂಡ ಅಲ್ಲಿ ಕುಳಿತ ನೀವು ನಿಮ್ಮಷ್ಟಕ್ಕೆ ಮಾತನಾಡಬಾರದು. ಯಾಕೆ ಅಂದರೆ ವೇದಿಕೆಯ ಮೇಲೆ ನಿಂತು ಮಾತಾಡುವವರ ಸಮಯಕ್ಕೆ ಬೆಲೆ ಇದೆ, ಅವರ ಅಧ್ಯಯನಕ್ಕೆ ಬೆಲೆ ಇದೆ, ಅವರ ವ್ಯಕ್ತಿತ್ವಕ್ಕೆ ಬೆಲೆ ಇದೆ, ಅವರ ಜೀವನದ ಸಾಧನೆಗೊಂದು ಮೌಲ್ಯ ಇದೆ. ಹಾಗಾಗಿ ಯಾರನ್ನಾದರೂ ಮಾತಾಡ್ಲಿಕ್ಕೆ ಕರೆದು ನಮ್ಮಷ್ಟಕ್ಕೆ ನಾವು ಮಾತಾಡಿದ್ರೆ ನಾವು ಮೂರ್ಖರಾಗುತ್ತೇವೆ ಹೊರತು ವೇದಿಕೆಯಲ್ಲಿ ನಿಂತವರು ಮೂರ್ಖರಾಗೋದಿಲ್ಲ. ಯಾಕೆ ಅಂದರೆ ಸಭಾ ಅನ್ನುವ ಶಬ್ದಕ್ಕೆ ಅರ್ಥ ಹೇಳುತ್ತಾ ಸಮ್ಯಕ್ ಭಾತಿ ಇತಿ ಸಭಾ ಅಂತ ಹೇಳಿದ್ರು. ಚೆನ್ನಾಗಿ ಬೆಳಗುವುದನ್ನು ಸಭೆ ಅಂತ ಕರೆದರಂತೆ. ಯಾವುದು ಚೆನ್ನಾಗಿ ಬೆಳಗುವುದು ಅಂದರೆ ಮುಂದೆ ಕುಳಿತದ್ದು. ಇದು ಬೆಳಗುವುದು ಯಾವುದರಿಂದ ಅಂದರೆ ನಿಮ್ಮ ಪ್ರಜ್ಞಾವಂತಿಕೆಯ, ನಿಮ್ಮ ಜ್ಞಾನದ ಬೆಳಕಿನಿಂದ ಬೆಳಗುವುದು. ಒಂದು ವೇಳೆ ವೇದಿಕೆಯ ಕಾರ್ಯಕ್ರಮಗಳನ್ನು ಅವಗಣನೆ ಮಾಡಿ ಅಲ್ಲಿ ಮಾತಾಡೋರು ಯಾರೋ ಹೆಡ್ರು ಕೆಲಸ ಇಲ್ಲದೆ ಬಂದಿದ್ದಾರೆ ಅಂತ ತಿಳ್ಕೊಂಡ್ರೆ ನಮ್ಮದು ಅಜ್ಞಾನ ಆಗುತ್ತದೆ, ಸಭೆ ಕತ್ತಲೆ ಆಗ್ತದೆ. ಹಾಗಾಗಿ
ಇದನ್ನು ನಿಮಗೆ ಯಾಕೆ ಹೇಳೋದು ಅಂತಂದರೆ, ಒಂದು ಕಾಲದಲ್ಲಿ ನಾವು ಕೂಡ ಇಂಥ ತಪ್ಪು ಮಾಡಿದವರೇ. ನಮಗೆ ಆವತ್ತು ಕೊಟ್ಟ ಪೆಟ್ಟಿನ ಪರಿಣಾಮ ನಾವು ಇವತ್ತೆಲ್ಲೋ ಇನ್ನೊಬ್ಬರು ಮಾತಾಡಬೇಕಿದ್ರೆ ಕೇಳಬೇಕು ಅಂತ ಅನಿಸ್ಕೊಳ್ತೇವೆ. ಇನ್ನೊಂದು ಸತ್ಯ ಗೊತ್ತಿರಲಿ, ಯಾರು ಒಳ್ಳೆಯ ಕೇಳುಗನಾಗುತ್ತಾನೋ ಅವನು ಮಾತ್ರ ಒಳ್ಳೆಯ ಮಾತುಗಾರನಾಗುವುದಕ್ಕೆ ಸಾಧ್ಯ. ಆದ್ದರಿಂದ ಕೇಳಿದಂಥ ಒಳ್ಳೆಯ ಮಾತುಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಂಸ್ಕಾರ ಅಂತ ಹೆಸರು. ಹೇಳ್ತಾರೆ, ಸಂಸ್ಕಾರಹೀನನಾದವನು ಎಲ್ಲದಕ್ಕೂ ಅನರ್ಹನಾಗ್ಬಿಡ್ತಾನೆ ಅಂತ. ಹಾಗಾಗಿ ನಾವು ಸಂಸ್ಕಾರವಂತರಾಗಿ ಬೆಳಗಬೇಕು. ಯಾಕೆ ಅಂದರೆ ನಾವು ಭಾರತದವರು. ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಕೇಳಿದಾಗ ಗೊತ್ತಿಲ್ಲದಿದ್ದರೆ ಚಪ್ಪಾಳೆ ಕೊಡಿ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಬಂದಿತ್ತು. ಒಬ್ಬ ಹುಡುಗ ಫೇಲ್ ಆಗಿದ್ದಾನೆ PUCಯಲ್ಲಿ. ಆ PUCಯಲ್ಲಿ ಫೇಲ್ ಆದ ಹುಡುಗನಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡುತ್ತಿದ್ದಾರೆ. ಅವನು ಭಾರಿ ಸಂಭ್ರಮದಿಂದ ಶಾಲೆ ಹಾಕಿಸ್ಕೊಳ್ತಾನೆ, ಹಣ್ಣು ತಗೊಳ್ತಾನೆ, ಸಂಭ್ರಮ ನೋಡಬೇಕಾಗಿತ್ತಿದು. ಅದು ಯಾಕೆ ಮಾಡಿದ್ದು ಅಂತಂದರೆ, ಕಾಲೇಜಲ್ಲಿ ಫೇಲ್ ಆದರೂ ನೀನು ದೊಡ್ಡ ಸಜ್ಜನ, ಒಳ್ಳೆದಾಯಿತು ಅಂತ ಅರ್ಥ ಅಲ್ಲ. ಕಾಲೇಜಿನ ಶಿಕ್ಷಣದಲ್ಲಿ ನೀನು ಫೇಲ್ ಆದರೆ ನಿನ್ನ ಬದುಕು ಅಲ್ಲಿ ಮುಗಿಯಲಿಲ್ಲ. ನಿನಗೆ ಬದುಕುವುದಕ್ಕೆ ಇನ್ನೊಂದು ಯಾವುದೋ ಒಳ್ಳೆಯ ದಾರಿ ಇದೆ, ಆತ್ಮವಿಶ್ವಾಸ ಕಳ್ಕೊಳ್ಳಬೇಡ ಅಂತ ಅವನಿಗೆ ಸನ್ಮಾನ ಮಾಡಿದ್ದಾರೆ. ಅದರರ್ಥ ನಾಳೆ ನಾವು ಫೇಲ್ ಆದರೂ ನಮ್ಗೆ ಆತ್ಮವಿಶ್ವಾಸ ಉಂಟು, ಸನ್ಮಾನ ಮಾಡಿಯಾರು ಅನ್ನೋ ಕಲ್ಪನೆ ಬೇಡ ಮಕ್ಕಳೇ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ನಿಮ್ಮ ಪ್ರಯತ್ನ ಮೀರಿಯೂ ನೀವು ವಿಫಲರಾದರೆ ಬದುಕಿನಲ್ಲಿ ಭಯ ಪಡಬೇಡಿ, ಬದುಕನ್ನು ಕೊನೆಗಾಣಿಸಿಕೊಳ್ಳಬೇಡಿ, ಆತ್ಮವಿಶ್ವಾಸವನ್ನು ಕಳ್ಕೊಂಡು ಬದುಕಬೇಡಿ. ಅದಕ್ಕಾಗಿ ಅವನಿಗೆ ಸನ್ಮಾನ ಮಾಡಿದ್ರು. ಇವತ್ತು ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲದ್ರೆ ಚಪ್ಪಾಳೆ ಯಾಕೆ ಅಂದರೆ, ಮುಂದೆ ನಾನು ಹೇಳುವಾಗ ನಿಮಗೆ ಅರ್ಥ ಆಗ್ತದಲ್ಲ, ಅದನ್ನು ಆ ಅರ್ಥವನ್ನು ನಿಮ್ಮ ಮನಸ್ಸಿನೊಳಗೆ ಸ್ವಾಗತಿಸುವುದಕ್ಕೆ ನೀವು ಚಪ್ಪಾಳೆ ಕೊಡಿ ಅಂತ ನಿಮಗೆ ನಾನು ಹೇಳಿದ್ದಷ್ಟೇ. ಹಾಗಿದ್ರೆ ಏನು ಭಾರತ ಅಂತ ಶಾಲೆಯಲ್ಲಿ ಮಾತನಾಡಬೇಕಿದ್ರೆ ಹೀಗೆ ಮಕ್ಕಳ ಜೊತೆ ಕೇಳಿದೆ. 6ನೇ ಕ್ಲಾಸಿನ ಪುಟ್ಟ ಮಗು ಒಬ್ಬಳು ವೇದಿಕೆ ಮೇಲೆ ಓಡಿ ಬಂದ್ಲು. ಏನು ಮಗ ಭಾರತ ಅಂದರೆ ಮಗು ಹೇಳುತ್ತದೆ, ಭಾವರಾಗ ತಾಳ. ಯಾರು ಹೇಳಿದ್ರು ನಿನಗೆ? ಮನೇಲಿ ಅಮ್ಮ ಹೇಳಿದ್ರು ಅಂತಂದು. ನನಗೆ ಆವತ್ತು ಖುಷಿಯಾದದ್ದು ಯಾಕೆ ಅಂದರೆ ಮಕ್ಕಳೇ, ಭಾವ ರಾಗ ತಾಳ ಮೇಳೈಸಿದರೆ ಸಂಗೀತ ಆಗ್ತದೆ. ಇಡೀ ಜಗತ್ತಿನಲ್ಲಿ ಒಬ್ಬ ಮನುಷ್ಯನ ಬದುಕು ಸಂಗೀತವಾಗುವುದಾದರೆ ಅದು ಈ ದೇಶದಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದ ಬದುಕನ್ನು ಸಂಗೀತವಾಗಿಸಬಲ್ಲ ದೇಶ ಇದ್ರೆ ಅದು ನಮ್ಮ ಭಾರತ. ಇದು ನಮಗೆ ಅರ್ಥ ಆಗಬೇಕು ಮೊದಲು. ಅಲ್ಲಿಂದ ಮುಂದುವರೆದು ಬಹಳ ಚಂದದ ಒಂದು ಅರ್ಥವನ್ನು ಜ್ಞಾನಿಗಳು ಹೇಳುತ್ತಾರೆ. ಏನು ಅಂತಂದರೆ 3 ಅಕ್ಷರ ಇದೆ. ಭಾತಿ ಸರ್ವೇಷು ವೇದೇಶು ಭಾ ಇದೆ. ರತಿಹಿ ಸರ್ವೇಷು ಜಂತುಷು ರ ಇದೆ. ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂತ ಹೇಳಿದರು. ಭಾತಿ ಸರ್ವೇಷು ವೇದೇಶು ಅಂದರೆ ಎಲ್ಲ ವಿಧವಾದಂತಹ ಜ್ಞಾನದ ಸಂಪತ್ತಿನಿಂದ, ಆ ಜ್ಞಾನದ ಬೆಳಕಿನಿಂದ ಬೆಳಗುವ ನೆಲ ಅಂತರ್ಥ. ಅಲ್ಲರಿ ಭಾರತ ಅಂದ ತಕ್ಷಣ ನಾವು ವೇದ ಶಾಸ್ತ್ರ ಪುರಾಣ ಅಂತ ಹೇಳ್ತೇವಲ್ಲ, ಇದನ್ನೆಲ್ಲ ನಂಬದವರಿಗೆ ಯಾಕರಿ ಭಾರತ ಜ್ಞಾನದ ಬೆಳಕಾಗಿ ಬಿಡುತ್ತದೆ ಅಂತ ಕೇಳಿದರೆ, ಒಂದು ಗೊತ್ತಿರಲಿ, ವೇದ ಪರಂಪರೆಯನ್ನು ಮಂತ್ರಗಳನ್ನು ಯಾರೋ ಬ್ರಾಹ್ಮಣರು ಮಾತ್ರ ಹೇಳಬೇಕು, ಅವರಿಗೆ ಮಾತ್ರ ಪ್ರಯೋಜನ, ಯಾರೋ ಹಿಂದೂಗಳು ಮಾತ್ರ ಹೇಳಬೇಕು, ಅವರಿಗೆ ಮಾತ್ರ ಪ್ರಯೋಜನ ಅಂತ ತಿಳ್ಕೊಂಡವರಿದ್ರೆ ಅದು ಅವರ ಪೆದ್ದುತನ ಬಿಟ್ಟರೆ ಬುದ್ಧಿವಂತಿಕರಲ್ಲ. ಯಾಕಂದ್ರೆ ಅನೇಕ ವಿಚಾರಗಳಿವೆ. ಒಂದು ಮಂತ್ರ ಹೇಳ್ತದೆ, ಆನೋ ಭದ್ರಾ ಕ್ರತವೋಯಂತು ವಿಶ್ವತಃ ಅಂತ ಆರಂಭ ಆಗ್ತದೆ. ಆನೋ ಭದ್ರಾ ಕ್ರತವೋಯಂತು ವಿಶ್ವತಃ ಅಂದರೆ ಜಗತ್ತಿನ ಎಲ್ಲ ಕಡೆಯಿಂದ ಒಳ್ಳೆಯ ವಿಚಾರಗಳು ನಮ್ಮ ಕಡೆಗೆ ಹರಿದು ಬರಲಿ ಅಂತ ಅರ್ಥ. ಯಾರು ಬೇಡ ಅಂತಾರೆ? ಯಾವ ಮತ ಧರ್ಮ ಹೇಳ್ತದೆ ಜಗತ್ತಿಂದ ಒಳ್ಳೆಯ ವಿಚಾರ ಬರಬಾರ್ದು ಅಂತ, ಕೆಟ್ಟದ್ದು ಬರಬೇಕು ಅಂತ ಪ್ರಾರ್ಥಿಸ್ತಾರ ಯಾರಾದರೂ? ಅದಲ್ಲ. ಅಂದರೆ ಎಲ್ಲ ಒಳಿತನ್ನು ನಮ್ಮ ಕಡೆಗೆ ಪ್ರಾರ್ಥಿಸುವುದು ವೇದ ಆದರೆ ಅದು ಎಲ್ಲರಿಗೆ ಸಂಬಂಧಪಟ್ಟದ್ದು, ಎಲ್ಲರೂ ಅದನ್ನು ಒಪ್ಪಿ ಆಧರಿಸಿ ನಡೆಯಬೇಕಾದ್ದು. ಅಂತಹ ಜ್ಞಾನದ ಪರಂಪರೆಯಿಂದ ಬಂದವರು ನಾವು. ಆದ್ದರಿಂದ ಭಾತಿ ಸರ್ವೇಷು ವೇದೇಶು ರತಿಹಿ ಸರ್ವೇಷು ಜಂತುಷು ಅಂತಂದರೆ ನಿಮ್ಗೆ ಗೊತ್ತಿರಲಿ, ನಮ್ಮ ಈ ನೆಲದಲ್ಲಿ ನಮಗೆ ಯಾವುದು ದೇವರಲ್ಲ. ಮರದೇವರು, ಕಲ್ಲು, ನೀರು, ಬೆಂಕಿ, ಗಾಳಿ, ಉಣ್ಣುವ ಅನ್ನ, ಕಣ್ಣೆದುರು ನಿಂತ ಒಬ್ಬಾಕೆ ಹೆಣ್ಣು, ಜನ್ಮ ಕೊಟ್ಟ ತಂದೆ, ಹೆತ್ತ ತಾಯಿ, ವಿದ್ಯೆ ಕಲಿಸಿದ ಗುರುಗಳು, ನಡೆದಾಡುವ ಮಗು, ತೊಟ್ಟಿಲಲ್ಲಿ ಅಳುವ ಮಗು, ಎಲ್ಲಿ ದೇವರಿಲ್ಲ ನಮಗೆ? ಎಲ್ಲ ಕಡೆಯಲ್ಲಿ ದೇವರನ್ನು ಕಂಡವರು ನಾವು. ಆದ್ದರಿಂದಲೇ ನವರಾತ್ರಿಯ ಪರ್ವಕಾಲ ಇದು. ದೇವಸ್ಥಾನಗಳಿಗೆ ಹೋಗಿ ನೋಡಿ, ಒಬ್ಬಾಕೆ ತಾಯಿಯನ್ನು ಕೂರಿಸಿ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ, ಪುಟ್ಟ ಹೆಣ್ಣು ಮಗುವನ್ನು ಕೂರಿಸಿ ಅವಳಿಗೂ ನಮಸ್ಕಾರ ಮಾಡುತ್ತಾರೆ. ಯಾಕೆ ಅಂದರೆ ನಾನು ನಂಬಿದೆಯೇ ಭಗವತಿಯ ಸ್ವರೂಪ ನೀನು ಅನ್ನುವ ಕಾರಣಕ್ಕೆ. ಇಂತಹ ಭಾವನೆಗಳ ಜೊತೆ ಬದುಕುತ್ತಾ ಎಲ್ಲವನ್ನೂ ದೇವರು ಅಂತ ಹೇಳುತ್ತಾ ರತಿಹಿ ಸರ್ವೇಷು ಜಂತುಷು ಅಂದರೆ ಎಲ್ಲರಿಗೂ ಸಂತೋಷವನ್ನು ಕೊಡುವುದಕ್ಕೆ ಪ್ರಯತ್ನ ಪಟ್ಟ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ನಿಮಗೆ ಬೆಳೆದಿನ ದೊಡ್ಡವರಾಗೋ ಗೊತ್ತಾಗ್ತದೆ. ನೀವು ಉದ್ಯೋಗಕ್ಕೆ ಅಂತ ಬೇರೆ ರಾಷ್ಟ್ರಗಳಿಗೆ ಹೋದರೆ ಏನು ಮಾಡ್ತಾರೆ ಗೊತ್ತಾ?
ನಿನ್ನ ಕೈಯಲ್ಲಿ 100 ಇದ್ರೆ ಕಿತ್ತಾಕು, ಜನಿವಾರ ತೆಗಿ, ಕೊರಳಲ್ಲಿ ಕರಿಮಣಿ ಇಡಬೇಡ, ಹಣೆಯಲ್ಲಿ ಕುಂಕುಮ ಇಡಬಾರ್ದು, ಮೂಗುವಟ್ಟು ಇರಬಾರ್ದು, ಕಾಲ್ಗೆಜ್ಜೆ ಇರಬಾರ್ದು ಅಂತಾರೆ. ಆದರೆ ಜಗತ್ತಿನ ಯಾವ ಕಡೆಯಿಂದ ಯಾರು ಭಾರತಕ್ಕೆ ಬಂದರೂ ಕೂಡ ನಾವು ಯಾವ ನಿರ್ಬಂಧಗಳನ್ನು ಹೇಳಲಿಲ್ಲ. ನೀವು ಹೇಗೆ ಬೇಕೋ ಹಾಗೆ ಬನ್ನಿ, ಆದರೆ ಇಲ್ಲಿ ಯಾರಿಗೂ ತೊಂದರೆಯಾಗದಂತೆ ನೀವು ಸಂತೋಷವಾಗಿ ಜೀವನ ಮಾಡುವುದಾದರೆ ನಿಮಗೆ ಹಾರ್ದಿಕ ಸ್ವಾಗತ ಅಂತ ಎಲ್ಲರನ್ನು ತೆರೆದ ಬಾಹುಗಳಿಂದ ಸ್ವಾಗತ ಮಾಡಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಅಂತಹ ಭಾರತದಲ್ಲಿ ಹುಟ್ಟಿದ್ದೇವೆ ನಾವು. ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಂ. ಕುಂಭಮೇಳದ ಕತೆ ಕೇಳಿದ್ದೀರಿ. ಕೋಟ್ಯಂತರ ಜನ ಬಿಂದು ಪಾವನರಾದರು. ಹೌದು, ನೀವು ಪುಣ್ಯ ನದಿಗಳಿಗೆ ಜನ್ಮ ಕೊಡುವ ಪುಣ್ಯಸ್ಥಾನ ಭಾರತ ಅಂತ ಹೇಳಿ ಭಾಷಣ ಮಾಡಿದ್ರೆ, ನದಿ ಹರಿತದ್ರಿ ನೀರು ಅಂತ ಹೇಳಿ ದೇವರು ಅಂತ ಹೇಳಿದವರಿಗೆ ಏನು ಸ್ವಾಮಿ ಅಂತ ಕೇಳಿದ್ರೆ, ಹಾಗೆ ಹೇಳುವ ನೀವು ಬದುಕಲಿಕ್ಕೆ ನೀರು ಬೇಕಲ್ಲ, ಕುಡಿಲಿಕ್ಕೆ ನೀರು ಬೇಕಲ್ಲ. ಯಾಕೆ ಅಂದರೆ ಕುಡಿಯುವ ನೀರನ್ನು ದೇವರು ಅಂತ ನಂಬಿದ ಪರಂಪರೆ ನಮ್ಮದು ಮಕ್ಕಳೇ. ಗೊತ್ತಾ ನಿಮಗೆ? ಜನಿತ ಚೋಪನೇತ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯಸ್ತ್ರಾತ ಪಂಚೈತೆ ಪಿತರಃ ಸ್ಮೃತಃ ಅಂತ ಒಂದು ಸುಭಾಷಿತಕಾರ ಒಂದು ಮಾತು ಹೇಳಿದ್ದಾನೆ. ಭಾರತದ ನೆಲದಲ್ಲಿ ಯಾವನ್ನು ದೇವರು ಅಂತ ಕರೆದೆವು ಅಂತಂದ್ರೆ, ಹೆತ್ತವರನ್ನು ಹೌದು, ವಿದ್ಯೆ ಕಲಿಸಿದವರನ್ನು ಹೌದು, ಅನ್ನ ಕೊಟ್ಟವರನ್ನು ಹೌದು, ನಾವು ಕಷ್ಟ ಕಾಲದಲ್ಲಿ ಸೋತಾಗ ಧೈರ್ಯ ತುಂಬಿದವನನ್ನು ಕೂಡ ಜನ್ಮ ಕೊಟ್ಟ ತಂದೆಗೆ ಸರಿಯಾಗಿ ಗೌರವಿಸಬೇಕು ಅಂತ ಹೇಳಿದ ದೊಡ್ಡ ಪರಂಪರೆ ಈ ಭಾರತದ್ದು. ಯೋಚನೆ ಮಾಡಿ, ಯಾವುದು ನಮ್ಮ ಪಾಲಿಗೆ ದೇವರಲ್ಲ. ಆದ್ರಿಂದಲೇ ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಂ, ಪಾವನ ನದಿಗಳಿಗೆ ಜನ್ಮ ಕೊಟ್ಟ ಭೂಮಿ ಎನ್ನುವ ಕಾರಣಕ್ಕೆ ಭಾರತ ಅಂತ ಕರೆದ್ರಂತೆ. ಇಂತಹ ಪುಣ್ಯಭೂಮಿಯಲ್ಲಿ ನಿಂತು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡಬೇಕಾದ್ದು ಭಗವಂತನೆಡೆಗೆ ಬಂಗಾರದ ಹೆಜ್ಜೆ. ನೀವು ಕೇಳಿರ್ಬೋದು, ಭಗವಂತನೆಡೆಗೆ ಬಂಗಾರದ ಹೆಜ್ಜೆ ಅಂದ್ರೆ ಭಗವಂತ ಎಲ್ಲಿದ್ದಾನೆ, ನಾವಿಡುವ ಬಂಗಾರದ ಹೆಜ್ಜೆ ಯಾವುದು ಅಂತ ಕೇಳಿದ್ರೆ, ಮಕ್ಕಳೇ ಒಮ್ಮೆ ಒಂದು ಕ್ಷಣ ನೀವು ಇಲ್ಲಿರುವ ಯಾರ ಬಗ್ಗೂ ಯೋಚನೆ ಮಾಡಬೇಡಿ. ನಿಮ್ಮನ್ನು ಮಡಿಲಲ್ಲಿ ಮಲಗಿಸಿಕೊಂಡು ನಿಮ್ಮ ಹಣೆಗೆ ಮುತ್ತಿಟ್ಟು ನಿಮ್ಮ ಬಾಯಿಗೆ ತುತ್ತಿಟ್ಟು ಮಗ ನನ್ನ ಬಂಗಾರ ಅಂತ ನಿಮ್ಮನ್ನು ಎದೆಗೆ ಆನಿಸಿಕೊಂಡ ನಿಮ್ಮ ಅಮ್ಮನನ್ನು ಒಂದು ಕ್ಷಣ ನೆನಪು ಮಾಡಿಕೊಳ್ಳಿ ಮಕ್ಕಳೇ. ಆವತ್ತು ನಿಮ್ಮ ಅಮ್ಮ ಯೋಚನೆ ಮಾಡಿದ್ದಾಳೆ, ನನ್ನ ಮಗು ಕಲ್ಲಿನ ತುಂಡಲ್ಲ, ನನ್ನ ಮಗು ನನ್ನ ಪಾಲಿನ ಬಂಗಾರ ಅಂತ ನಿಮ್ಮ ಅಮ್ಮ ಯೋಚನೆ ಮಾಡಿದ್ಲಲ್ಲ. ಅಲ್ಲಿಂದ ನಿಮ್ಮ ಹೆಜ್ಜೆಗಳು ಆರಂಭವಾಗಿವೆ. ಅದುವೇ ಬಂಗಾರದ ಹೆಜ್ಜೆಗಳು ಮುಂದುವರಿ ಸಾಗಬೇಕಾದದ್ದು ಎಲ್ಲಿಗೆ ಅಂದ್ರೆ ಭಗವಂತನ ಕಡೆಗೆ ಅಂತ ಕರೆದು. ಎಲ್ಲದಕ್ಕೂ ಸಾಕ್ಷಿ ಕೇಳುವ ಕಾಲ ಇವತ್ತು. ಎಲ್ಲಿವರೆಗೆ ಬಂದು ಬಿಟ್ಟಿದ್ದೇವೆ ಅಂತ ಕೇಳಿದ್ರೆ, ತನ್ನಿಂದಾಗಿ ಒಂದು ಮಗು ಹುಟ್ಟಿದ್ರೆ ಆ ಮಗುವಿನ ಅಪ್ಪ ನೀನು ಅಂತ ವೈಜ್ಞಾನಿಕ ಪರೀಕ್ಷೆಯ ಮೇಲೆ ದೃಢವಾದರೂ ಕೂಡ ನಾನು ಅಪ್ಪ ಅಲ್ಲ ಅಂತ ಹೇಳುವ ಮೂರ್ಖರು ತುಂಬಿರುವ ಕಾಲಘಟ್ಟದಲ್ಲಿ ಅಮ್ಮ ನನ್ನ ಅಪ್ಪ ಅವನೇ ಹೌದಾ ಅಂತ ಕೇಳಬೇಕಾದ ಸ್ಥಿತಿಗೆ ಬಂದು ನಿಂತಿದ್ದೇವೆ ನಾವು. ಆದರೆ ಭಾರತೀಯ ಪರಂಪರೆ ಅದನ್ನು ಹೇಳಲಿಲ್ಲ. ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಹೇಳಿದ್ರು, ವಿಶ್ವಾಸೋ ಫಲದಾಯಕ. ದೇವರೊಬ್ಬ ಇದ್ದಾನೆ ಅಂತ ನಂಬು, ನಿನ್ನ ಬದುಕು ಚೆನ್ನಾಗಿರುತ್ತದೆ. ಗೊತ್ತಿರಲಿ ಮಕ್ಕಳೇ, ಈವರೆಗೆ ನಮ್ಮ ತಲೆಮಾರಿನ ಹಿಂದೆ ನೀವು ಯೋಚನೆ ಹೊರಟ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಅಮ್ಮ ತಾನೇ ಮೊದಲ ಗುರು ಅಂತ ಹೇಳಿದ್ದು ಎಲ್ಲಿವರೆಗೆ ಅಂತಂದ್ರೆ, ಜನ್ಮ ಕೊಟ್ಟ ಅಪ್ಪ ಇವರು ಮಗ ಅಂತ ನಮಗೆ ತೋರಿಸುವಲ್ಲಿಂದ ಅಮ್ಮ ನಮಗೆ ಗುರುವಾಗಿ ನಮ್ಮ ಬದುಕನ್ನು ತಿದ್ದುತ್ತಾಳೆ. ಇನ್ನೊಂದು ಉದಾಹರಣೆ ಹೇಳ. ಈ ವಿಶ್ವಾಸ ಅನ್ನೋದು ಯಾಕೆ ಬೇಕು ಅಂತ ನಿಮ್ಗೆ ಅನ್ನಿಸಬಹುದಲ್ಲ. ಅಷ್ಟೆಲ್ಲ ನಂಬಿಕೆನೆಲ್ಲ ಮೂರ್ಖ ಎಲ್ಲ ಟೆಸ್ಟ್ ಮಾಡ್ಬೋದಲ್ಲ ಅಂತ. ನಂಬಿಕೆ ಯಾಕೆ ಬೇಕು ಅಂತಂದ್ರೆ, ಎಷ್ಟೋ ಜನ ತಾಯಂದಿರಿಗೆ ಮಕ್ಕಳಿಲ್ಲದೆ ಇದ್ದ ಕೊರಗಿನ ಸಂದರ್ಭದಲ್ಲಿ ಇನ್ಯಾವುದೋ ತಿಳಿವೇ ಇಲ್ಲದ ಮಗುವನ್ನು ದತ್ತು ಸ್ವೀಕಾರ ಮಾಡ್ತಾರೆ. ಆ ಮಗು ಬೆಳೀತಾ ಬೆಳೀತಾ ನಮ್ಮಮ್ಮ ನಮ್ಮಪ್ಪ ಅಂತ ಮಾತಾಡ್ತಾ ಬೆಳೀತದೆ. ಆ ಮಗು ನಿಮ್ಮಷ್ಟು ಎತ್ತರಕ್ಕೆ ಬೆಳೆದು ನಿಂತಾಗ ಹೋಗಿ ಹೇಳಿ ನಿಮ್ಮ ಅಮ್ಮ ಅವರಲ್ಲ ಅಂತ, ನಿಮ್ಮ ಅಪ್ಪ ಅಲ್ಲ ಅಂತ ಹೇಳಿ ಅಂತೆ. ಆ ಹುಡುಗ ಏನ್ ಮಾಡ್ಯಾನು? ಎತ್ತಿ ಹೊಡಿಲಿಕ್ಕಿಲ್ವ ತಿರುಗಿ? ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ ಅಂತ. ಆ ಮಗುವಿಗೆ ಗೊತ್ತಿಲ್ಲ ನನ್ನನ್ನು ಹೆತ್ತವರು ಯಾರು ಅಂತ. ಆದರೆ ತಾನು ಬೆಳೀತಾ ಈ ಪ್ರಪಂಚದ ಜೊತೆಗೆ ಬರಬೇಕಿದ್ರೆ ನಾನಿಟ್ಟ ವಿಶ್ವಾಸ ಯಾವಾಗ ಬಲವಾಗಿ ನಿಂತಿತು, ಅವರು ನಮಗೆ ಸರ್ವಸ್ವ ಅಂತ ಕಾಣುತ್ತಾರೆ. ನಿಮ್ಗನ್ನಿಸ್ಬೋದು ಇದೆಲ್ಲ ಏನೋ ಕತೆ ಹೇಳ್ತಾರೆ ಅಂತ. ಇಲ್ಲ, ಕಾಪುವಿನ ಮಾರಿಗುಡಿಯಲ್ಲಿ ಒಂದು ಘಟನೆ ನಡೆಯಿತು. ನಾನು ಆ ದಿವಸ ಅಲ್ಲಿದ್ದೆ. ಒಬ್ಬ ಆಕೆ ಮಗುವನ್ನು ಕರ್ಕೊಂಡು ಬರ್ತಾರೆ. ಬಂದವರು ಏನಂದ್ರು ಅಂತಂದ್ರೆ, ಸ್ವಾಮಿ ನಮ್ಮ ಮಗುವಿನ ಲೆಕ್ಕದಲ್ಲಿ ಮಾರಿಯಮ್ಮನಿಗೆ ಒಂದು ಸಣ್ಣ ಆರತಿ ಸೇವೆ ಆಗಬೇಕು, ಮಗುವಿನ ಅಮ್ಮ ಹೇಳಿದ್ದಾಳೆ ಅಂತಂದ್ರು. ನನಗನ್ನಿಸ್ತು, ಅಪ್ಪ ಅಮ್ಮ ಜೊತೆಗೆ ಇದ್ದಾರೆ, ಅಮ್ಮ ಹೇಳಿದ್ದಾಳೆ ಅಂತ ಯಾಕೆ ಹೇಳ್ತಾರೆ? ಇರ್ಲಿ, ಆರತಿ ಮಾಡೋಣ ಮತ್ತೆ ಮಾತಾಡೋಣ ಅಂತ ಬದಿಕ್ ಕರೆದು ಮಾತಾಡಿದ್ರೆ ಹೇಳ್ತಾರೆ, ಸರ್ ನಮಗೆ ಮಕ್ಕಳಿರಲಿಲ್ಲ, ನಾವು ಈ ಮಗುವನ್ನು ನಮ್ಮ ಪರಿಚಯದವಳ ಹತ್ರ ದತ್ತು ತಗೊಂಡಿದ್ದೇವೆ. ಅವಳು ಹೇಳಿದ್ಲು, ಈ ಮಗುವನ್ನು ನಿನಗೆ ಕಟೀಲಿನಲ್ಲಿ ಮಾರಿಯಮ್ಮನ ಜಾಗದಲ್ಲಿ ನಿನ್ನ ಕೈ ಕೊಡ್ತೇನೆ ಅಂತ ಹೇಳಿದ್ಲು.
ಕಾರಣಾಂತರದಿಂದ ಕಟೀಲ್ನಲ್ಲಿ ಆ ಮಗುವನ್ನು 27 ದಿನದ ಮಗುವನ್ನು ನಮ್ಮ ಪಾಲಿಗೆ ಕೊಟ್ಟಿದ್ದಾಳವಳು. ಇವತ್ತು ಮಗ ಓಡಾಡ್ತಿದ್ದಾನೆ. ಇಲ್ಲಿ ಒಂದು ಹೇಳಿದ್ದಾಳೆ ಅವಳು, ಆ ಅಮ್ಮನಿಗೆ ಒಂದು ಕರ್ಪೂರದ ಆರತಿಯ ಸೇವೆ ಮಾಡಿಸಿ ನನ್ನ ಮಗುವಿನ ಲೆಕ್ಕದಲ್ಲಿ ಅಂತ ಆ ಮಗುವಿನ ಅಮ್ಮ ಹೇಳಿದ್ದಾಳೆ, ಅದನ್ನು ಸಲ್ಲಿಸುವುದಕ್ಕೆ ಬಂದಿದ್ದೇವೆ ಅಂತಂದರು. ಅಮ್ಮ ಪರಿಚಯದಲ್ಲಿದ್ದಾಳೆ. ಇವತ್ತು ಮಾತಾಡ್ತಾರ ಕೇಳಿದೆ ನಾನು. ಯಾಕೆಂದ್ರೆ ಮಗು ಯಾರದು ಅಂತ ಗೊತ್ತಿರೋದಿಲ್ಲ, ಕೊಟ್ಟದ್ದು ಸರ್ವೇ ಸಾಮಾನ್ಯ. ನಿಮ್ಗೆ ಗೊತ್ತಾ ಕೇಳಿದರೆ, ಹೌದು ಸರ್ ಗೊತ್ತು, ಮೊನ್ನೆ 4 ತಿಂಗಳ ಹಿಂದೆ ಮಾತಾಡಿದ್ದಾಳೆ. ಆವತ್ತು ಹೇಳಿದ್ಲು, ನನ್ನ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆದರೆ ದಯವಿಟ್ಟು ಇವತ್ತಿನ ಮೇಲೆ ನನಗೆ ಫೋನ್ ಮಾಡಬೇಡಿ ಅಂತ ಅಮ್ಮ ಹೇಳಿಬಿಟ್ಲು ಅಂತಂದರು. ಯಾಕೆ ಫೋನ್ ಮಾಡಬೇಡಿ ಅಂತ ಹೇಳಿದ್ಲು ಅಂತಂದ್ರೆ, ಹೆತ್ತ ತಾಯಿಯ ಕರುಳಿಗೆ ಆ ಮಗು ನೆನಪಾದಾಗಲಿಲ್ಲ ಆ ಮಗು ನನ್ನದು 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 ಅಂತ ಮನಸ್ಸು ಸೆಳೆಯುತ್ತದೆ. ಅದು ಹಾಗಾಗಬಾರದು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಾದರೂ ಅವರ ಮನೆತನವನ್ನು ಬೆಳಗುವ ಕೀರ್ತಿವಂತನಾಗಿ ಬಾಳ್ಲಿ ಅನ್ನೋ ಕಾರಣಕ್ಕೆ ಆ ತಾಯಿ ಆ ತ್ಯಾಗವನ್ನ ಮಾಡುತ್ತಾಳೆ. ಇವತ್ತು ಆ ಮನೆಯ ಮಗು ಇವರ ಮಗನಾಗಿ ಬೆಳೀತಾ ಇದ್ದಾನಲ್ಲ, ಆ ಮಗುವಿಗೆ ಗೊತ್ತಾ ನನ್ನ ಅಮ್ಮ ಯಾರು ಅಂತ? 27 ದಿನದ ಮಗುವಿಗೆ ಗೊತ್ತಾ? ಗೊತ್ತಿಲ್ಲ. ಮಕ್ಕಳೇ, ನೀವೆಲ್ಲ ನಿಮ್ಮ ಈ ವಯಸ್ಸು 18-20 ದಿನದ ಮಗುವಿನ ವಯಸ್ಸು. ದೇವರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ಭವಿಷ್ಯತ್ತಿನ ವಿಷಯದಲ್ಲಿ ನೀವಿನ್ನು ತುಂಬಾ ಸಣ್ಣವರಿದ್ದೀರಿ. ನಿಮ್ಗನ್ನಿಸಿ ಬಿಡ್ತದೆ, ನನ್ನ ಸ್ವಲ್ಪ ಮೀಸೆ ಬಂದಿದೆ, ಗಡ್ಡ ಬರ್ತಿದೆ, ನಾನೇನೋ ಸ್ವಲ್ಪ ದೊಡ್ಡವಳಾಗಿದ್ದೇನೆ, ನಾನು ಓಡಾಡ್ತಿದ್ದೇನೆ ಅಂತ ನಿಮ್ಗನ್ನಿಸ್ಬೋದು. ಆದರೆ ಜೀವನದ ವಿಷಯದಲ್ಲಿ ನೀವಿನ್ನು ತುಂಬಾ ಸಣ್ಣವರಿದ್ದೀರಿ. ಆದ್ದರಿಂದ ನಿಮ್ಮಿಂದ ಆಗಬಹುದಾದ ತಪ್ಪುಗಳನ್ನು ತಿದ್ದುವುದಕ್ಕೆ ದೇವರೊಬ್ಬನಿದ್ದಾನೆ ಅಂತ ನೆನಪು ಮಾಡಿಕೊಂಡು ನಿಮ್ಮ ಬದುಕಿನ ಹೆಜ್ಜೆಗಳನ್ನು ಸರಿಯಾಗಿ ನೀವಿಟ್ರೆ, ನಿಮ್ಮ ಅಮ್ಮ ಹೇಳಿದ್ರಲ್ಲ ನನ್ನ ಬಂಗಾರ ಅಂತ, ನಾಳೆ ನಿಮ್ಮ ಅಮ್ಮನಿಗೆ ನೀವು ಬಂಗಾರದ ಬಟ್ಟಲಲ್ಲಿ ಅನ್ನ ಕೊಡ್ತೀರೋ ಇಲ್ವೋ ಗೊತ್ತಿಲ್ಲ ಮಕ್ಕಳೇ, ಆದರೆ ಅಪ್ಪ ಅಮ್ಮನ ಜೊತೆಗೆ ಬಂಗಾರದಂತ ಬದುಕನ್ನು ನಡೆಸುವ ಸಜ್ಜನರಾಗಿ ಮೂಡಿ ಬರ್ತೀರಿ. ಅದಕ್ಕಾಗಿ ನೀವು ದೇವರನ್ನು ನಂಬಬೇಕಾಗುತ್ತದೆ. ದೇವರನ್ನು ನಂಬುವುದು ಮೂರ್ಖತನ ಅಲ್ಲ, ಪೆದ್ದುತನ ಅಲ್ಲ. ಇವತ್ತು ಅನೇಕ ದೇವರಿಗೆ ಹೀಗೆ ಮಾಡೋರಿದ್ದಾರೆ, ದೇವರಿಗೆ ಹೀಗೆ ಮಾಡೋರಿದ್ದಾರೆ, ಮತ್ತೇನೋ ದೇವರು ನೋಡಿದ್ರೆ ಕೈ ನೆಕ್ಕೋರೆಲ್ಲ ಇದ್ದಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ಕೈ ಮುಗಿಯುವುದಕ್ಕೆ ಅದರ ಬಗ್ಗೆ ತುಂಬ ವಿಸ್ತಾರವಾದ ವಿಚಾರ, ಈ ಸಮಯ ಸಾಕಾಗೋದಿಲ್ಲ, ಅದು ಬದಿಗಿಬಿಡ್ವಾ. ಆದರೆ ದೇವರಿದ್ದಾನೆ ಅನ್ನೋದನ್ನು ಹೇಗೆ ಸಾಬೀತಾಗುತ್ತದೆ ಅಂತ ಕೇಳಿದ್ರೆ ಗೊತ್ತಿರಲಿ. ಯಕ್ಷಗಾನದ ಬಗ್ಗೆ ಇಲ್ಲಿ ಅನೇಕರಿಗೆ ಗೊತ್ತಿರ್ಬೋದು, ತುಂಬ ಮಕ್ಕಳಿಗೆ ಗೊತ್ತಿರ್ಬೋದು. ಯಕ್ಷಗಾನ ಇವತ್ತಿಗೆ ಕಟೀಲಿನ ಮೇಳ 7 ಮೇಳಗಳಾದವು. 7 ಮೇಳಗಳು. ನೀವು ಯೋಚನೆ ಮಾಡಿ, ಇನ್ನೂ 30-40 ವರ್ಷಗಳವರೆಗೆ ಲಕ್ಷಾಂತರ ಸೇವಾಕರ್ತರು ಯಕ್ಷಗಾನಕ್ಕಾಗಿ ಕಟೀಲು ಮೇಳದ ಸೇವೆಯನ್ನು ಕಾಯ್ತಾರೆ, ಮಂದಾರ್ತಿ ಮೇಳದ ಸೇವೆಯನ್ನು ಕಾಯ್ತಾರೆ, ಧರ್ಮಸ್ಥಳದ ಮೇಳದ ಸೇವೆಯನ್ನು ಕಾಯ್ತಾರೆ, ಮಾರಣಕಟ್ಟೆಯ ಮೇಳವನ್ನು ಕಾಯ್ತಾರೆ. ಅಂದ್ರೆ ಇದರ ಅರ್ಥ ಏನು? ಯಕ್ಷಗಾನ ಮಾಡಿಸುವವರೆಲ್ಲ ದುಡ್ಡುಂಟು ಅಂತ ಖರ್ಚು ಮಾಡಲಿಕ್ಕೆ ದಾರಿ ಹುಡುಕಿದವರಲ್ಲ, ಬದುಕಿನಲ್ಲಿ ಸಂಕಟ ಬಂದಾಗ ಸ್ವಾಮಿಗೆ ಸೇವೆ ಹಿಡಿದವರು. ಗೊತ್ತಾ ನಿಮಗೆ? ನಾನು ತುಂಬ ಯಕ್ಷಗಾನದ ಮೇಳದವರು ಒಡನಾಟದಲ್ಲಿ ಇರೋದ್ರಿಂದ ನಮಗೆ ಅರ್ಥ ಆಗ್ತದೆ. ಇಲ್ಲಿ ನಾನು ಕೇಳಬಾರ್ದು ಎಷ್ಟು ಜನ ಮಕ್ಕಳು ಅಪ್ಪ ಅಮ್ಮ ಹರಕೆ ಹೇಳಿ ಹುಟ್ಟಿದವರಿದ್ದೀರೋ ಗೊತ್ತಿಲ್ಲ ನನಗೆ. ಆದರೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನಿಮಗೆ ಯಾಕೆ ನಾವಿಷ್ಟು ಮಾತಾಡ್ತೇವೆ ಅಂತಂದರೆ, ಮದುವೆಯಾಗಿ ಮಕ್ಕಳಾಗದೇ ಇದ್ದ ಕಾಲದಲ್ಲಿ ಎಷ್ಟೋ ಮಂದಿಯ ಅಪ್ಪ ಅಮ್ಮ ಮಕ್ಕಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಕಂಡ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೇಳ್ತಾರೆ, ಇದ್ದ ಜೋಯಿಸರಲ್ಲಿ ಹೋಗಿ ಜಾತಕ ತೋರಿಸ್ತಾರೆ, ಇದ್ದ ವೈದ್ಯರಲ್ಲಿ ಹೋಗಿ ಔಷಧ ಮಾಡ್ತಾರೆ. ಕೊನೆಗೆ ಏನು ಹೇಳ್ತಾರೆ ಅಂತಂದ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿ ಹೇಳ್ತಾರೆ, ದೇವರೇ ನನಗೊಬ್ಬ ಮಗ ಹುಟ್ಟಿದ್ರೆ, ನನಗೊಬ್ಬಾಕೆ ಮಗಳು ಹುಟ್ಟಿದ್ರೆ ನಾನು ಬೆಳಕಿನ ಸೇವೆ ಮಾಡುತ್ತೇನೆ ಅಂತ. ಅಣ್ಣ ದಯವಿಟ್ಟು ನಗ್ತಾ ಇದ್ದಿ, ದಯವಿಟ್ಟು ಮೇಲೆ ಬರ್ಬೋದಾ ಇಲ್ಲಿಗೆ? ನೀನೇ ಬರ್ತೀಯಾ? ನೀವು ಅಲ್ಲ, ಮೇಲೆ ಬರೋದಾದ್ರೆ ಬನ್ನಿ, ನಿಮ್ಮ ಮಾತು ಕೇಳುತ್ತೇನೆ ನಾನು. ಮತ್ತೊಮ್ಮೆ ನೆನಪಿಸ್ತೇನೆ ಮಕ್ಕಳೇ, ನೀವು ಇಂತಹ ಕುಚೇಷ್ಟೆಗಳನ್ನು ನಾನು ಮಾಡಿದ್ರೆ ನನಗಲ್ಲ, ನಿಮಗೆ ವಿದ್ಯೆ ಕಟ್ಟ ಗುರುಗಳಿಗೆ ಮತ್ತು ಈ ಶಾಲೆಗೆ ಅವಮಾನ ಮಾಡ್ತಾ ಇದ್ದೀರಿ. ದಯವಿಟ್ಟು ಆ ಕೆಲಸ ಮಾಡಬೇಡಿ, ಪ್ರೀತಿಯಿಂದ ವಿನಂತಿ ಮಾಡುತ್ತೇನೆ. ಯಾಕೆ ಗೊತ್ತಾ? TMA ಅವರ ಫೋಟೋ ಇದೆಯಲ್ಲ, ಮಣ್ಣಪಳ್ಳ ಅಂತ ಕತ್ತೆ ಚಿರತೆ ಹುಲಿ ಓಡಾಡ್ತಿದ್ದ ಮಣ್ಣಪಳ್ಳ ಅನ್ನುವ ಕಾಡನ್ನು ಇವತ್ತಿಗೆ ಜಗತ್ತಿನಲ್ಲಿ ಬಂಗಾರದ ಭೂಮಿಯಾಗಿಸಿದಂತಹ ಪುಣ್ಯಾತ್ಮ ಕಟ್ಟಿದ ಶಾಲೆ ಇದು. ಮಣಿಪಾಲದ ಬ್ರಹ್ಮ ಅಂತ ಕರೀತಾರೆ ಅವರನ್ನು. ಅಂತಹ ಪುಣ್ಯಾತ್ಮ ನೀವು ಅವರಂತೆ ಬೆಳೀಬೇಕು ಅಂತ ಕನಸಿನಿಂದ ಕಟ್ಟಿದ ಶಾಲೆ ಮಕ್ಕಳೇ ಇದು. ದಯವಿಟ್ಟು ಅವಿಧೇಯರಾಗಬೇಡಿ. ನೀವು ನನ್ನ ಕುಟುಂಬದವರಲ್ಲ, ಇಲ್ಲಿದ್ದವರಿಗೆ ಸಂಬಂಧಿಕರಲ್ಲ, ಆದರೆ ನಿಮ್ಮ ಅಪ್ಪ ಅಮ್ಮನ ಪಾಲಿಗೆ ನೀವು ಸರ್ವಸ್ವ. ಭವ್ಯ ಭಾರತಕ್ಕೆ ದೊಡ್ಡ ಕೊಡುಗೆ ನೀವು. ದಯವಿಟ್ಟು ಜೀವನದಲ್ಲಿ ಇಂತಹ ನಡವಳಿಕೆಯನ್ನು ದಯವಿಟ್ಟು ಮಾಡಬೇಡಿ. ಇದು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಅಂಥದಕ್ಕೆ ಆಸ್ಪದ ಮಾಡಬೇಡಿ. ಮತ್ತೆ ನೀವು ಮಾತನಾಡಿದ್ರೆ ನನಗಿಂತ ಚೆನ್ನಾಗಿ ಮಾತಾಡಲಿಕ್ಕೆ ಬರುವ, ತಿಳುವಳಿಕೆ ಇರುವ ನೀವು ಅಲ್ಲಿದ್ದೀರಿ ಅಂತ ನನಗೆ ಗೊತ್ತಿದೆ. ಇದೊಂದು ವ್ಯವಸ್ಥೆ ಮಾತ್ರ. ಈಗ ನಾನಿಲ್ಲಿ ಮಾತಾಡ್ತೇನೆ, ನೀವಲ್ಲಿ ಕೇಳಬೇಕು ಅಂತ. ನೀವಿಲ್ಲಿ ಬಂದು ಮಾತಾಡಿ, ನಾನು ಅಲ್ಲಿ ಕೂತ್ಕೊಂಡು ಕೇಳ್ತೇನೆ. ನನಗಿಂತ ಹಿರಿಯರು ಕೂತ್ಕೊಂಡು ಕೇಳ್ತಿದ್ದಾರಲ್ಲ,
ನನಗಿಂತ ಹಿರಿಯಲ್ಲಿ ಕೂತದ್ದು ದಾಮೋದರ ಶರ್ಮ ದೊಡ್ಡವನನ್ನೋ ಕಾರಣಕ್ಕಲ್ಲ, ಅದೊಂದು ವ್ಯವಸ್ಥೆ. ಅಲ್ಲಿ ಕೂತಿದ್ದಾರೆ. ನಾನು ಅನ್ನ ತಿನ್ನೋದಕ್ಕಿಂತ ಹೆಚ್ಚು ಉಪ್ಪು ತಿಂದ ಜನ ಕೆಳಗೆ ಕೂತಿದ್ದಾರೆ. ಇದೊಂದು ವ್ಯವಸ್ಥೆ. ಹಾಗಾಗಿ ನೀವು ಬುದ್ಧಿವಂತರಿದ್ದೀರಿ. ಹಾಗಾಗಿ ದಯವಿಟ್ಟು ಆ ಗೌರವ ನಮ್ಮಿಂದಾಗಿ ನಾವು ಕಳ್ಕೊಳ್ಬಾರದು. ವಿನಂತಿ ಮಾಡ್ತಾ ಮಾತು ಮುಂದುವರಿಸ್ತೇನೆ. ದೇವಸ್ಥಾನದ ಮುಂದೆ ಹೋಗಿ ಅಪ್ಪ ಅಮ್ಮ ಹರಕೆ ಹೇಳ್ತಾರೆ, ನಮ್ಮ ಕುಲವನ್ನು ಬೆಳಗುವಂತಹ ಒಬ್ಬ ಮಗುವನ್ನು ನಮಗೆ ಕೊಟ್ರೆ ನಿನಗೆ ಬೆಳಕಿನ ಸೇವೆ ಕೊಡ್ತೇವೆ ಅಂತ ಹರಕೆ ಹೇಳ್ತಾರೆ. ಹರಕೆ ಹೇಳಿ ಬರ್ತಾರೆ. ಸ್ವಲ್ಪ ಸಮಯ ಆಯಿತು, ಒಬ್ಬ ಮಗಳು ಹುಟ್ಟಿದ್ಲು. ದೇವಸ್ಥಾನದಿಂದ ಫೋನ್ ಬರ್ತದೆ ಅಥವಾ ಲೆಟರ್ ಬರ್ತದೆ, ಹರಕೆ ಸೇವೆ ಆಟ ಹೇಳಿದ್ದೀರಿ, ಯಕ್ಷಗಾನ ಯಾವಾಗ ಮಾಡಿಸ್ತೀರಿ ಅಂತ. ಈ ಅಪ್ಪನ ಹತ್ರ ದುಡ್ಡಿಲ್ಲ. ಪಾಪ ಏನು ಮಾಡಬೇಕು? ನಿಮ್ಮ ಅಮ್ಮನನ್ನು ಕರ್ಕೊಂಡು ನಿಮ್ಮನ್ನು ಹೆಗಲ ಮೇಲೆ ಹಾಕ್ಕೊಂಡು ನಿಮ್ಮ ಅಪ್ಪ ದೇವರ ಮುಂದೆ ಹೋಗಿ ಕೈ ಮುಗಿದು ಕಣ್ಣೀರು ಹಾಕಿ ಹೇಳ್ತಾನೆ, ದೇವರೇ, ನನ್ನ ಪ್ರಾರ್ಥನೆ ಕೇಳಿ ನನಗೊಂದು ಮಗುವನ್ನು ಕೊಟ್ಟೆ, ಆದರೆ ನಿನ್ನ ಸೇವೆ ಮಾಡಲಿಕ್ಕೆ ನನ್ನ ಹತ್ರ ಇವತ್ತು ತಾಕತ್ತಿಲ್ಲ ದೇವರೇ ಅಂತ ಒಂದು 10 ರೂಪಾಯಿ ಕಾಣಿಕೆ ಹಾಕಿ ಕಣ್ಣೀರು ಒರೆಸ್ಕೊಂಡು ನಿಮ್ಮ ಅಪ್ಪ ವಾಪಸ್ ನಿಮ್ಮ ಮನೆಗೆ ಬಂದಿರ್ತಾರೆ. ಹೀಗೆ ಮಾಡಿ ಮಾಡಿ ಅಪ್ಪ ಎಲ್ಲೋ ದುಡಿದು ಸಂಪಾದನೆ ಮಾಡಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವುದರಲ್ಲಿ ದೇವರಿಗೆ ಸೇವೆ ಮಾಡಲಿಕ್ಕೆ ಅಪ್ಪನ ಹತ್ರ ಸಾಧ್ಯ ಆಗಲಿಲ್ಲ. ನಾಳೆ ನೀವು ಬೆಳೆದು ಸಂಪಾದನೆ ಮಾಡಿದಾಗ ನಾನು ಹುಟ್ಟಬೇಕು ಅಂತ ನಮ್ಮ ಅಪ್ಪ ಹರಕೆ ಹೇಳಿದ್ರಂತೆ, ನಾನು ಹುಟ್ಟಬೇಕು ಅಂತ ನಮ್ಮ ಅಜ್ಜ ಹರಕೆ ಹೇಳಿದ್ರಂತೆ ಅಂತ ನೀವು ಹರಕೆ ತೀರಿಸುವ ಕಾಲ ಬರುತ್ತದೆ. ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂತ ಕೇಳಿದರೆ, ನೀವು ಈ ಪ್ರಪಂಚದಲ್ಲಿ ಹುಟ್ಟಿ ಬರಬೇಕಿದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡಿದ ತ್ಯಾಗ ಏನು ಅನ್ನುವುದನ್ನು ಅರ್ಥೈಸಿಕೊಂಡು ಬದುಕಿನ ಹೆಜ್ಜೆ ಇಡಬೇಕೇ ಹೊರತು ಒಬ್ಬ ದಾಮೋದರ ಶರ್ಮರಿಗಾಗಿ ಇಡಬೇಡಿ, ಒಬ್ಬ ಮುನಿರಾಜ ರೆಂಜಾಳ್ರಿಗಾಗಿ ಇಡಬೇಡಿ, ಇಲ್ಲ ಮಂಜುನಾಥರಿಗೆ ಅವರಿಗಾಗಿ ಇಡಬೇಡಿ, ಇನ್ಯಾರಿಗೋ ಇಡಬೇಡಿ. ಮಕ್ಕಳೇ, ನಿಮಗಾಗಿ, ನಿಮ್ಮ ಅಮ್ಮ ಅಪ್ಪನಿಗಾಗಿ, ನೀವು ಹುಟ್ಟಿದ ದೇಶಕ್ಕಾಗಿ ಒಳ್ಳೆಯ ಹೆಜ್ಜೆಗಳನ್ನು ನೀವು ಇಡಬೇಕಾಗ್ತದೆ. ಆದ್ರಿಂದ ನಾನು ರಾಜಕೀಯ ಮಾತಾಡ್ತೇನೆ ಅಂತ ತಪ್ಪು ತಿಳಿಬೇಡಿ. ಈ ದೇಶದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರಿಕೊಂಡು ದೇಶ ಕಾಯುವ ಸೈನಿಕನಿಗೆ ಧರ್ಮಕ್ಕೆ ಚಹಾ ಕೊಟ್ಟ ಒಬ್ಬ ಬಡವರ ಮನೆಯ ಹುಡುಗ ಜಗತ್ತು ಬೆರಗಾಗುವ ಪ್ರಧಾನಿ ಆಗಬಹುದು ಅಂತಾದರೆ, ಸಂಕಲ್ಪ ಶುದ್ಧ ನಮ್ಮದು ಉಂಟು ಅಂತಾದರೆ, ನಾಳೆ ನಿಮ್ಮ ಹಣೆಯಲ್ಲಿ ದೇವರು ಏನು ಬರೆದಿದ್ದಾರೋ ನಮಗೆ ಗೊತ್ತಿಲ್ವಲ್ಲ. ಅದಕ್ಕಿಂತಲೂ ವೀರಪ್ಪ ಮೊಯ್ಲಿಯವರ ಒಂದು ಮಾತು ನೆನಪು ಮಾಡಬೇಕು. ಕಾರ್ಕಳದ ನಿತ್ಯ ಹೇಳಬೇಕಾದ ಮಾತದು. ಅವರೇನು ಹೇಳ್ತಾರೆ ಗೊತ್ತಾ? ನಾವು ಕಾರ್ಕಳದವರು, ನಮಗೆ ಬಾಹುಬಲಿ ಪ್ರೇರಣೆ, ನಾವು ಅವನ ಎತ್ತರವನ್ನು ಏರಲಾರೆವಾದರೂ ಒಂದೊಂದೇ ಮೆಟ್ಟಿಲುಗಳನ್ನು ಏರಿದರೆ ಅವನ ಸಾಮೀಪ್ಯವನ್ನು ಹೊಂದಬಹುದು ಅಂತ ಅವರೊಂದು ಮಾತು ಹೇಳ್ತಾರೆ. ನಾಳೆ ನೀವು ದೇಶದ ಪ್ರಧಾನಿ ಆಗ್ತಿರೋ, ರಾಷ್ಟ್ರಪತಿ ಆಗ್ತಿರೋ ಗೊತ್ತಿಲ್ಲ, ಆದರೆ ಒಳ್ಳೆಯ ಸಂಕಲ್ಪ ಇಟ್ಟುಕೊಂಡು ಧೀಮಂತಿಕೆ ಹೆಜ್ಜೆಯನ್ನು ಇಡುತ್ತಾ ಹೋದರೆ ನಾಳೆ ನಿಮ್ಮನ್ನು ಸಮಾಜ ಗೌರವಿಸುವ ವ್ಯಕ್ತಿತ್ವ ಅಂತೂ ಖಂಡಿತ ನಿಮಗೆ ಬಂದೇ ಬರುತ್ತದೆ. ಇವತ್ತೆಲ್ಲ ಮಾತನಾಡಬೇಕಾದ್ರೆ ನಮ್ಗೆ ಏನು ಅನ್ನಿಸ್ತದೆ ಗೊತ್ತಾ? ಏನ್ರಿ ಇವರು ವ್ಯಕ್ತಿತ್ವ ಅಂತಾರೆ, 1000 ಮಾತಾಡ್ತಾರೆ, 4 ಜನ ಫ್ರೆಂಡ್ಸ್ ಸೇರ್ಕೊಂಡ್ರೆ ನಾವೇನೋ ಮಾಡುತ್ತೇವೆ ಅಂತ. ಇಲ್ಲ, ಅದಲ್ಲ ಬದುಕು. 4 ಜನ ಜೊತೆಗಾರ್ತಿಯರು ಸೇರ್ಕೊಂಡ್ರೆ ಅಲ್ಲೆಲ್ಲೋ ಪಿಕ್ನಿಕ್ ಹೋಗ್ತೇವೆ, ಅಲ್ಲೆಲ್ಲೋ ಬರ್ತ್ಡೇ ಪಾರ್ಟಿ ಮಾಡ್ತೇವೆ, ಮೋಜು ಮಸ್ತಿ ಮಾಡ್ತೇವೆ ಅಂತ ನಮಗನ್ನಿಸ್ತದೆ ಹೆಣ್ಮಕ್ಳಿಗೆ. ದಯವಿಟ್ಟು ಅದಲ್ಲ ಬದುಕು. ಅದರಿಂದ ಆಚೆಗೆ ಬಹಳ ದೊಡ್ಡ ಬದುಕಿದೆ, ಶ್ರೀಮಂತ ಬದುಕಿದೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಏನು ಗೊತ್ತಾ? ಒಂದು ಮಗು ಕೇವಲ ಆ ಅಮ್ಮನ ಮತ್ತು ಆ ಸಂಸಾರದ ಮಗು ಅಲ್ಲ. ಕೇಳಿ, ನೀವು ಮನೆಗೆ ಹೋಗಿ, ನೀವು ಸಣ್ಣವರಿದ್ದಾಗ ಪುಟ್ಟ ಪುಟ್ಟ ಮಕ್ಕಳಿರಬೇಕಿದ್ರೆ ನಿಮ್ಮನ್ನು ಕೈಯಿಂದ ಕೈಗೆ ಎತ್ಕೊಂಡು ಎಲ್ಲರೂ ಸಂಭ್ರಮಿಸ್ತಾರೆ, ಖುಷಿಯಲ್ಲಿ ನಗುತ್ತಾ ಇದ್ರೆ. ನೀವು ಅಳುವುದಕ್ಕೆ ಶುರು ಮಾಡಿದರೆ ಇವಳು ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕಿ ತಗೊಂಡು ಬಂದು ನಿಮ್ಮ ಅಮ್ಮನ ಕೈ ಕೊಟ್ಟಿರ್ತಾರೆ ನಿಮ್ಮನ್ನು. ಆಗ ನಿಮ್ಮ ಕಣ್ಣೀರು, ನಿಮ್ಮ ಮೂಗಿನ ಸಿಂಬಳ, ಬಾಯಿಂದ ಸುರಿದ ಜೊಲ್ಲು ಎಲ್ಲ ಒರೆಸಿದ್ದು ನಿಮ್ಮ ಅಮ್ಮನ ಸೆರಗು. ನಿಮ್ಮ ಬಾಯಿಯಿಂದ ಸುರಿಯುವಂತಹ ಜೊಲ್ಲಿನಿಂದ ತನ್ನ ಎದೆಯನ್ನು ಒದ್ದೆ ಮಾಡಿಕೊಂಡ ಒಬ್ಬ ಅಪ್ಪ ನಿಮ್ಮ ಸುಂದರ ಭವಿಷ್ಯದ ಕನಸಿನಲ್ಲಿರ್ತಾರೆ. ಆ ಮಕ್ಕಳು ನೀವು ಬೆಳೆದು ನಿಂತಾಗ ಆವತ್ತು ನಿಮ್ಮನ್ನು ಅವನ ಮಗಳು, ಅವಳ ಮಗಳು ಅಂತ ತೋರಿಸ್ತಾ ಇದ್ದವರು ಮನೆಯಿಂದ ಹೊರಗೆ ಬಂದಾಗ ಆ ಮನೆಯ ಮಗು ಅಂತ ತೋರಿಸ್ತಾರೆ. ಊರಿಂದ ಹೊರಗೆ ಬಂದರೆ ಅವನು ಆ ಊರಿನ ಹುಡುಗ, ಆ ಊರಿನ ಹುಡುಗಿ ಅಂತ ತೋರಿಸ್ತಾರೆ. ಕರ್ನಾಟಕದಿಂದ ಹೊರಗೆ ಬಂದರೆ ನಿಮ್ಮನ್ನು ರಾಜ್ಯದ ಕಡೆಯಿಂದ ತೋರಿಸ್ತಾರೆ. ದೇಶದಿಂದ ಹೊರಗೆ ಬಂದಾಗ ನಿಮ್ಮನ್ನು ಭಾರತದವನು ಅಂತ ತೋರಿಸ್ತಾರೆ. ನಾಳೆ ನೀವು ಸಾಧನೆಯ ಮೂಲಕ ಎತ್ತರಕ್ಕೆ ಬೆಳೆದು ನಿಂತು ಸ್ವಾಮಿ ವಿವೇಕಾನಂದರಾದರೆ ಮಕ್ಕಳೇ, ನೀವು ವಿಶ್ವಮಾನವರಾಗಿ ಬೆಳಗಬೇಕಾದಂಥವರು. ನೀವು ಅಂಥದ್ದೊಂದು ಯೋಗ್ಯತೆಯನ್ನು ಕೊಡಲಿ ಅಂತ ಈ ದುರ್ಗಾಷ್ಟಮಿಯ ಪರ್ವಕಾಲದಲ್ಲಿ ಪ್ರಾರ್ಥನೆ ಮಾಡಿ. ಬದುಕು ಚೆನ್ನಾಗಿರುತ್ತದೆ. ಬಹುಶಃ ನಾನು ಮತ್ತೆ ಕೇಳಬೇಕು, ಇವತ್ತು ಎಷ್ಟು ಜನ ದೇವಸ್ಥಾನಕ್ಕೆ ಹೋಗಿದ್ದೀರೋ ಗೊತ್ತಿಲ್ಲ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗುವಂತಹ ಸಂಪ್ರದಾಯದಲ್ಲಿ ಬಂದ ಮಕ್ಕಳಿದ್ದೀರಿ, ದಯವಿಟ್ಟು ಇನ್ನು ಹೆಚ್ಚು ದಿನ ಇಲ್ಲ, ನಾಡ್ದು ವಿಜಯದಶಮಿ ಮುಗಿಯುತ್ತದೆ, ದೇವಸ್ಥಾನಕ್ಕೆ ಹೋಗಿ ದುರ್ಗೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡಿ. ಏನು ಗೊತ್ತಾ?
ಅಮ್ಮ ಇಷ್ಟು ದಿವಸದವರೆಗೆ ಮಕ್ಕಳಾಟಿಕೆ ಅಂತ ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸು, ಮುಂದಿನ ಬದುಕನ್ನು ಜವಾಬ್ದಾರಿಯುತವಾಗಿ ಕಳೆಯುವಂತೆ ಅನುಗ್ರಹ ಮಾಡು ಅಂತ ಅವಳ ಹತ್ರ ಪ್ರಾರ್ಥನೆ ಮಾಡಿ ಬನ್ನಿ. ಬದುಕನ್ನು ಅವಳು ಗೆಲ್ಲಿಸ್ತಾಳೆ. ಒಂದು ಕಾಲ್ಪನಿಕ ಕಥೆ ಇದೆ ಗೊತ್ತಾ ನಿಮಗೆ? ಎಷ್ಟು ಚೆನ್ನಾಗಿದೆ ಅಂತಂದ್ರೆ ದೇವಿಯ ಅನುಗ್ರಹ ಹೇಗಿದೆ ಅನ್ನೋದಕ್ಕೊಂದು ಕಾಲ್ಪನಿಕ ಕಥೆ ನೀವು ಫೇಸ್ಬುಕ್ಕಲ್ಲಿ ನೋಡಿರ್ಬೋದು. ಅದೇನು ಅಂತಂದ್ರೆ, ಒಬ್ಬಾಕೆ ತಾಯಿ ತನ್ನ ಮಗನಿಗೋಸ್ಕರ ಒಂದು ದುರ್ಗೆಗೆ ಹರಕೆ ಹೇಳಿದ್ರಂತೆ. ನೀವು ಕಾರ್ಕಳ ಎಂಥ ಪುಣ್ಯ ಭೂಮಿ ಗೊತ್ತ ಮಕ್ಕಳೇ, ಪಡು ತಿರುಪತಿ ಅಂತ ಕಾರ್ಕಳವನ್ನು ಕರೆದರು. ಕಾರ್ಕಳದ ಮಾರಿಯಮ್ಮನ ವೈಭವ ನೋಡಿದ್ರೆ ರೋಮಾಂಚನ ಅಂತ ಅನ್ನಿಸ್ತದೆ. ಕಲಾಮಾತೆಯಾದ ಕಾಳಿಕಾಂಬೆ ಇಲ್ಲೇ ನಿಂತಿದ್ದಾಳೆ. ಭವ್ಯವಾದಂತಹ ಗೊಮ್ಮಟನನ್ನು ಕೆತ್ತಿ ನಿಲ್ಲಿಸಿದಂತಹ ಶಿಲ್ಪಿ ಈ ನೆಲದಲ್ಲಿ ನಡೆದಾಡಿದ್ದಾನೆ. ಎಂತೆಂತಹ ರಾಜಕೀಯ ಪುಣ್ಯಾತ್ಮರು ಈ ಕ್ಷೇತ್ರದಲ್ಲಿ ಆಗಿ ಹೋದರು, ಎಂತಹ ಉದ್ಯಮಿಗಳಿಗೆ ಹೋದರು, ಎಂತಹ ಶಿಕ್ಷಣಕ್ಕೆ ಕೊಡುಗೆ ಕೊಟ್ಟಂತಹ ಮಹಾತ್ಮರುಗಳು ಬಂದು ಹೋದರು ಈ ನೆಲದಲ್ಲಿ. ಕಾರ್ಕಳ ಅಂತಂದ್ರೆ ನೆನಪಿರ್ಲಿ, ಈಗ ಎಲ್ಲ ವ್ಯವಸ್ಥೆಯಲ್ಲಿ ಬದಲಾಗಿರಬಹುದು. ನೆಲ್ಲಿಕಾರು ಕಾರ್ಕಳ ತಾಲೂಕಾಗಿತ್ತು. ಕಾರ್ಕಳದ ನೆಲ್ಲಿಕಾರಿನ ಶಿಲೆ ಇವತ್ತು ಸಹಸ್ರ ದೇಗುಲಗಳಲ್ಲಿ ಗರ್ಭಗುಡಿಯಲ್ಲಿ ಬಿಂಬವಾಗಿ ನಿಂತಿದೆ. ನಮ್ಮ ಕಾರ್ಕಳದ ಕಲ್ಲಿಗೆ ಲೋಕದ ಜನ ಕೈ ಮುಗಿತಾರೆ ಅಂದ್ರೆ ಈ ನೆಲ ಎಷ್ಟು ಪಾವನವಾದದ್ದು ಅಂತ ಯೋಚನೆ ಆಗಬೇಕಲ್ಲ ನಮಗೆ. ಅಂತಹ ಜಾಗದಲ್ಲಿ ಕೂತು ಒಂದು ಕ್ಷಣ ಯೋಚನೆ ಮಾಡಬೇಕು ನೀವು. ತಾಯಿ ಏನು ಮಾಡಿದ್ಲು ಅಂತಂದ್ರೆ, ಮಗನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ದುರ್ಗೆಗೆ ಹರಕೆ ಹೇಳಿದ್ಲಂತೆ. ಅದು ರಾತ್ರಿ ನಡೀತದೆ ಸೇವೆ, 10-11 ಗಂಟೆ ರಾತ್ರಿ ಮೇಲೆ. ಸಾಯಂಕಾಲ 8 ಗಂಟೆಗೆ ಆಗಬೇಕಿದ್ರೆ ರೈಲಲ್ಲಿ ಹೋಗುದು ಅಂತ ಸಾವಿರ ಜನರೊಟ್ಟಿಗೆ ರೈಲಿಗೆ ನುಗ್ಗಿದ್ಲು ಮಗುವನ್ನು ಹಿಡ್ಕೊಂಡು. ಎಲ್ಲ ರೈಲೊಳಗೆ ಬಂದಾಗಿದೆ, ಹುಡುಕಾಡಿ ನೋಡುತ್ತಾಳೆ, ಮಗು ಕಾಣಿಸ್ತಾ ಇಲ್ಲ. ಎಲ್ಲುಂಟು ಅಂದ್ರೆ ಮಗು ಇಲ್ಲ. ಅಲ್ಲಿಂದ ಇಲ್ಲಿವರೆಗೆ ಬರ್ತಾಳೆ. ಸುಮಾರು 1-1.5 ಗಂಟೆ ಟ್ರೈನ್ ಹೋಗಿ ಆಗಿದೆ. ಬಂದು ನೋಡಿದ್ರೆ ಮಗು ಇಲ್ಲ. ಮತ್ತಾರೋ ಹೇಳಿದ್ರಂತೆ ಒಂದು ಮಗು ಅಲ್ಲಿ ರೈಲ್ವೆ ಸ್ಟೇಷನ್ಲೇ ಇದ್ದೈತಾನು ಅಂತ. ವಾಪಸ್ ಅವಳು ಚೈನ್ ಎಳಿತಾರೆ, ಟ್ರೈನ್ ನಿಲ್ತದೆ. ಅವಳಿಗೆ ನೋಡ್ಲಿಕ್ಕೆ ಪುರುಸೋತಿಲ್ಲ, ಇಳಿದು ರೈಲ್ವೆ ಹಳಿಯಲ್ಲಿ ವಾಪಸ್ ಓಡೋದಕ್ಕೆ ಶುರು ಮಾಡುತ್ತಾಳೆ. ಅವಳು ಹೇಳುವುದೇನು ಗೊತ್ತಾ, ಅಮ್ಮ ನನ್ನ ಮಗುವಿನ ಲೆಕ್ಕದಲ್ಲಿ ಸೇವೆ ಮಾಡಬೇಕು ಅಂತ ನಿನ್ನ ಹತ್ರ ಕರ್ಕೊಂಡು ಹೊರಟೆ. ಇರುವ ಒಬ್ಬ ಮಗ ಕೈ ತಪ್ಪಿ ಹೋಗಿದ್ದಾನೆ, ಆ ಮಗು ಸಿಗುವಂತೆ ಮಾಡು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಓಡ್ತಾಳೆ. ಮಗು ಸಿಗಲಿಲ್ಲ. ಕೊನೆಗೆ ಹೇಳಿದ್ಲಂತೆ, ಅಮ್ಮ ಮಗು ನನ್ನ ಮಗು ಅಲ್ಲ ಅಮ್ಮ, ಅದು ನಿನ್ನದೇ ಮಗು ಅಂತಾದ್ರೂ ಆ ಮಗು ಸಿಗುವ ಹಾಗೆ ಮಾಡು ಅಂತ ಓಡ್ತಾಳೆ. ಬೆಳಿಗ್ಗಿನ ಜಾವದವರೆಗೆ ಓಡ್ತಾಳೆ. ಹೋಗಿ ನೋಡಬೇಕಿದ್ರೆ ರೈಲ್ವೆ ಟ್ರ್ಯಾಕಿನ ಪಕ್ಕದಲ್ಲಿ ಒಂದು ಕಂಬದ ಬುಡಕ್ಕೆ ಒಬ್ಬ ಹುಡುಗ ಮುದುಡಿ ಕೂತ್ಕೊಂಡಿದ್ದಾನೆ. ಹೋಗಿ ಆ ಮಗುವನ್ನು ಅಮ್ಮ ಆಲಿಂಗಿಸಿಕೊಳ್ಳಬೇಕಿದ್ರೆ ಮಗು ಕೇಳುತ್ತಂತೆ, ಅಮ್ಮ ರಾತ್ರಿಯಿಂದ ಬೆಳಗಿನವರೆಗೆ ನನ್ನ ಜೊತೆಗೆ ಇದ್ದೀಯಲ್ಲಮ್ಮ, 2 ನಿಮಿಷ ನೀನು ದೂರ ಹೋದೆ ಅಂತ. ಅರ್ಥ ಏನು ಅಂತಂದ್ರೆ, ಯಾವ ದೇವಿಯ ಕುರಿತಾಗಿ ಅಮ್ಮ ಹರಕೆ ಹೇಳಿದ್ಲೋ ಆ ನಂಬಿದ ಭಗವತಿ ಈ ಹೆತ್ತ ಮಗು ಅಮ್ಮನಿಂದ ದೂರವಾದಾಗ ಹೆತ್ತ ತಾಯಿಯ ರೂಪದಿಂದ ಆ ಮಗುವನ್ನು ಜೋಪಾನ ಮಾಡಿದ್ಲು ಅನ್ನುವಂಥದ್ದು ಇದರ ಹಿಂದಿರುವ ಆಶಯ. ಗೊತ್ತಿಲ್ಲ ಮಕ್ಕಳೇ, ಇವತ್ತು ನೀವು ಬೆಳೆದು ನಿಂತಿದ್ದೀರಿ, ನಿಮ್ಗೆ ಅನ್ನಿಸಿಬಿಡ್ತದೆ, ನಮ್ಮ ಅಪ್ಪನ ಹತ್ರ ದುಡ್ಡಿದೆ ನಾನೇನೋ ಮಾಡುತ್ತೇನೆ, ನನ್ನ 4 ಜನ ಸ್ನೇಹಿತರಿದ್ದಾರೆ ನಾನೇನೋ ಮಾಡುತ್ತೇನೆ, ನನ್ನ ಕೈಕಾಲು ಗಟ್ಟಿದೆ ನಾನೇನೋ ಮಾಡುತ್ತೇನೆ ಅಂತ ಅನ್ನಿಸಿ ಬಿಡ್ಬೋದು. ಅದು ನಿಮ್ಮ ತಪ್ಪಲ್ಲ, ನಿಮ್ಮ ಏರು ಯೌವನ ಆ ಮನಸ್ಥಿತಿಯನ್ನು ನಿಮ್ಮಲ್ಲಿ ಮೂಡಿಸ್ತದೆ. ಆದರೆ ಮುಂದೆ ಬರ್ತಾ ಗೊತ್ತಾಗುತ್ತದೆ, ನಮ್ಮನ್ನು ಕೇಳಲಿಕ್ಕೆ ಯಾರಿಲ್ಲ, ನಮ್ಮ ಮಂಡೆಗೆ ನಮ್ಮದೇ ಕೈ ಅಂತ. ಕೇಳಿ ಸಾಂಸಾರಿಕ ಬದುಕಿಗೆ ಬಂದ ಮೇಲೆ ಅರ್ಥ ಆಗ್ತದೆ. ಏನ್ ಬೇಕಾದ್ರೂ ಮಾಡಿ ನಮ್ಗೆ ಸಂಬಂಧ ಇಲ್ಲ, ಮದುವೆ ಆಗಿದ್ದೀರಿ, ಮಕ್ಕಳನ್ನು ಹುಟ್ಟಿಸಿದಿರಿ, ಸಾಕೋದು ನಿಮ್ಮ ಜವಾಬ್ದಾರಿ ಅಂತಾಳಂತೆ ಹೆಂಡತಿ. ಆಗ ನನಗೆ ಕೂಡೋದಿಲ್ಲ, ನನಗೆ ಹುಷಾರಿಲ್ಲ ಅಂದ್ರೆ ಕೇಳುವ ಅಗತ್ಯ ಇಲ್ಲ. ವಿಠಲ್ ನಾಯ್ಕರು ಬರ್ತಾರೆ ಮಧ್ಯಾಹ್ನ ನಂತರ, ಕೇಳಿ ಅವ್ರ ಹತ್ರ ಸಾಂಸಾರಿಕ ಕಥೆಗಳು ಹೇಗಿರ್ತವೆ ಅಂತ. ತುಂಬಾ ರಸವತ್ತಾಗಿ ಹಾಸ್ಯಪೂರ್ಣವಾಗಿ ಬದುಕಿನ ಸತ್ಯಗಳು ನಿಮ್ಮ ಮುಂದೆ ಕಟ್ಟಿಕೊಡ್ತಾರವರು. ಆದ್ರಿಂದ ನಮ್ಮ ಬದುಕಿನಲ್ಲಿ ನಾವು ಉದ್ದೇಶಿತ ಗುರಿಯನ್ನು ಮುಟ್ಟಬೇಕಿದ್ರೆ, ನನ್ನ ಗುರುಗಳಾದ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು ಹೇಳುತ್ತಿದ್ದರು, ಮಗ ನಿನ್ನ ಆತ್ಮವಿಶ್ವಾಸ ಮತ್ತು ನೀನು ನಂಬಿದ ದೇವರು ಮಾತ್ರ ನಿನ್ನನ್ನು ಗೆಲ್ಲಿಸ್ತಾರೆ ಬದುಕಿನಲ್ಲಿ. ಹಾಗಾಗಿ ನೀವಿಡಬೇಕಾದ ಹೆಜ್ಜೆ ಭಗವಂತನ ಕಡೆಗೆ ಅಂತ ಹೇಳಿದ್ದದಕ್ಕೆ. ಆ ಭಗವಂತನ ಕಡೆಗೆ ಇರುವ ಹೆಜ್ಜೆಗಳು ಅದು ಬಂಗಾರದ ಹೆಜ್ಜೆಗಳಾಗಿ ರೂಪುಗೊಂಡ್ರೆ ಆ ಭಗವಂತ ನಮ್ಮ ಬದುಕನ್ನು ಬಂಗಾರವಾಗಿಸ್ತಾನೆ. ಅದಕ್ಕೋಸ್ಕರ ಹೊರಟು ನಿಂತವರು ನಾವು. ಹಾಗಾಗಿ ನಾನು ಹೇಳಲಿಕ್ಕೆ ಹೊರಟದ್ದು, ಮೊದಲು ಈ ರಾಷ್ಟ್ರದ ಬಗ್ಗೆ ಗೌರವ ಇರಲಿ, ಹೆತ್ತ ತಾಯಿಯ ಬಗ್ಗೆ ಗೌರವ ಇರಲಿ, ಆಮೇಲೆ ಜನ್ಮ ಕೊಟ್ಟ ಅಪ್ಪನ ತ್ಯಾಗದ ಬಗ್ಗೆ ನಿಮಗೊಂದು ನೆನಪಿರಲಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಬಗೆಗೆ ನಿಮಗೆ ಆತ್ಮ ಗೌರವ ಇರಲಿ, ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ. ಅನ್ನಿಸ್ಬೋದು ನಿಮಗೆ, ಆತ್ಮಗೌರವ ಅಂದ್ರೆ ಏನ್ರಿ, ಏನು ಆತ್ಮವಿಶ್ವಾಸ? ಆತ್ಮಗೌರವ ಏನು ಅಂತಂದ್ರೆ, ನಾನೊಬ್ಬ ಕಸ ಅಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ನಿಮ್ಗೆ ಯಾರು ಏನು ಬೇಕಾದರೂ ಹೇಳಿ ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕೆ ಅಂತಂದ್ರೆ, ಮಕ್ಕಳೇ ಗೊತ್ತಿರಬೇಕು ನಿಮ್ಗೆ, ಕೋಗಿಲೆ ಹಾಡಬೇಕು, ನವಿಲು ಕುಣಿಯಬೇಕು,
ಕುದುರೆ ಹೇಷಾರವ ಮಾಡಬೇಕು, ಆನೆ ಗೀಳಿಡಬೇಕು, ನಾಯಿ ಬೊಗಳಬೇಕು. ಒಂದನ್ನೊಂದು ತಿರುಗಿಸುವುದಕ್ಕೆ ಸಾಧ್ಯವ ಈ ಪ್ರಪಂಚದಲ್ಲಿ? ಹಾಗೆ ಯಾರ್ಯಾರು ಏನೇನು ಮಾಡಬೇಕು ಈ ಪ್ರಪಂಚದಲ್ಲಿ ಅಂತ ದೇವರು ನಮ್ಮನ್ನು ಕಲಿಸಿಬಿಟ್ಟಿದ್ದಾರೆ. ಅದನ್ನು ಮಾಡುವ ಕಡೆ ನಮ್ಮ ಉದ್ದೇಶ ಇರಬೇಕೇ ವಿನ ನಾನು ವ್ಯರ್ಥ ಅಂತ ಸುಮ್ಮನೆ ಕೂತ್ರೆ ಬದುಕಿನಲ್ಲಿ ಏನನ್ನೂ ನೀವು ಸಾಧಿಸುವುದಕ್ಕಾಗುವುದಿಲ್ಲ. ಆತ್ಮವಿಶ್ವಾಸ ಕಳ್ಕೊಳ್ಳಬೇಡಿ. ಯಾಕೆ ಅಂದರೆ ಸುಭಾಷಿತಕಾರ ಒಂದು ಮಾತು ಹೇಳಿದ, ಏನು ಗೊತ್ತಾ? ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷ ನಾಸ್ತಿ ಯೋಜಕ ತತ್ರ ದುರ್ಲಭ. ಈ ಪ್ರಪಂಚದಲ್ಲಿ ಅಯೋಗ್ಯ ವ್ಯಕ್ತಿಗಳು ಅಂತಲೇ ಇಲ್ಲ. ಅವರನ್ನು ಹೀಗೆ ಹೋಗಬೇಕು ಅಂತ ದಾರಿ ತೋರಿಸುವವರ ಸಂಖ್ಯೆ ಕಡಿಮೆ ಇದೆ. ಆದರೆ ಆ ಕಡಿಮೆ ಸಂಖ್ಯೆಯಲ್ಲಿರುವವರಿದ್ದಾರಲ್ಲ ದಾರಿ ತೋರಿಸುವವರು, ಅಂತಹ ದಾರಿ ತೋರಿಸುವ ಪುಣ್ಯಾತ್ಮರು ಇವತ್ತು ಮಂಜುನಾಥ ಭಟ್ರಂತಹ ರೂಪದಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಕೊಡಿ ಅವರಿಗೆ ಒಂದು ಗೌರವದ ಚಪ್ಪಾಳೆಯನ್ನು. ಯಾಕೆ ಅಂತಂದ್ರೆ ಈ ಕಾಲೇಜಿನಲ್ಲಿ ಸೇವೆ ಮಾಡ್ತಾ ಇರುವಂತ ಅವರಿಗೆ ನೀವು ಯಾರು ಕುಟುಂಬದವರಲ್ಲ. ನಿಮ್ಮ ಲಾಭ ನಷ್ಟಗಳು ಅವರಿಗೆ ಬೇಕಾಗಿಲ್ಲ. ಆದರೆ ನಾಳೆ ನೀವು ಧರ್ಮ ಮಾರ್ಗವನ್ನು ಅವಲಂಬಿಸಿ ನಾಳೆ ಈ ನಾಡಿನ ಶ್ರೇಷ್ಠ ಪ್ರಜೆಯಾಗಿ ಬೆಳೆದು ನಿಂತರೆ ಅಲ್ಲೆಲ್ಲೋ ದೂರದಲ್ಲಿ ನಿಂತು ಅವನು ನನ್ನ ಶಿಷ್ಯ ಆಗಿದ್ದ ಅಂತ ಹೇಳುವ ಸಂತೃಪ್ತಿ ಉಂಟಲ್ಲ, ಅದು ಮಾತ್ರ ಅವರ ಪಾಲಿಗೆ ಉಳಿಯುವುದು. ನಿಮಗೆ ಆದರ್ಶಗಳನ್ನು ಬೇರೆ ಕಡೆ ಹುಡುಕಬೇಡಿ. ಕಾಲೇಜಿನ ಪ್ರಿನ್ಸಿಪಾಲರ ಬದುಕಿನ ಕಥೆಯನ್ನು ಕೇಳಿ, ಇದೇ ಪರಿಸರದಲ್ಲಿ ಓಡಾಡಿ, ಇದೇ ಕಾಲೇಜಿನಲ್ಲಿ ಓದಿ, ಇಲ್ಲೇ ಒಬ್ಬ ಶಿಕ್ಷಕನಾಗಿ ದುಡಿದು ಇಲ್ಲೇ ಬಂದು ಇವತ್ತು ಪ್ರಿನ್ಸಿಪಾಲರಾಗಿ ಇವತ್ತು ವಯೋನಿವೃತ್ತಿಯನ್ನು ಇಲ್ಲೇ ಹೊಂದಬೇಕಾದ ಹಂತಕ್ಕೆ ಬೆಳೆದು ಬಂದಿದ್ದಾರೆ ಅಂತಂದ್ರೆ ತನ್ನ ಊರು ತನಗೆ ಬದುಕು ಕೊಟ್ಟಿದೆ ಅನ್ನುವ ತೃಪ್ತ ಭಾವ ಇದೆಯಲ್ಲ, ಅಂತಹ ಬದುಕು ನಮಗೆ ಪ್ರೇರಣೆ ಆಗಬೇಕು ಮಕ್ಕಳೇ. ಅದಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಸೇರಿಸಿದ್ದೇ ಹೊರತು ನವರಾತ್ರಿಯಲ್ಲಿ ರಜೆ ಕೊಟ್ಟು ಪಾಪ ಎಲ್ಲರೂ ತಿರುಗಾಡಬೇಕಾದ್ರೆ ನಿಮ್ಮನ್ನು ಕಟ್ಟಿ ಹಾಕೋದು ಉದ್ದೇಶ ಅಲ್ಲ. ಇನ್ನು ಹೆಣ್ಣುಮಕ್ಕಳ ಕಥೆ ನಾನು ತುಂಬ ಮಕ್ಕಳ ಹತ್ರ ಮಾತಾಡಿ ಬಂದಿದ್ದೇನೆ. ಮಕ್ಕಳಿಗೆ ಒಂದು ಗೊತ್ತಿರಲಿ, ಪ್ರತಿಯೊಬ್ಬ ಹೆಣ್ಣುಮಗಳು ಕೂಡ ಇವತ್ತು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದೀರಿ. ನಿಮಗೆ ಸ್ವಾತಂತ್ರ್ಯ ಇದೆ. ಆದರೆ ಸ್ವಾತಂತ್ರ್ಯ ಅನ್ನುವುದು ನಿಮ್ಮದು ಸ್ವೇಚ್ಛಾಚಾರ ಆಗಬಾರದು ಅನ್ನುವ ವಿಷಯದಲ್ಲಿ ನೀವು ತುಂಬ ಜಾಗೃತರಾಗಿರಬೇಕು. ತಾಯಿ ಮಕ್ಕಳ ಸಂಬಂಧ ಇದೆಯಲ್ಲ, ಹೆಣ್ಮಕ್ಳಿಗೆ ಗೊತ್ತಿರಲಿ, ಅಮ್ಮ ಜೊತೆಗಿರುವಾಗ ಗೊತ್ತಾಗೋದಿಲ್ಲ, ಅಮ್ಮ ಹೊರಟು ಹೋದ್ಮೇಲೆ ಅದರ ತೀವ್ರತೆ ತುಂಬ ಕಾಡುತ್ತದೆ ನಮ್ಮನ್ನು. ನಿನ್ನೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ, ಯಾರೋ ಎಡಿಟ್ ಮಾಡಿರ್ಬೇಕು ಮೋಸ್ಟ್ಲಿ. ಒಂದು ಸಿಂಹ ಬಂದು ನಿಂತಿದೆ. ಸಿಂಹದ ಬಾಯಿ ಹತ್ರ ಒಂದು ಜಿಂಕೆ ಮರಿ ಹೋಗಿ ಸಿಂಹಕ್ಕೆ ಮುತ್ತು ಕೊಡ್ತಾ ಇದೆ. ದೂರದಲ್ಲಿದ್ದ ದೊಡ್ಡ ಜಿಂಕೆ ಹೇಳ್ತಂತೆ, ಅಣ್ಣ ನಿನಗೆ ಹುಚ್ಚ, ಸಿಂಹದ ಬಾಯಿಗೆ ಯಾಕೆ ಹೋಗಿದ್ದಿ ಅಂತ. ಆಗ ಮರಿ ಹೇಳುತ್ತಂತ, ಇಲ್ಲ ಸ್ವಲ್ಪ ಹೊತ್ತಿನೊಳಗೆ ನನ್ನ ಅಮ್ಮ ಇಲ್ಲೇ ಒಳಗೆ ಹೋಗಿದ್ದಾಳೆ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತಿದ್ದೇನೆ ಅಂತ. ಅಮ್ಮನನ್ನ ಕಳ್ಕೊಂಡ್ರೆ ಮಕ್ಕಳೇ ಸಿಂಹದ ಬಾಯಿಯಲ್ಲಿ ಮರಿ ಜಿಂಕೆ ಅಮ್ಮನನ್ನು ಹುಡುಕಿದ ಹಾಗೆ ಈ ಕಾಲದ ಗರ್ಭದಲ್ಲಿ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕುವ ಸ್ಥಿತಿ ಬರುತ್ತದೆ. ದಯವಿಟ್ಟು ಅಂತಹ ಪರಿಸ್ಥಿತಿ ಬರಬಾರ್ದು ನಮಗೆ. ಎಲ್ಲರೂ ಹೋಗುವವರೇ, ಆದರೆ ಒಂದು ಗೊತ್ತಿರಬೇಕು, ಹೋಗುವವರು ಹೋಗುತ್ತಾರೆ ಹೌದು, ಆದರೆ ಹೋಗುವಲ್ಲಿವರೆಗೆ ಅವರಿಗೆ ಅವಮಾನ ಮಾಡಬಾರ್ದು, ಅವರಿಗೆ ನೋವು ಮಾಡಬಾರ್ದು, ಅವರ ಕಣ್ಣಿಂದ ಕಣ್ಣೀರು ಹರಿಯಬಾರದು. ಕಣ್ಣೀರು ಖಾಲಿಯಾಗಿ ರಕ್ತ ಬರುವಲ್ಲಿವರೆಗೆ ನಮ್ಮ ದುರ್ನಡತೆಗಳನ್ನು ನಾವು ಸಾಬೀತು ಮಾಡಬಾರದು. ಯಾಕೆ ಗೊತ್ತಾ? ಮೊನ್ನೆ ಒಂದು ನವರಾತ್ರಿ ಆರಂಭ ಆಗಬೇಕಿದ್ರೆ 2 ದಿನ ಮೊದಲು ಪೇಟೆಯಲ್ಲಿ ಹೋಗ್ತಾ ಇದ್ದೇನೆ. ಒಬ್ಬಾಕೆ ಸಪೂರ ಇದ್ದಾರೆ ಹೆಂಗಸು, ಪಾಪ ಹೊಟ್ಟೆಗೆ ತಿಂದಿದ್ದವ್ರಾಗೆ. ಹಂಗೆ ಬಟ್ಟೆ ಒಂದಷ್ಟು ಕೊಳೆ ಆಗಿದೆ, ಇಸ್ತ್ರಿ ಹೇಗೂ ಇಲ್ಲ ಬಿಡಿ. ಹೆಗಲ ಮೇಲೆ ಒಂದು ಬ್ಯಾಗ್ ಹಾಡ್ಕೊಂಡು 7:30 ಗಂಟೆಗೆ ಉಸಿರುಗಟ್ಟು ಓಡ್ತಿದ್ದಾರೆ ಅವರು. ನಾನು ಪಕ್ಕದ ಅಂಗಡಿಯವನ ಹತ್ರ ಕೇಳಿದ, ಹೆಂಗ್ಸ್ ಯಾಕೆ ಓಡ್ತಾರೆ ಅಂತ. ಏನಂದ್ರು ಗೊತ್ತಾ? ಇಲ್ಲ ಸರ್, ಅವ್ರು ಬೆಳಿಗ್ಗೆ 6 ಗಂಟೆಗೆ ಅಲ್ಲೊಂದು ಮನೆ ಕೆಲಸಕ್ಕೆ ಬರ್ತಾರೆ, ಅಲ್ಲಿ ಬಂದು ಕೆಲಸ ಮುಗಿಸಿ ಈಗ ಇನ್ನೊಂದು ಮನೆ ಕೆಲಸಕ್ಕೆ ಹೋಗಿ ಮತ್ತೊಂದು ಮನೆ ಕೆಲಸ ಮುಗಿಸಿ ಅವ್ರ ಮನೆಗೆ ಹೋಗಬೇಕು ಅಂತ. ಯೋಚನೆ ಮಾಡಿ, ಮನೆಯಲ್ಲಿರುವ ಗಂಡ ಮಕ್ಕಳಿಗೋಸ್ಕರ ಬೆಳಿಗ್ಗೆ 5:30 ಒಳಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟು 5:30 ನಂತರ ಹೊರಟು ಇನ್ಯಾರದ್ದೋ ಮನೆಗೆ 6 ಗಂಟೆಗೆ ಬಂದು ಅವನ ಮನೆಯ ಕಸಗುಡಿಸಿ ಪಾತ್ರೆ ತೊಳೆದಿಟ್ಟು ಮತ್ತೆರಡು ಮನೆಗಳಲ್ಲಿ ಅದೇ ಚಾಕರಿ ಮಾಡಿ ಆ ತಾಯಿ ಮನೆಗೆ ಹೋಗಿ 1 ಲೋಟ ನೀರು ಕುಡಿಯಬೇಕಿದ್ರೆ ಮಧ್ಯಾಹ್ನ 2 ಆಗಿರುತ್ತದೆ. ಅದರ ಹಿಂದೆ ಅವಳಿಗಿದ್ದ ಕನಸು ಒಂದೇ. ಆಗ ಹೇಳಿದ್ನಲ್ಲ, ನನ್ನ ಮಗು ನನ್ನ ಬಂಗಾರ ಅಂತ ಎದೆಗೊಟ್ಟುಕೊಂಡ್ಲ ನಿಮ್ಮಮ್ಮ. ನಿಮ್ಮ ಬದುಕನ್ನು ಬಂಗಾರವಾಗಿಸುವುದಷ್ಟೇ ಅಮ್ಮನಿಗಿರುವ ಕನಸು. ಅಮ್ಮನಿಗೆ ಗೊತ್ತಿಲ್ಲದಾಗೆ ನಾವು ಬುದ್ಧಿವಂತರು ಅಂತ ಅಮ್ಮನಿಗೆ ಇಚ್ಛೆ ಇಲ್ಲದಂತೆ ನಡ್ಕೊಂಡ್ರೆ ಮಕ್ಕಳೇ, ನಾವು ಪ್ರಪಂಚದಲ್ಲಿ ಮಕ್ಕಳಾಗಿ ಹುಟ್ಟಿ ಏನು ಪ್ರಯೋಜನ ಅಂತ ಒಮ್ಮೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕಷ್ಟೇ. ಮತ್ತೊಂದು ಗೊತ್ತಿರಲಿ, ಯಾವ ಅಪ್ಪ ಅಮ್ಮನಿಗೂ ಮಕ್ಕಳು ಹೆಚ್ಚಾಗೋದಿಲ್ಲ. ಆದರೆ ನಮ್ಮಿಂದ ಅಪ್ಪ ಅಮ್ಮನಿಗೆ ನೋವು ಆಗಿ 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 ಅವರಿಗೇ ಜೀವನ ಬೇಡ ಅಂತ ಅನ್ನಿಸುವ ಹಂತ ಬಂದಾಗ ಅವ್ರು ಹೇಳಿಬಿಡುತ್ತಾರೆ, ಯಾಕಾದ್ರೂ ಈ ಮಗು ಹುಟ್ಟಿದ್ರೇನೋ, ಹುಟ್ಟದೇ ಇದ್ರೂ ನೆಮ್ಮದಿಯಾಗಿರ್ತಿದ್ದೆ ಅಂತ. ಗೊತ್ತಿರಲಿ,
ನೀವು ಯಾವ ಹಂತಕ್ಕೆ ಬೆಳೆದು ನಿಂತು ನಿಮ್ಮ ಅಪ್ಪ ಅಮ್ಮನ ಅವಹೇಳನ ಮಾಡಿದ್ರು ಕೂಡ ಅವರ ಮನಸ್ಸು ನಿಮಗೆ ಒಳಿತನ್ನು ಹಾರೈಸ್ತದೆ. ಇಲ್ಲೇ ಬೈಲೂರಿನ ಪತ್ರವೊಂದು ಅನಾಥಾಶ್ರಮ ಇದೆ, ನಾನು ಹೋಗಿದ್ದೆ ಮೊನ್ನೆ, ನೋಡಬೇಕು ಅಂತ ಹೋಗಿದ್ದೆ. ಅಲ್ಲಿ ಹೋಗಿ ಒಬ್ಬರು ಅಜ್ಜ ತುಂಬ ಚೆನ್ನಾಗಿದ್ದಾರೆ ನೋಡಲಿಕ್ಕೆ. ಹೋಗಿ ಮಾತಾಡಿಸಿದ್ರೆ ಕೇಳ್ತಾರೆ, ಸರ್ ನಾನು ಬಿಸ್ನೆಸ್ ಮಾಡ್ತಿದ್ದೆ, ನನ್ನ ಮಗನಿಗೆ ತುಂಬ ಓದಿಸಿದ್ದೇನೆ, ಅಮೆರಿಕಾದಲ್ಲಿದ್ದಾನೆ, ಊರಲ್ಲಿ ಮನೆಯಲ್ಲಿದ್ದೆ, ಆದರೆ ಮೊನ್ನೆ ಮದುವೆ ಆದಮೇಲೆ ಬಂದು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ, ಬೇರೆ ದಾರಿ ಇಲ್ಲ ಅಂತ ಆಶ್ರಮಕ್ಕೆ ಬಂದು ನಿಂತಿದ್ದೇನೆ. ಕಣ್ಣು ನೀರು ತುಂಬಲಿಕ್ಕೆ ಆರಂಭ ಆಯಿತು. ಕೇಳಿದೆ, ಅಜ್ಜ ನಾನು ಅದಿರಲಿ, ಈಗ ಮಗ ಬರಬೇಕು ಅಂತ ಅನಿಸೋದಿಲ್ವ ನಿಮಗೆ ಅಂತ. ಏನಂದ್ರು ಗೊತ್ತಾ, ಸರ್ ನನ್ನ ಮಗ ಬಂದು ನನ್ನನ್ನು ನೋಡೋದು ಬೇಡ ಸರ್, ಆದರೆ ಒಂದು ಆಸೆ ಇದೆ ನನಗೆ, ನಾನು ಇಲ್ಲಿಂದ ಸತ್ತರೆ ನಾನು ಸತ್ತಿದ್ದೇನೆ ಅಂತ ಅವರಿಗೆ ಫೋನ್ ಮಾಡ್ತಾರೆ, ನನ್ನ ಮಗ ಬಂದು ನನ್ನ ಶವಕ್ಕೆ ಒಂದು ಚಿತೆಗೆ ಬೆಂಕಿ ಕೊಟ್ಟರೆ ಸಾಕು ಅಂತ ಒಂದು ಆಸೆ ಇದೆ ಅಂತ ಅಜ್ಜ ಹೇಳಬೇಕಿದ್ರೆ ಮನಸ್ಸು ಭಾರ ಆಯಿತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಹುಡುಗರು ನೀವು ಬೆಳೆದು ನಿಂತು ಶ್ರೀಮಂತರಾಗಿ ದುಡ್ಡು ಮಾಡಿ ಹೆಂಡತಿ ಮಕ್ಕಳು ಸಂಭ್ರಮ ಪಡ್ತೀರಲ್ಲ, ಇದರ ಹಿಂದೆ ನಿಮ್ಮ ತೋಳುಗಳಲ್ಲಿರುವ ಶಕ್ತಿ ನಿಮಗೆ ಬಂದದ್ದು ನಿಮ್ಮ ಅಪ್ಪ ಅವರ ಶಕ್ತಿಯನ್ನು ಕಳ್ಕೊಳ್ಳುವವರೆಗೆ ದುಡಿದ ಪರಿಣಾಮ. ಇವತ್ತು ತಿಂದು ತೇಗಿ ನಾನು ಕೊಬ್ಬಿದ್ದೇನೆ ಅಂತ ಅಪ್ಪನ ಎದುರು ನಿಂತು ಅಪ್ಪನಿಗೆ ಅದಟು ಮಾತಾಡುವ, ಅಪ್ಪ ದುಡ್ಡು ಕೊಡದೇ ಇದ್ರೆ ಅಪ್ಪನ ಎದೆಗೆ ಒದಿಯುವುದಕ್ಕೆ ನಿಲ್ಲುವ ಮಕ್ಕಳು ಈ ಕಾಲದಲ್ಲಿ ಇದ್ದಾರೆ ಅಂತ ನಾವು ಸುದ್ದಿ ಕೇಳ್ತೇವಲ್ಲ, ಆ ಮಗನಿಗೆ ಗೊತ್ತಿರಬೇಕಲ್ಲ ನಾನು ಇಷ್ಟು ಗಟ್ಟಿಯಾದದ್ದೇ ನಮ್ಮ ಅಮ್ಮನ ಎದೆ ಹಾಲು ಕುಡಿದು ಅಂತ. ಇದಕ್ಕೋಸ್ಕರ ಹೇಳ್ತಾ ಇರುವುದು, ಬದುಕು ಅನ್ನುವುದು ಮಕ್ಕಳ ಆಟಿಗೆ ಅಲ್ಲ. ಇವತ್ತಿನವರೆಗೆ ನಿಮ್ಮಿಂದ ವ್ಯತ್ಯಾಸಗಳಾದರೆ ನಿಮ್ಮ ವಯೋಸಹಜವಾದ ಗುಣ ಬಿಡಿ, ಅದರ ಬಗ್ಗೆ ಆಕ್ಷೇಪ ಮಾಡೋದಿಲ್ಲ. ಆಗಿ ಹೋದ ತಪ್ಪುಗಳ ಬಗ್ಗೆ ಯೋಚನೆ ಮಾಡಬೇಡಿ. ಭವಿಷ್ಯತ್ತು ಏನಾಗಬೇಕು ಅನ್ನುವುದನ್ನು ಯೋಚಿಸಿ ಹೆಜ್ಜೆ ಇಡಿ. ಮಾತಾಡುವುದಕ್ಕೆ ಸಾವಿರ ಸಂಗತಿಗಳಿವೆ, 5 ನಿಮಿಷದಲ್ಲಿ ನನ್ನ ಮಾತು ಮುಗಿಸಬೇಕು ನಾನು. ಅದಕ್ಕಾಗಿ ನಿಮ್ಮ ಮುಂದೆ ಹೇಳುವ 4 ಸಂಗತಿಗಳಿವೆ. ಒಂದನೇದು, ದಯವಿಟ್ಟು ಹುಡುಗರಾಗಲಿ ಹೆಣ್ಣು ಮಕ್ಕಳಾಗಲಿ ಮನೆಗೆ ಗೊತ್ತಿಲ್ಲದಂತೆ ಪ್ರೀತಿ ಪ್ರೇಮ ಪ್ರಣಯ ಅನ್ನುವ ಹುಚ್ಚಿಗೆ ಬೀಳಬೇಡಿ. ಪರಿಣಾಮ ಏನಾಗುತ್ತದೆ ಅಂತ ಕೇಳಿದ್ರೆ ಗೊತ್ತಲ್ಲ, ತಗೊಂಡೋಗಿ ಫ್ರಿಜ್ಜಲ್ಲಿ ತುಂಡು ಮಾಡಿಟ್ರು, ಮತ್ತೆಲ್ಲೋ ಬಿಸಾಕಿದ್ರು ಅಂತ. ನನಗೆ ತುಂಬ ನೋವಾದದ್ದೇನು ಅಂತಂದರೆ, 2 ತಿಂಗಳ ಹಿಂದೆ ಒಂದು ವಿಡಿಯೋ ನೋಡಿದೆ. ಒಂದು ಹುಡುಗಿಯನ್ನೊಬ್ಬ ಪ್ರೀತಿಸುವ ನಾಟಕ ಆಡುತ್ತಾನೆ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೇಳದೆ ಅವಳು ಅವನೊಟ್ಟಿಗೆ ಓಡಿ ಹೋಗ್ತಾಳೆ. ಹೋದವನೇನು ಮಾಡ್ತಾನೆ ಅಂತಂದ್ರೆ, ಅಲ್ಲಿ ಹೋದ ನನ್ನ ಜಾತಿಗೆ ಬದಲಾಗುವಂತ ಒತ್ತಾಯ ಮಾಡ್ತಾನೆ. ಅವಳು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ರಣ ಬಿಸಿಲಲ್ಲಿ ಅವಳನ್ನು ನಿಲ್ಲಿಸಿ ಬೂಟು ಕಾಲಿನಿಂದ ಅವಳ ಕುತ್ತಿಗೆಗೆ ಹೊಟ್ಟೆಯ ಭಾಗಕ್ಕೆ ಒದ್ದು ಮತಿ ತಪ್ಪಿ ಬಿದ್ದ ಅವಳನ್ನು ವಿಕ್ರಮಾದಿತ್ಯ ಬೇತಾಳ ತಗೊಂಡೋದಾಗ ಹೆಗಲ ಮೇಲೆ ಹಾಕೊಂಡು ಹೋಗುವುದನ್ನು ವಿಡಿಯೋ ಮಾಡಿ ಹಂಚುತ್ತಾನೆ. ಮಕ್ಕಳೇ, ಹೆಣ್ಣು ಮಕ್ಕಳಿಗೆ ಗೊತ್ತಿರಲಿ, ನಿಮ್ಮನ್ನು ಅಪ್ಪ ಅಮ್ಮ ಸಾಕಿದ್ದು ಇನ್ಯಾರದ್ದೋ ಹೆಗಲಲ್ಲಿ ಹೆಣ ಆಗಬೇಕು ಅಂತ ಅಲ್ಲ ಮಕ್ಕಳೇ. ನಾವು ಹೆಣ ಆಗುವಾಗ ನಮ್ಮ ಬಾಯಿಗೆ ನೀರು ಕೊಡ್ಲಿಕ್ಕೆ ಮಕ್ಕಳು ಪಕ್ಕದಲ್ಲಿರಲಿ ಅನ್ನೋ ಆಸೆಯಿಂದ. ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆ ಅಂಥ ನೋವುಗಳನ್ನು ಕೊಡಬೇಡಿ. ಯಾಕೆ ಅಂತಂದರೆ, ಈ ಪ್ರೀತಿ ಅನ್ನೋದು ಪ್ರೇಮ ಅನ್ನೋದು ಪ್ರಣಯ ಇದೆಲ್ಲ ಈ ಸಂತೋಷ ವಯೋಸಹಜವಾಗಿ ನಮಗೆ ಬರುವ ತಾತ್ಕಾಲಿಕ ಯೋಚನೆಗಳಷ್ಟೇ. ಹಾಗಿದ್ರೆ ಅದನ್ನು ಮಾಡಲೇಬಾರದ ಅಂತ ಕೇಳಿದರೆ, ನೀವು ಬೆಳೀರಿ, ಪ್ರಬುದ್ಧರಾಗಿ ಬೆಳೆದು ನಿಲ್ಲಿ, ನಿಮ್ಮ ಸ್ವಂತ ಜೀವನವನ್ನು ನಡೆಸುವ ಹಂತಕ್ಕೆ ಬಂದು ನಿಂತಾಗ ಮನೆಯಲ್ಲಿ ಧೈರ್ಯವಾಗಿ ಹೇಳುವುದಕ್ಕೆ ಸಾಧ್ಯವಾದಾಗ ಅಂತಹ ಒಳ್ಳೆಯ ನಿರ್ಣಯಗಳನ್ನು ಕೈಗೊಂಡು ಒಳ್ಳೆಯ ಜೀವನ ಮಾಡುವುದಕ್ಕೆ ತಯಾರಾಗಿ. ಯಾಕೆ ಅಂದರೆ, ಯಾವುದೋ ತಾತ್ಕಾಲಿಕ ಆಕರ್ಷಣೆಗೆ ಒಳಗಾಗಿ ಪ್ರೀತಿ ನಾನು ನಿನ್ನನ್ನು ಬಿಟ್ಟು ಬದುಕುವುದೇ ಇಲ್ಲ ಅಂತ ಮಾತಾಡ್ತಾ ಇದ್ದವರು ಮದುವೆ ಆದಮೇಲೆ ಪರಸ್ಪರ ಸಂದೇಹದ ಮಾತುಗಳನ್ನಾಡಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡುತ್ತಾ ಸಂಬಂಧಗಳು ಛಿದ್ರಗೊಂಡು ಕೋರ್ಟ್ ಮೆಟ್ಟಿಲಿಗೆ ಏರಿ ಬದುಕಿಗೆ ಅರ್ಥವೇ ಇಲ್ಲದಂತೆ ಬದುಕುವ ಕಥೆಗಳನ್ನು ಇವತ್ತು ನೋಡುತ್ತಾ ಇದ್ದೇವೆ. ಕಾರಣ, ಈಗ ಹುಟ್ಟಿದ್ದು ತಾತ್ಕಾಲಿಕ ಆಕರ್ಷಣೆ ಅನ್ನುವ ಯೋಚನೆ ಇಲ್ಲದ ಕಾರಣ ಅದು. ಹಾಗಾಗಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ. ಅದರಿಂದ ಆಚೆಗೆ ನೀವು ಕಾಲೇಜಲ್ಲಿ ಓದ್ತಾ ಇದ್ದೀರಿ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಹೆಣ್ಣಿನ ತಾಯಿಗೊಂದು ಆಸೆ ಇರ್ತದೆ. ಏನು ಗೊತ್ತಾ, ನನ್ನ ಮಗಳನ್ನು ಇಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಿದ್ದೇನೆ, ಮಗಳು ನನ್ನ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ, ನಾಳೆ ಅವಳಿಗೆ ಮದುವೆ ಮಾಡಿದಾಗ ನನಗೆ ಮಗನಂತೆ ನನ್ನನ್ನು ಪ್ರೀತಿಸಬಲ್ಲ ಒಬ್ಬ ಅಳಿಯ ಬರಬೇಕು ಅಂತ ನಿಮ್ಮ ಅಮ್ಮ ಯೋಚನೆ ಮಾಡ್ತಾರೆ, ನಿಮ್ಮ ಅಪ್ಪ ಯೋಚನೆ ಮಾಡ್ತಾರೆ. ಮನೆಗೆ ಬರುವಂಥ ಒಬ್ಬಾಕೆ ಸೊಸೆ ಅವಳು ನನ್ನ ಮನೆಯ ಮಗಳಾಗಿ ಬರಬೇಕು ಅಂತ ಅಪ್ಪ ಕಾಯ್ತಾನೆ. ಯಾಕೆ ಗೊತ್ತಾ, ಮನೆಯಲ್ಲಿರುವ ಹುಡುಗಿಯನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ, ಮನೆಯಲ್ಲಿದ್ದ ಹುಡುಗನಿಗೆ ಸೊಸೆ ಬಂದಾಗ ಅವಳು ಮಗಳಾಗಿ ಬರಬೇಕು ಅನ್ನೋ ಆಸೆ ಇರ್ತದೆ ಅಪ್ಪನಿಗೆ. ಹೆಣ್ಣು ಮಕ್ಕಳಿಗೆ ಗೊತ್ತಿರಲಿ. ಈಗಾಗಲೇ ಏನಾದರೂ ಅಂತಹ ತಪ್ಪು ದಾರಿಗೆ ಹೋದವರಿದ್ದರೆ ಮನಸ್ಸು ಗಟ್ಟಿ ಮಾಡಿಕೊಂಡು ವಾಪಸ್ ಬನ್ನಿ ಮಕ್ಕಳೇ. ಯಾಕೆ ಗೊತ್ತಾ, ನೀವು ಪ್ರಪಂಚದಲ್ಲಿ ಹೆಣ್ಮಕ್ಳಾಗಿ ಹುಟ್ಟಿದ್ದು ಯಾಕೆ ಅಂತ ಒಂದು ಭಾವನಾತ್ಮಕ ಸಂಗತಿ ಇದೆ. ದೇವರು ಯೋಚನೆ ಮಾಡಿದ್ರಂತೆ, ನಾನು ಇಷ್ಟು ಜನರೆಲ್ಲ ಸೃಷ್ಟಿ ಮಾಡಿ ಬಿಟ್ಟಿದ್ದೇನೆ, ಅವ್ರ ಜೊತೆ ನಾನೇ ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅಮ್ಮ ಎನ್ನುವ ಹೆಣ್ಣನ್ನು ದೇವರು ಸೃಷ್ಟಿ ಮಾಡೋದನಂತೆ. ಅಮ್ಮ ಮಕ್ಕಳನ್ನು ಬೆಳೆಸ್ತಾ 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 ಮಗನನ್ನು ನೋಡಿ ಯೋಚನೆ ಮಾಡೋದ್ಲಂತೆ, ಇಷ್ಟವರೆಗೆ ಮಗನನ್ನು ಚೆನ್ನಾಗಿ ನೋಡ್ಕೊಂಡು ಬಂದನಲ್ಲ, ನನ್ನ ಮಗನಿಗೆ ಇನ್ನೂ ಪ್ರೀತಿ ಕೊಡೋರು ಬೇಕು ಅನ್ನೋ ಕಾರಣಕ್ಕೆ ಅವನಿಗೊಂದು ಹೆಂಡತಿ ಅನ್ನುವ ಹೆಣ್ಣನ್ನು
ಜೊತೆಯಾಗಿ ಬಿಟ್ಲಂತೆ. ಗಂಡ ಹೆಂಡತಿ ಸಂಸಾರ ಮಾಡ್ತಾ ಮಾಡ್ತಾ ಬರ್ತಾರೆ. ಬೆಳೆದು ಯೋಚನೆ ಮಾಡಬೇಕಾದ್ರೆ ಹೆಂಡತಿ ಯೋಚನೆ ಮಾಡಿದ್ಲಂತೆ, ನನ್ನ ಗಂಡನನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಬಂದೆ, ನನ್ನ ಗಂಡನಿಗೆ ಇನ್ನೂ ಖುಷಿ ಕೊಡೋರು ಬೇಕಲ್ಲ ಅನ್ನೋ ಕಾರಣಕ್ಕೆ ಮಗಳು ಅನ್ನುವ ಹೆಣ್ಣನ್ನು ಅಪ್ಪನಿಗೆ ಜೊತೆಯಾಗಿ ಬಿಟ್ರಂತೆ. ಇಲ್ಲಿರುವ ನಮಗೆಲ್ಲ ಅರ್ಥ ಆಗಬೇಕಾದ್ದು ಏನು ಅಂತಂದ್ರೆ, ನಮಗೆಲ್ಲ ಜೀವನದಲ್ಲಿ ಅತ್ಯಂತ ಸುಖ ಸಂತೋಷ ಕೊಟ್ಟ ಜಾಗ ಯಾವುದು ಅಂತಂದ್ರೆ ಅಮ್ಮನ ಮಡಿಲು. ಆಮೇಲೆ ಸುಖ ಕೊಡೋದು ಯಾವುದು ಗೊತ್ತಾ? ತಾನೇ ಹಡೆದ ಪುಟ್ಟ ಹೆಣ್ಣು ಮಗಳನ್ನ ಕೂತುಕೊಳ್ಳಿಸಿ ಅವಳ ಪುಟ್ಟ ತೊಡೆಯ ಮೇಲೆ ತಲೆ ಇಟ್ಟು ಅವಳ ಕಾಲಲ್ಲಿರುವ ಗೆಜ್ಜೆಯ ಸದ್ದನ್ನು ಕೇಳುವಾಗ ಒಬ್ಬ ಅಪ್ಪನಿಗೆ ಸಿಕ್ಕುವ ಸಂತೋಷ ಉಂಟಲ್ಲ ಮಕ್ಕಳೇ, ಅದನ್ನು ಈ ಜಗತ್ತಲ್ಲಿ ಬೇರೆ ಯಾರು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಮಾತ್ರ ಅಲ್ಲ, ಹುಡುಗರು ಇಷ್ಟು ಜನ ಇದ್ದಾರೆ, ನಾವು ಕಾಲ್ಗೆಜ್ಜೆ ಹಾಕೋದಿಲ್ಲ ಅನಿಸುವುದು ನಿಮಗೆ. ನಿಮ್ಮ ಮನೆಯಲ್ಲಿ ಸ್ನಾನ ಮಾಡಿಸಿ ಕಳಿಸಿಕೊಟ್ಟಾಗ ನೀವು ನಡ್ಕೊಂಡು ಹೋಗುವಾಗ ನೀರಿನ ಕಾರಣದಿಂದ ನೆಲದಲ್ಲಿ ಬಿದ್ದ ನಿಮ್ಮ ಹೆಜ್ಜೆಯ ಗುರುತನ್ನು ನೋಡಿ ನಿಮ್ಮ ಅಪ್ಪ ಒಳಗೊಳಗೆ ಸಂಭ್ರಮಿಸಿದ್ದಾನೆ, ನನ್ನ ಬದುಕಿನ ಹೆಜ್ಜೆ ಕಾಣುತ್ತದೆ ಅಂತ. ಕೇಳಿ, ಇದೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟ ವಿಷಯ. ಇದು ಭಾವನೆಗಳಿಲ್ಲದ ಬದುಕು ಬರಡು ಮಕ್ಕಳೇ. ಈ ಪ್ರಪಂಚದಲ್ಲಿ ಭಾವನೆಗಳಿಲ್ಲದ ಬದುಕು ಬರಡು. ಹೇಳ್ತಾರೆ, ಅಮ್ಮನಿಗೆ ಅಪ್ಪನಿಗೆ ಪಾದಪೂಜೆ ಮಾಡಿಸಿದ್ದಕ್ಕೆ ನನಗೆ ಹೇಳಿದ್ರು, ನಿಮಗೆ ಹುಚ್ಚು ಏನ್ರಿ, ಗಂಡು ಹೆಣ್ಣು ಸೇರಿದ ಮಕ್ಕಳು ಹುಡ್ತಾರೆ, ಏನಾಗಬೇಕು ಅಂತ. ಅದಕ್ಕೆ ಇವತ್ತು ಫೇಸ್ಬುಕ್ಕಲ್ಲಿ ಮೊನ್ನೆ ಯಾರೋ ಬೈದರು, ಮಕ್ಕಳು ಅಂದರೆ ನಾಯಿ ಮರಿ ಹಾಕಿಸೋದಲ್ಲ, ಸಂಸ್ಕಾರ ಕೊಟ್ಟು ಕಲಿಸಬೇಕು ಅಂತ ಮೊನ್ನೆ ಯಾರೋ ಬೈದದ್ದು ನೋಡಿದೆ ಫೇಸ್ಬುಕ್ಕಲ್ಲಿ. ನೆನಪಿಟ್ಟುಕೊಳ್ಳಿ, ಗಂಡು ಹೆಣ್ಣು ಸೇರಿದರೆ ಮಕ್ಕಳಾಗಿಬಿಡ್ತಾರೆ ಅನ್ನುವುದು ಸಿದ್ಧಾಂತ ಅಲ್ಲ, ನಮ್ಮಲ್ಲಿದೆ. ಸಮುದ್ರಕ್ಕೆ ಹೊರಟಂತಹ ನಾವಿಕ, ಮೀನು ಹೊಡೆಯುವುದಕ್ಕೆ ಹೊರಟಂತಹ ಬೆಸ್ತ, ಯುದ್ಧಕ್ಕೆ ಹೊರಟ ಸೈನಿಕ, ಹೆರುವುದಕ್ಕೆ ಹೋದಂತಹ ತಾಯಿ ಮರಳಿ ಬರ್ತಾರೆ ಅಂತ ನಿಶ್ಚಯ ಇಲ್ಲವಂತೆ. ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ನನಗೆ ಜನ್ಮ ಕೊಟ್ಟ ಅಮ್ಮನನ್ನು ದೇವರು ಅಂತ ಹೇಳದೆ ಇನ್ಯಾರನ್ನು ಹೇಳಬೇಕು ಮಕ್ಕಳೇ? ಹೆರುವುದಕ್ಕೆ ಹೊರಟಂತಹ ಹೆಂಡತಿಯನ್ನು ನೋಡ್ತಾ ನೋಡ್ತಾ ಬರುವ ಕಣ್ಣೀರನ್ನು ಅದುಮಿಟ್ಟುಕೊಂಡು ನಿನಗೇನು ಆಗದಿದ್ರೆ ಸಾಕು, ಮಗು ಚೆನ್ನಾಗಿರ್ಲಿ ಅಂತ ಪ್ರಾರ್ಥಿಸಿ ಕಂಡ ದೇವರಿಗೆ ಕೈ ಮುಗಿದು ಅಮ್ಮ ಹೆರುವುದಕ್ಕೆ ಹೋದ ತಕ್ಷಣ ಈ ಕಡೆ ಹೋಗಿ ಗೋಡೆಗೆ ಮಂಡೆ ಹೊಡ್ಕೊಂಡು ತಲೆಬಿಸಿ ಮಾಡುವ ಅಪ್ಪನ ತ್ಯಾಗ ನಮಗೆ ಅರ್ಥವಾಗದೆ ಹೋದರೆ ಅವರನ್ನು ದೇವರು ಅಂತ ಹೇಳದೆ ಇನ್ಯಾರನ್ನು ಹೇಳಬೇಕು? ನಾವು ಫೇಸ್ಬುಕ್ಕಲ್ಲಿ ನೋಡ್ತೇವಲ್ಲ, ಮೊನ್ನೊಂದು ವಿಡಿಯೋ ಬಂದಿತ್ತು, ಮದುವೆ ಆಗಿ 13 ವರ್ಷಗಳ ಕಾಲ ಅವರಿಗೆ ಮಕ್ಕಳಾಗಿರಲಿಲ್ಲ. 13 ವರ್ಷದ ನಂತರ ಒಂದು ಮಗು ಹುಟ್ಟುತ್ತದೆ. ಡಾಕ್ಟರ್ ಡೆಲಿವರಿ ಮಾಡಿಸಿದ್ದಾರೆ. ಮಗುವನ್ನು ಎತ್ತಿ ಈಚೆಗೆ ಬಿಡಬೇಕಿದ್ರೆ ಅಮ್ಮ ಸತ್ತೋದ್ಲು. ಆ ಮಗುವನ್ನು ಅಮ್ಮನ ಕೆನ್ನೆಯ ಮೇಲೆ ಬಿಟ್ಟಿದ್ದಾರೆ. ಡಾಕ್ಟರ್ ಬದಿಯಲ್ಲಿ ತಲೆ ಮೇಲೆ ಕೈ ಇಟ್ಟುಕೊಂಡು ಗೊಳೋ ಅಂತ ಆಳುವ ವಿಡಿಯೋ ಬಂದಿತ್ತು. ಒಂದು ಕ್ಷಣ ಯೋಚನೆ ಮಾಡಿ, 13 ವರ್ಷಗಳ ದಾಂಪತ್ಯ ಬದುಕಿನಲ್ಲಿ ತನಗೊಂದು ಮಗು ಇಲ್ಲ ಅಂತ ಪ್ರಯತ್ನ ಪಟ್ಟು ಒಂದು ಮಗುವನ್ನು ಪಡೆದ್ರೆ ಅವಳೇ ಈ ಲೋಕ ಬಿಟ್ಟು ಹೋದ್ಲಲ್ಲ, ಮಗುವಿಗೆ ನಾಳೆ ಯಾರಿದ್ದಾರೆ ಅಂತ ಕೇಳಿದರೆ ಉತ್ತರ ಇಲ್ಲ. ಅಂತಹ ಮಕ್ಕಳಿಗೆ ದಿಕ್ಕು ಯಾರು ಅಂತ ಕೇಳಿದರೆ ಅವ ದೇವರು. ಅದಕ್ಕೆ ನಾವಿಡಬೇಕಾದ ಹೆಜ್ಜೆ ಭಗವಂತನ ಕಡೆಗೆ ಮಕ್ಕಳೇ. ಆದ್ರಿಂದ ಹೇಳಿದ್ದು ನಾನು, ನಿಮ್ಮ ಅಪ್ಪ ಅಮ್ಮನಿಗೆ ನೋವು ಮಾಡಬೇಡಿ, ಅಂತಹ ತ್ಯಾಗ ಇದೆ ಅಪ್ಪ ಅಮ್ಮನದು. ಗುರುಗಳನ್ನು ಬೈಬೇಡಿ. ಯಾಕೆ ಅಂದರೆ ಇವತ್ತು ನಾವು ಕಾಲೇಜಿಗೆ ಬಂದಿದ್ದೇವೆ, ಕ್ಲಾಸಿಗೆ ಬಂದರೂ ತೊಂದರೆ ಇಲ್ಲ, ಬಾರದಿದ್ರೂ ತೊಂದರೆ ಇಲ್ಲ ಅಂತ ನಿಮಗೆ ಅನ್ನಿಸಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಭವಿಷ್ಯತ್ತಿನಲ್ಲಿ ನೀವೇನಾದರೂ ABCD ಬರೆದು 4 ತುತ್ತು ಅನ್ನ ತಿಂತೀರಾದರೆ ಇಲ್ಲಿ ನಿಂತಹ ಶಿಕ್ಷಕಿಯರು ನಿಮಗೆ ಪಾಠ ಮಾಡಿದ ಋಣ ಇದೆ, ಅದರಿಂದ ಆಚೆಗೆ ನಿಮಗೆ ಬದುಕಿಲ್ಲ. ಅದಕ್ಕೋಸ್ಕರ ಹೇಳಿದ್ದು ಭಾವನೆಗಳ ಜೊತೆ ಬದುಕಿ, ಭಾವನೆಗಳ ಜೊತೆ ಬದುಕಿ. ಭಾವಗಳಿಲ್ಲದ ಬದುಕು ಬರಡು ಬಂಡೆಯ ಹಾಗೆ. ಯಾಕೆ ಗೊತ್ತಾ? ಕವಿ ಕುವೆಂಪು ಭಾರತದ ಬಗ್ಗೆ ಏನು ಹೇಳಿದ್ರು ಗೊತ್ತಾ ನಿಮಗೆ? ಭಾರತಾಂಬೆಯ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ಮುಂದೆ ಹೇಳ್ತಾ, ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ್ತ ಮೆರೆದೇನು. ಹೇಳ್ತಾರೆ, ಕುಂದುಗೊರತೆಗಳಿಗೆವು ನಿನ್ನೊಳು ಆದ ರೊಲಿಯೇನು ಅನ್ಯರ. ಇದಕ್ಕೆ ಹೇಳಿದ್ದು ಭಾವನೆ ಬೇಕು ಅಂತ. ಯಾಕೆಂದ್ರೆ ನಿತ್ತನೆಲ್ಲ ಮಣ್ಣು ಕಾಣುತ್ತದೆ ಅಂತಲ್ಲ, ನಾನು ಬದುಕುತ್ತಾ ಇರುವುದು ತಾಯಿ ಭಾರತೀಯ ಮಡಿಲ ಮಗುವಾಗಿ ಅನ್ನುವ ಭಾವನೆಯಿಂದ ರಸಋಷಿ ಕುವೆಂಪು ಹೇಳ್ತಾರೆ. ಎಷ್ಟು ಬೇಕು? ಭಾವುಕನೊಬ್ಬ ಹೇಳದನಂತೆ, ನನ್ನ ಜೀವಮಾನದಲ್ಲಿ ನಾನು ಇನ್ನೊಮ್ಮೆ ಹುಟ್ಟುವುದು ಅಂತ ಇದ್ದರೆ ನಾನು ಭಾರತದಲ್ಲಿ ಹುಟ್ಟಬೇಕು. ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟುವ ಭಾಗ್ಯ ನನಗಿಲ್ಲವಂತಾದರೆ ನಾನು ಪ್ರಾಣಿಯೋ ಪಕ್ಷಿಯಾಗಿಯೋ ಹುಟ್ಟುತ್ತೇನೆ. ಓಡಾಡುವ ಜೀವಿಯಾಗಿ ಹುಟ್ಟುವ ಭಾಗ್ಯವಿಲ್ಲದಿದ್ರೆ ಮರವೋ ಗಿಡವಾಗಿ ಹುಟ್ಟುತ್ತೇನೆ. ಇಲ್ಲ, ಜೀವ ಇರುವ ಯಾವುದೂ ಆಗಿ ಹುಟ್ಟುವ ಯೋಗವಿಲ್ಲದಿದ್ರೆ ಚಿಂತೆ ಇಲ್ಲ, ಬರಡು ಬಂಡೆ ಆದರೂ ನಾನು ಭಾರತದಲ್ಲಿ ಹುಟ್ಟಬೇಕು ಅಂತ ಬಯಸ್ತಾನಂತೆ. ಯಾಕೆ ಗೊತ್ತಾ? ಭಾರತದಲ್ಲಿ ಬಂಡೆಯಾದರೆ ಮಾತ್ರವೇ ಆ ಬಂಡೆ ಗರ್ಭಗುಡಿಯಲ್ಲಿ ದೇವರಾಗುವುದಕ್ಕೆ ಸಾಧ್ಯವಾಗುತ್ತದೆ ಮಕ್ಕಳೇ. ಅಂಥದ್ದೊಂದು ಭಾವನೆ ತುಂಬಿದ ನೆಲ ಇದು, ನಮಗೆ ಅರ್ಥ ಆಗಬೇಕಲ್ಲ. ಆದ್ದರಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳುತ್ತೇನೆ. ಯಾಕೆ ಅಂತಂದ್ರೆ ನಾಳೆ ನೀವು ಬೆಳೆದರೆ ಪರೋಕ್ಷವಾಗಿ ನಮ್ಮೆಲ್ಲರಿಗೂ ಲಾಭವೇ. ಯಾಕೆ? ನಾವು ಭಾರತೀಯರಷ್ಟೇ.
ಜಾತಿ ಮತ ಸಂಪ್ರದಾಯ ಇದು ಮನೆಯೊಳಗಿಡಿ. ಧರ್ಮದ ದಾರಿಯಲ್ಲಿ ನಡೀರಿ. ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಆತ್ಮಾಭಿಮಾನಕ್ಕೆ ಚುಕ್ಕೆ ಯಾವತ್ತೂ ಇಟ್ಟುಕೊಳ್ಳಬೇಡಿ. ಧೈರ್ಯದಿಂದ ಹೇಳಿ, ಇಂಥವ್ರು ನಮ್ಮಪ್ಪ, ಇಂಥವ್ರು ನಮ್ಮಮ್ಮ. ಕಟ್ಟ ಕಡೆಯ ವಿಷಯ, ಅಪ್ಪ ಅಮ್ಮನ ಉದ್ಯೋಗದ ಬಗ್ಗೆ ಹೇಳಲಿಕ್ಕೆ ನಿಮಗೆ ಸಂಕೋಚ ಬೇಡ. ನಮ್ಮ ಅಪ್ಪ ಒಬ್ಬ ಡ್ರೈವರ್ ಆಗಿದ್ದಾರೆ, ಬೇಜಾರು ಬೇಡ. ಯಾಕೆ? ಒಬ್ಬ ಆಟೋ ಚಾಲಕ ಯಾರ ತಲೆಗೆ ಹೊಡೆದು ಮಂಡೆ ಹೊಡೆದು ದುಡ್ಡು ಮಾಡಲಿಲ್ಲ ಮಕ್ಕಳೇ. ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನೀವು ನೋಡಿ, ಆಟೋಗಳಲ್ಲಿ ಬರೆದಿರ್ತಾರೆ, ಇದು ನನ್ನ ಅಂಬಾರಿ ಅಂತ ಬರೀತಾನೆ, ಇದು ನನ್ನ ಚಲಿಸುವ ದೇವಾಲಯ ಅಂತ ಬರೆದಿರ್ತಾನೆ. ಯಾಕೆ ಅಂತಂದ್ರೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ಆ ಆಟೋ ಹತ್ತಿಸಿ ಎಲ್ಲರನ್ನೂ ಕರ್ಕೊಂಡೋಗಿ ಮನೆಯ ಅಂಗಳದಲ್ಲಿ ಆಟೋ ನಿಲ್ಲಿಸಬೇಕಿದ್ರೆ ದಿನಕ್ಕೆ 100 ಜನ ಹಾಕಿದ ಕಾಲಿನ ಧೂಳನ್ನು ಕೊಡವಿ ಸ್ವಚ್ಛ ಮಾಡುವಂಥ ನಿಮ್ಮಪ್ಪ ಒಬ್ಬ ಆಟೋ ಡ್ರೈವರ್ ಆಗಿದ್ರೆ ಅವರಿಗದ್ರ ಬೇಸರ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ನನಗೆ ಅನ್ನ ಕೊಟ್ಟ ದೇವರು ಅನ್ನುವ ಕೃತಜ್ಞತೆ ಇದೆ. ಅಂತಹ ಸ್ವಾಭಿಮಾನದ ಬದುಕಿನ ಮೂಲಕ ನಿಮ್ಮ ಅಪ್ಪ ನಿಮ್ಮನ್ನು ಸಾಕಿರ್ತಾರೆ. ಆಗ ಒಬ್ಬಾಕೆ ತಾಯಿಯ ಬಗ್ಗೆ ಹೇಳಿದ್ನಲ್ಲ, ಆ ತಾಯಿ ಯಾರದೋ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಇದ್ದ ಬಂಗಾರವ ಇನ್ನೇನೋ ಕದ್ಕೊಂಡು ಬರ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಅವಳು ಪ್ರಾಮಾಣಿಕವಾಗಿ ದುಡಿದ್ದಾಳೆ, ಆತ್ಮಾಭಿಮಾನದಿಂದ ದುಡಿತಾ ಇದ್ದಾಳೆ. ಆ ಆತ್ಮಾಭಿಮಾನದ ದುಡಿಮೆ ಯಾಕೆ ಅಂದರೆ ನನ್ನ ಮಕ್ಕಳು ಆತ್ಮಾಭಿಮಾನದಿಂದ ಬದುಕಬೇಕು ಅನ್ನುವ ಕಾರಣಕ್ಕಾಗಿ. ಆದ್ದರಿಂದ ದಯವಿಟ್ಟು ಆ ಕೆಲಸವನ್ನು ಮಾಡಿ. ಬಹುಶಃ ಇಲ್ಲಿ ಡಿಗ್ರಿ ಓದ್ತಾ ಇರೋ ಮಕ್ಕಳಿದ್ದೀರಿ. ಒಬ್ಬ PUC ಹುಡುಗನ ಕಥೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು ದಿವಸ ನಾನು ಬೈಕಲ್ಲಿ ಹೋಗ್ತಾ ಇರಬೇಕಿದ್ರೆ ಒಬ್ಬ ಹುಡುಗ ಕೈ ಅಡ್ಡ ಹಿಡಿದ ನನಗೆ. ನಮಗೆಲ್ಲ ಆವತ್ತು ಹೇಗಿತ್ತು ಅಂತಂದರೆ, ಬೈಕಲ್ಲಿ ಕರ್ಕೊಂಡು ಹೋಗೋದು ಬಿಡಿ, ಬೈಕಲ್ಲಿ ಹೋಗೋರು ನಮ್ಮನ್ನು ನೋಡಿ ಟಾಟಾ ಮಾಡಿದ್ರೆ ನಮಗೊಂದು ನಮ್ಗೆ ಟಾಟಾ ಮಾಡಿದ್ರು ಅಂತ ಅದಕ್ಕೋಸ್ಕರ ಓಡ್ತಿದ್ದೆವು ನಾವು. ಹಿಂದೆ ಸುಮಾರು ಬೈಕು ಕಾಣುವಷ್ಟು ದೂರ ಓಡ್ತಿದ್ದೆವು ನಾವು. ಬೈಕಲ್ಲಿ ಕರ್ಕೊಂಡೋದ್ರೆ ಸ್ವರ್ಗ ಸುಖ ಆವತ್ತು, ಅವನೇ ನಮ್ಮ ಪಾಲಿನ ದೇವರು. ಆ ಕಷ್ಟ ನನಗೆ ಗೊತ್ತಿದ್ದದಕ್ಕೆ ಹುಡುಗನ ಬೈಕಲ್ಲಿ ಕರ್ಸ್ಕೊಂಡು ಹೋಗ್ಬೇಕಿದ್ರೆ ಅವ ಕೇಳ್ದ, ಸರ್ ನಿಮ್ಮ ಹೆಸರೇನು ಅಂತಂದ. ದಾಮೋದರ ಶರ್ಮಾ ಅಂದೆ. ಸರ್ ನಮ್ಮ ಕಾಲೇಜಿಗೆ ಬಂದಿದ್ದೀರಂತೆ ಅಮ್ಮ ಹೇಳ್ತಿದ್ರು ಅಂತಂದ. ಸರಿಯಪ್ಪ, ನೀನು ಯಾಕೆ ಇಲ್ಲಿ ನಿಂತಿದ್ದೀಯಾ ಅಂದೆ. ಇಲ್ಲ ಸರ್, ನಮಗೆ ಬರ್ಲಿಕ್ಕೆ ತುಂಬ ದೂರ ಇದೆ, 2 ಕಿಲೋಮೀಟರ್ ನಡ್ಕೊಂಡು ಬರಬೇಕು, ಆಮೇಲೆ ಬಸ್ಸಲ್ಲಿ ಬರೋದು, ಅದಕ್ಕೋಸ್ಕರ ಬಸ್ ಕಾಯ್ತಿದ್ದೆ ಅಂದೆ. ಎಲ್ಲ ಮಾತಾಡಿ ಆದಮೇಲೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ, ಅಮ್ಮ ಯಾವುದೋ ಸಾಫ್ಟ್ ಡ್ರಿಂಕ್ ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಹೋಗ್ತಾರೆ, ಅಪ್ಪನಿಗೆ ಕೆಲಸ ಎಲ್ಲ ಮನೇಲಿದ್ದಾರೆ ಅಂದ. ಪಾಪ ಅನ್ನಿಸ್ತು. ಬೈಕಿಂದ ಇಳಿಬೇಕಿದ್ರೆ ಹೆಲ್ಮೆಟ್ ತೆಗೀರಿ, ಮುಖ ನೋಡಬೇಕು ಅಂದ. ಹೆಲ್ಮೆಟ್ ತೆಗೆದೆ, ಫೋನ್ ನಂಬರ್ ಕೇಳಿದ, ಕೊಟ್ಟೆ. ಹೊರಟಿರ್ಬೇಕಿದ್ರೆ ಅವತ್ತು ಬ್ಯಾಗ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಇದ್ದದ್ದು 400 ರೂಪಾಯಿ ತೆಗೆದು ಮುದ್ದೆ ಮಾಡಿ ಅವನ ಕೈಲಿ ಕೊಟ್ಟರೆ, ಸರ್ ಬೇಡ 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 ಅಂದ. ಇಲ್ಲಪ್ಪ ಬಸ್ಸಿಗೆ ಆಗ್ತದೆ ತಗೋ, ಯಾರಿಗೆ ಹೇಳಬೇಡ ಅಂತ ಮೆಲ್ಲ ಮುದ್ದೆ ಮಾಡಿ ಕೊಟ್ಟು ಕಳಿಸಿದೆ. ತಮಾಷೆ ನೋಡಿ, 1 ವಾರ ಬಿಟ್ಟು ಫೋನ್ ಮಾಡ್ತಾನೆ, ಸರ್ ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೇನೆ ಸರ್. ಸರ್ ನಾನೊಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಳ್ಬೇಕು ಅಂತಿದ್ದೇನೆ ಸರ್, ನನಗೆ 2,000 ರೂಪಾಯಿ ಕೊಡ್ತೀರಾ ಅಂತ. ನೋಡುವ ಅಂತಂದೆ ನಾನು. 5-6 ದಿವಸ ಬಿಟ್ಟು ಹೇಳಿದ, ಸ್ವಲ್ಪ ಬಿಟ್ಟು ಒಂದು ಸ್ಕ್ಯಾನರ್ ಕಳಿಸ್ತಾನೆ, ಮೆಸೇಜ್ ಹಾಕಿದ, ಸರ್ ಇದು ಸೈಕಲ್ನವ್ರ ಅಂಗಡಿ ಸ್ಕ್ಯಾನರ್, ಅದಕ್ಕೆ ದುಡ್ಡು ಹಾಕಿ ಸರ್, ಯಾಕಂದ್ರೆ ನಾನು ಅವನನ್ನು ನಂಬುದಿಲ್ಲ ಅಂತ ಅಂದ್ಕೊಂಡವ. ನೋಡೋಣ ಅಂತಂದೆ. 1 ವಾರ ಬಿಟ್ಟು ಸೈಕಲ್ ಫೋಟೋ ಕಳಿಸ್ತಾನೆ, ಸರ್ ಇದೇ ಸರ್ ನಾನು ಸೈಕಲ್ಲು ಅಂತ. ಪಾಪ ಅನ್ನಿಸ್ತು. ಮುಂಬೈಯಲ್ಲಿ ಸಂತೋಷ್ ಶೆಟ್ಟಿ ಅಂತಿದ್ದಾರೆ ಪೂನಾದಲ್ಲಿ. ಅವ್ರಿಗೆ ಹೇಳಿದೆ, ಸರ್ ಒಬ್ಬ ಹುಡುಗ ಹೀಗೆ ಕೇಳ್ತಿದ್ದಾನೆ, ಏನು ಮಾಡಲಿ ಅಂತಂದೆ. ಇರಲಿ ನೀವು ಕೊಡ್ಲಿಕ್ಕೆ ಹೋಗ್ಬೇಡಿ, ನಾನು ಬರ್ತೇನೆ ಊರಿಗೆ ಅಂತಂದರು. ಕಾಪು ಮಾರಿಯಮ್ಮನ ಬ್ರಹ್ಮಕಲಶದ ಸಂದರ್ಭ ಊರಿಗೆ ಬಂದವರು ಹುಡುಗನ ಕರೀತಾರೆ. ಕರೆದು 15,000 ರೂಪಾಯಿ ಸೈಕಲ್ ತೆಗೆದು ಕೊಡ್ತಾರೆ ಅವನಿಗೆ. ಊಟಕ್ಕೆ ಅಂದರು, ಸರ್ ನಾನು ಕೃಷ್ಣ ಮಠಕ್ಕೆ ಹೋಗ್ತೇನೆ ಅಂತ ಹುಡುಗ. ಯಾಕೆ ಗೊತ್ತಾ, ಕೃಷ್ಣ ಮಠದ ಧರ್ಮಕ್ಕೂಟ ಸಿಗ್ತದೆ, ಹೋಟೆಲ್ ಊಟ ಮಾಡಿ ದುಡ್ಡಿಲ್ಲ ಹುಡುಗನ ಹತ್ರ. ಬೇಡ ಬಾ ಅಂತ ಕರ್ಕೊಂಡೋಗಿ ವುಡ್ಲ್ಯಾಂಡ್ಸಲ್ಲಿ ಊಟ ಮಾಡಿಸಿ ಒಂದು ಸ್ವೀಟ್ ಬಾಕ್ಸ್ ತೆಗೆದು ಕೊಟ್ಟು ಹಿಡಿದ್ರು. ಮಗ ಇದನ್ನು ತಗೊಂಡು ಅಮ್ಮನಿಗೆ ಕೊಡು, ಅಮ್ಮ ಖುಷಿ ಪಡ್ತಾರೆ, ಕೊಡು ಅಮ್ಮನಿಗೆ ಅಂತ. ಮನೆಗೆ ಹೋದ ಅವನು. ಸೈಕಲ್ ತಗೊಂಡೋದು ನನ್ನ ಥ್ಯಾಂಕ್ಸ್ ಅದೇ ಹಿಡ್ಕೊಂಡು ಹೋದ. ಎಲ್ಲ ಆಗಿ ಮೇಯಲ್ಲಿ ಕಾಲೇಜ್ ರಜೆ, ನನಗೆ ವಾಟ್ಸಪ್ ಮಾಡ್ತಾನೆ, ಸರ್ ಕಾಲೇಜ್ ರಜೆ ಇದೆ, ಅಪ್ಪ ಅಮ್ಮನಿಗೆ ಕೆಲಸ ಇಲ್ಲಲ್ಲ ಸರ್, ನಾನೊಂದು ಬಿಸ್ನೆಸ್ ಮಾಡಬೇಕು ಅಂತ ಮಾಡಿದ್ದೇನೆ, ಕಲ್ಲಂಗಡಿನ ವ್ಯಾಪಾರ ಮಾಡ್ತೇನೆ, ಕೆಜಿಗೆ 30 ರೂಪಾಯಿ, ನಿಮಗೆ ಬೇಕಾದರೆ ಫ್ರೀ ಸರ್, ಯಾರ ಇದ್ರೆ ಹೇಳಿ ಅಂತಂದ. ಅದನ್ನು ನಾನು ಸಂತೋಷ್ ಶೆಟ್ರಿಗೆ ಕಳಿಸಿದೆ. ಆಯಿತು, ಕಲ್ಲಂಗಡಿ ಹಣ್ಣು ವ್ಯಾಪಾರ ಆಯಿತು. ಮಧ್ಯೆ ಅವರ ಕಾಲೇಜಿಗೆ ಮತ್ತೆ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಹೋದಾಗ ಪ್ರಿನ್ಸಿಪಾಲ್ ಹೇಳ್ತಾರೆ, ಅವನ ಬಗ್ಗೆ ಕೇಳಿದ್ರೆ, ಹೌದು ಸರ್ ಒಮ್ಮೆ ಔಷಧಕ್ಕೆ ಅಂತಂದದ್ದು 1,600 ರೂಪಾಯಿ ಕಳೆದೋಗಿತ್ತಂತೆ, ನನ್ನ ಹತ್ರ ಹೀಗೀಗ ವಿಷಯ ಅಂತೇಳಿ 1,600 ರೂಪಾಯಿ ತಗೊಂಡ. ಯಾವಾಗ ಕೊಡ್ತಿ ಅಂತ ನಾನು ಕೇಳಲಿಲ್ಲ, ಅವನು ಹೇಳಲಿಲ್ಲ. ಆದರೆ 6 ತಿಂಗಳ ನಂತರ 1,600 ರೂಪಾಯಿ ವಾಪಸ್ ಕೊಟ್ಟಿದ್ದಾನೆ ಅಂತಂದರು. ಎಲ್ಲ ಆಗಿ ಮಾತಾಡಿ ಆ ಹುಡುಗನ ಬಗ್ಗೆ ಮಾಡಿ, ಹುಡುಗ ಎಲ್ಲಿದ್ದಾನೆ ಕೇಳ್ತೇನೆ, ಬ್ರಹ್ಮಾವರದಲ್ಲಿ ಹಲಸು ಮೇಳ ಆಗ್ತಾ ಇದೆ, ಅಕ್ಕಪಕ್ಕದ ಹಲಸಿನ ಮರಗಳನ್ನು ಕಾಂಟ್ರಾಕ್ಟ್ ತಗೊಂಡು ಹಲಸು ಮೇಳದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥ ಮಾಡಿಕೊಂಡು ನೀವು ರಜಾ ದಿನಗಳಲ್ಲಿ ಕೈಗೆ ಸಿಕ್ಕಿದ ಯಾವ ಕೆಲಸವನ್ನಾದರೂ ಮಾಡಿ ಅದರಲ್ಲಿ ಮರ್ಯಾದೆ ಹೋಗುವ ಪ್ರಶ್ನೆ ಇಲ್ಲ ಮಕ್ಕಳೇ.
ಪೆಟ್ರೋಲ್ ಬಂಕಲ್ಲಾದರೂ ಕೆಲಸ ಮಾಡುವ, ಬಿಗ್ ಬಾಜಾರ್ ಆದರೂ ಸರಿ, ಎಲ್ಲಾದರೂ ಸರಿ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಅಷ್ಟೇ. ಅದರಿಂದ ಮುಂದುವರೆದು ನನಗೆ ನೋವಾದದ್ದು ಯಾವಾಗ ಅಂತಂದರೆ, ಮೊನ್ನೆ ಒಂದು 10 ದಿನದ ಹಿಂದೆ ಫೋನ್ ಮಾಡುತ್ತಾನೆ ಹುಡುಗ. ಫೋನ್ ಮಾಡಿ, ಸರ್ ನೀವು ಧರ್ಮಸ್ಥಳ ಹೋಗ್ತೀರಾ ಅಂತಾನೆ. ಯಾಕೋ ಅಂದೆ, ನನಗೆ ಹೆಗ್ಡೆಯವ್ರ ಜೊತೆ ಫೋಟೋ ತೆಗಿಬೇಕು ಸರ್, ಬರ್ತೇನೆ. ಹೇಳ್ತೇನೆ ಬಾ ಅಂದೆ. ಹೇಳಿ ಆದಮೇಲೆ ಹೇಳಿದ, ಸರ್ ಇನ್ನೊಂದು ವಿಷಯ. ಏನು? ನಾವು ನಮ್ಮ ತಂಗಿ ಚಿನ್ನ ತಗೊಳ್ಬೇಕು ಅಂತಿದ್ದೇವೆ ಸರ್ ಅಂತ. ಎಷ್ಟೇ ಕ್ಲಾಸು ಅಂತಂದರೆ 9. ಏನು ವಿಶೇಷ ಚಿನ್ನ? ನಮ್ಮ ಆ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳು ಮೆಚೂರ್ ಆದಾಗ ಅವರಿಗೆ ಬಂಗಾರ ಎಲ್ಲ ಹಾಕಿ ಅವರಿಗೆ ಸೀರೆ ಎಲ್ಲ ಕೊಟ್ಟು ದೇವ್ರ ಹಾಗೆ ಅಲಂಕಾರ ಮಾಡಿ ಮದುಮಗಳಾಗಿ ಮಾಡ್ತಾರೆ, ಖುಷಿ ಪಡ್ತಾರೆ. ಈ ಹುಡುಗ ಹೇಳ್ತಾನೆ, ಸರ್ ನನ್ನ ತಂಗಿ ಕಳೆಸರಿ ದೊಡ್ಡವಳಾದ್ಲು ಸರ್ ಕಳೆದ ವರ್ಷ. ಆವಾಗ ನಮಗೆಲ್ಲ ಕೆಲಸ ಇರಲಿಲ್ಲಲ್ಲ ಸರ್, ಅವಳಿಗೆ ಬಟ್ಟೆ ತರಲಿಕ್ಕೆ, ಚಿನ್ನ ತರಲಿಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಸರ್. ನಾನು ಕಳ್ಸರಿ ಕಲ್ಲಂಗಡಿ ವ್ಯಾಪಾರ ಮತ್ತು ಹಲಸಿಮೇಳೆ ವ್ಯಾಪಾರ ಮಾಡಿದ್ದೀನಿ ಸರ್, ಅದರಲ್ಲಿ ಸ್ವಲ್ಪ ದುಡ್ಡಿತ್ತು. ಅಮ್ಮ ಕೆಲಸಕ್ಕೆ ಹೋಗ್ತಾ ದುಡ್ಡು ಆಯ್ತಲ್ಲ ಸರ್, ಅದಕ್ಕೋಸ್ಕರ ಈ ವರ್ಷ ಆದರೂ ತಂಗಿಗೆ ಒಂದು ಚಿನ್ನ ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ವಿ ಅಂತ. ಎಷ್ಟು ಬೇಜಾರಾಯಿತು ಮನಸ್ಸಿಗೆ ಅಂತಂದರೆ, ಒಬ್ಬ PUCಯಲ್ಲಿ ಓದುವಂಥ ಒಬ್ಬ ಹುಡುಗ ರಜೆ ಸಿಕ್ಕಿದಾಗ ಹಲಸಿನಣ್ಣು ವ್ಯಾಪಾರ ಮಾಡ್ತಾನೆ, ಕಲ್ಲಂಗಡಿ ವ್ಯಾಪಾರ ಮಾಡ್ತಾನೆ. ಇಷ್ಟು ಮಾಡಿ ತನಗಾಗಿ ಏನೂ ಮಾಡಲಿಲ್ಲ. ತನಗೊಬ್ಬಳು ತಂಗಿ ಇದ್ದಾಳೆ, ಅವಳಿಗೆ ಮೂಗು ಚುಚ್ಚಬೇಕಾದ ನನ್ನ ಅಪ್ಪ ಅಮ್ಮನ ಜವಾಬ್ದಾರಿ, ಅದನ್ನು ಮಾಡಲಿಕ್ಕೆ ಅಪ್ಪ ಅಮ್ಮನಿಗೆ ಸಾಧ್ಯವಾಗದೇ ಇದ್ದಾಗ ಅದನ್ನು ಮಾಡಬೇಕು ಅಂತ ಒಬ್ಬ PUCಯ ಹುಡುಗ ಯೋಚನೆ ಮಾಡ್ತಾನಲ್ಲ ಮಕ್ಕಳೇ. ಇಂತಹ ಬದುಕು ನಮಗೆ ಪ್ರೇರಣೆ ಆಗಬೇಕಾದದ್ದು ಅಂತ ನಾನು ಹೇಳ್ತಾ ಇರೋದು. ಇದು ಪ್ರೇರಣೆ ಆಗಬೇಕಾದ್ದು ನಮಗೆ. ಹಾಗಾಗಿ ನಾನು ಹೇಳ್ತಾ ಇರೋದು. ನಾನು ಈಗಲೂ ನಿಮಗೆ ಹೇಳುತ್ತೇನೆ, ನಾನು ಸ್ವಲ್ಪ ಆರಂಭದಲ್ಲಿ ಖಾರವಾಗಿ ಮಾತಾಡೋದ್ನಲ್ಲ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಹೀಗೆ ಖಾರವಾಗಿ ಮಾತಾಡೋದು ನಿಮಗೆಲ್ಲ, ನನ್ನ ಒಡಹುಟ್ಟಿದ ತಮ್ಮನಿಗಾದರೂ ಮಾತಾಡ್ತೇನೆ, ನನ್ನ ತಂದೆಗೆ ಆದರೂ ಮಾತಾಡ್ತೇನೆ. ಯಾಕೆ ಅಂದರೆ, ನೀವು ನನಗೆ ಸಂಬಂಧಿಗಳಲ್ಲದೆ ಇರಬಹುದು, ಆದರೆ ಇದೇ ಯೂನಿಫಾರ್ಮ್ ಹಾಕ್ಕೊಂಡು ರಸ್ತೆಯಲ್ಲಿ ಓಡಾಡಬೇಕಿದ್ರೆ ಅದು ನಮ್ಮ ಕಾರ್ಕಳದ ಭುವನೇಂದ್ರ ಕಾಲೇಜಿನ ಮಕ್ಕಳು ಅಂತ ಹೇಳುವ ಪ್ರೀತಿ ನಮಗಿದೆ ಮಕ್ಕಳೇ. ನಾವು ಇದೇ ನೆಲದಲ್ಲಿ ಹುಟ್ಟಿ ಬದುಕಿದವರು ನಾವು. ನೀವು ಯಾರೋ ಬೇರೆ ಅಲ್ಲ. ನಾಳೆ ಇದೇ ಊರಿಗೆ ನೀವೊಬ್ಬ ಶಾಸಕನಾಗಿ ಬಂದರೆ ನಿಮ್ಮ ಆಡಳಿತದಲ್ಲಿ ನಮ್ಮ ಮನೆತನ ಬದುಕು ಕಟ್ಟಿಕೊಳ್ಳುತ್ತದೆ. ಇದೇ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯಾಗಿ ಬಂದರೆ ಇಡೀ ಭಾರತ ನಿಮ್ಮ ಆದರ್ಶವನ್ನು ಒಪ್ಪಿಕೊಂಡು ಸಾಗುವುದಕ್ಕೆ ಪ್ರಯತ್ನ ಪಡುತ್ತದೆ. ಯಾರು ವ್ಯರ್ಥ ಅಲ್ಲ ಈ ಪ್ರಪಂಚದಲ್ಲಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುನ್ ನೋಡಿದ್ರಲ್ಲ, ದೇವರು ಅವರಿಗೆ ಬಾಹ್ಯ ಸೌಂದರ್ಯ ಕೊಡದೇ ಇರಬಹುದು, ಬಡತನ ಕೊಟ್ಟಿದ್ದಾರೆ, ಸ್ವಾಭಿಮಾನ ಕೊಟ್ಟಿದ್ದಾರೆ, ಆತ್ಮವಿಶ್ವಾಸ ಕೊಟ್ಟಿದ್ದಾರೆ. ಇಡೀ ಒಂದು ದೇಶದ ಪ್ರಧಾನಿಯ ಗೌರವಿಸುವಂಥ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಈ ನೆಲದಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ, ಹೆಣ್ಣು ಮಕ್ಕಳೇ ನಿಮ್ಮ ಗುರಿ ಅಲ್ಲಿರಬೇಕು ಹೊರತು ತಾತ್ಕಾಲಿಕವಾಗಿ ರಸ್ತೆ ಬದಿಯಲ್ಲಿ ನಿಂತು ಬೈಕ್ ಇಟ್ಕೊಂಡು ಹಲಕಿಸುವ ಮೂರ್ಖನ ಕಡೆಗೆ ಅಲ್ಲ ಮಕ್ಕಳೇ. ಅದಲ್ಲ, ಅದರಲ್ಲಿ ಎಲ್ಲ ಜೀವನದ ಸುಖ ಇರೋದು. ದಯವಿಟ್ಟು ನಾನು ವಿನಂತಿ ಮಾಡುತ್ತೇನೆ, ನಮ್ಮಲ್ಲಿ ತಾಯಿಗೊಂದು ದಿನ ಇದೆ, ಅಪ್ಪನಿಗೊಂದು ದಿನ ಇದೆ, ಗುರುಗಳಿಗೊಂದು ದಿನ ಇದೆ, ಅದಿರಲಿ. ಆದರೆ ನೆನಪಿಟ್ಟುಕೊಳ್ಳಿ, ನಮ್ಮ ಜೀವನದ ಕ್ಷಣ ಕ್ಷಣವೂ ಕೂಡ ನಮ್ಮ ಅಮ್ಮನದೇ, ಜೀವನದ ಕ್ಷಣ ಕ್ಷಣವೂ ನಮ್ಮ ಅಪ್ಪನದೇ, ನಮ್ಮ ಜೀವನದ ಪ್ರತಿ ಕ್ಷಣವೂ ಕೂಡ ನಮಗೆ ವಿದ್ಯೆ ಕಲಿಸಿದ ಗುರುಗಳದ್ದೇ. ಅದರ ಹೊರತಾಗಿ ನಮಗೆ ಬದುಕಿಲ್ಲ. ಅದಕ್ಕೋಸ್ಕರ ಒಂದು ದಿನ ನಿಘಂಟು ಮಾಡಬೇಕಾದದ್ದಿಲ್ಲ. ಯಾವ ಮಕ್ಕಳಿಗೆ ಇಲ್ಲಿ ನಿಮ್ಮ ಅಪ್ಪ ಅಮ್ಮನ ಡೇಟ್ ಆಫ್ ಬರ್ತ್ ಗೊತ್ತಿಲ್ವೋ, ಅಪ್ಪ ಅಮ್ಮ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲಲ್ಲ, ನಿಮಗೆ ಬರ್ತ್ಡೇ ಇಲ್ಲ ಅಂತ ಹೇಳಬೇಡಿ. ನಿಮ್ಮ ಹುಟ್ಟು ಹಬ್ಬದ ದಿನವೇ ಅಮ್ಮನಿಗೆ ಅಪ್ಪನಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹೇಳಿ ಹ್ಯಾಪಿ ಬರ್ತ್ಡೇ ಅಂತ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ. ನೀವು ಹುಟ್ಟಿದ ದಿನವೇ ಹೇಳಿ, ಅಪ್ಪ ಸಂತೋಷ ಪಡ್ತಾರೆ ಅದನ್ನು. ಅದರಿಂದ ಆಚೆಗೆ ನಮ್ಮಲ್ಲಿ ಕೆಲವು ಅನಿಷ್ಟ ಪದ್ಧತಿಗಳಿದ್ದಾವೆ. ವ್ಯಾಲೆಂಟೈನ್ ಡೇ ಬೇಡ, ಅದನ್ನು ಮಾಡಬೇಡಿ. ಇಲ್ಲ ಮಗ, ನೆಗಾಡಿದಷ್ಟು ಸುಲಭ ಇಲ್ಲ. ನಿನ್ನ ಹಲ್ಲು ನೋಡಿದೆ ನಾನು, ಆದರೆ ನೆಗಾಡಿದಷ್ಟು ಸುಲಭ ಅಲ್ಲ ಬದುಕು. ಯಾಕೆ ಅಂದರೆ, 5 ರೂಪಾಯಿಗೆ 10 ರೂಪಾಯಿಗೆ ಸಿಕ್ಕುವ ಗುಲಾಬಿಗೆ 50 ರೂಪಾಯಿ ಕೊಟ್ಟು, ಕಿವಿಗೆ ಹುಳ ಬಿದ್ದ ನಾಯಿ ಹಾಗೆ ಎಲ್ಲೆಲ್ಲೋ ಬೀದಿ ಅಲದಾಡಿ, ಅಲ್ಲೆಲ್ಲೋ ಕಣ್ಣು ತಪ್ಪಿಸಿ ಒಂದು ಗುಲಾಬಿ ಹೂ ಕೊಟ್ಟು ಐ ಲವ್ ಯು ಅಂತ ಹೇಳಿಕೊಂಡು, ಮನೆಯಲ್ಲಿ ಬೈದರು ಅನ್ನುವ ಕಾರಣಕ್ಕೆ ಇಬ್ಬರು ಹೋಗಿ ನೀರಿಗೆ ಬಿದ್ದು ಪ್ರಾಣ ಬಿಡುವಂತಹ ಪರಿಸ್ಥಿತಿ ದಯವಿಟ್ಟು ತಂದುಕೊಳ್ಳಬೇಡಿ. ಮೊನ್ನೆ ಶಿವಮೊಗ್ಗದ ಹತ್ರ ಅಂತೆ, ಆಮೇಲೆ ಫೋಟೋ ಬಂತು, ಅವಳನ್ನು ಎತ್ಕೊಂಡದ್ದು, ಸಂಭ್ರಮ, ಹಾಡು ಎಲ್ಲ ಬಂತು. ಆದರೆ ಅವಳನ್ನು ಬ್ರಿಡ್ಜ್ನಿಂದ ಕೆಳಗೆ ನದಿಗೆ ಹೊತ್ತಾಕಿ ಅವಳನ್ನು ಕೊಂದು ಹಾಕಿಬಿಟ್ಟ. ಯೋಚನೆ ಮಾಡಿ, ಯಾರ ಮನೆಯ ಮಗಳೇನೋ ಪಾಪ, ಅಮ್ಮ ಎಷ್ಟು ಕನಸು ಕಟ್ಟಿ ನೋಡಿದಾಳೇನೋ. ಇದಕ್ಕೆ ಹೇಳ್ತಾ ಇರೋದು, ತಾತ್ಕಾಲಿಕವಾದ ಆಕರ್ಷಣೆಯೇ ಬದುಕಿನ ಸತ್ಯ ಅಂತ ಮರುಳಾಗಬೇಡಿ. ನೀವು ಜವಾಬ್ದಾರಿಯುತ ಸ್ಥಾನಕ್ಕೆ ಬಂದು ಕುಟುಂಬ ನಿರ್ವಹಣೆ ಮಾಡುವ ಕಾಲ ಬಂದಾಗ ಆಯ್ಕೆ ನಿಮ್ಮದ್ದು, ಅದರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆದರೆ ಅಲ್ಲಿವರೆಗೆ ಅವಸರ ಬೇಡ ಮಕ್ಕಳೇ, ದಯವಿಟ್ಟು ಅವಸರ ಮಾಡಬೇಡಿ. ಆಡುವುದಕ್ಕೆ 1000 ಸಂಗತಿಗಳಿವೆ, ಮಾತನ್ನು ನಾನು ಮುಕ್ತಾಯ ಮಾಡಬೇಕು. ಆದರೆ ಅಹಂಕಾರಕ್ಕಾಗಿ ಹೇಳ್ತಿಲ್ಲ, ನೀವು ನಮ್ಮವರು ಅನ್ನುವ ಪ್ರೀತಿಗಾಗಿ ಹೇಳುತ್ತೇನೆ. ದಯವಿಟ್ಟು ಯೂಟ್ಯೂಬಲ್ಲಿ ನನ್ನ ವೀಡಿಯೋಗಳಿವೆ, ಅದರಲ್ಲಿ ನೋಡಿ, ಅದು ತುಂಬ ಮಾತನಾಡಿದ್ದೇನೆ. ಸಾಧ್ಯವಾದದ್ದು ಒಳ್ಳೆಯದು ಅನ್ನುವುದನ್ನು ನೀವು ಒಪ್ಪಿಕೊಳ್ಳಿ.
ಇನ್ನು ಕಟ್ಟ ಕಡೆಯ ಸಂದೇಶ ನಿಮಗೇನು ಅಂತಂದರೆ, ಇವತ್ತಿನ ಯುವ ಜನತೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಕ್ರಿಯಾಶೀಲರಾಗಿರ್ತೀರಿ. ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಎಲ್ಲ ಇರಲಿ. ದಯವಿಟ್ಟು ನಿಮಗೆ ಹೇಳ್ತೇನೆ, ಅಲ್ಲಿ ಒಳ್ಳೆಯ ವಿಚಾರಗಳು ಬಂದರೆ ಅದನ್ನು ನೋಡ್ತಾ ನೋಡ್ತಾ ನಿಮ್ಮದಾಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಿ. ಯಾರಾದರೂ ತಪ್ಪು ಹೇಳ್ತಾ ಇದ್ದಾರೆ ಅಂತ ಗೊತ್ತಾದರೆ ಸಾಧ್ಯ ಇದ್ದರೆ ಒಳ್ಳೆಯ ಮಾರ್ಗದರ್ಶನ ಹೇಳಿ, ಹೊರತು ಅವರನ್ನು ಬೈಲಿಕ್ಕೆ ಹೋಗಬೇಡಿ. ಒಬ್ಬರೇನೋ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಸಾಧ್ಯ ಇದ್ರೆ ಸರ್ ಇದು ಸರಿ ಕಾಣೋದಿಲ್ಲ, ದಯವಿಟ್ಟು ಬದಲಾಯಿಸಿಕೊಳ್ಳಿ ಅಂತ ಕಮೆಂಟ್ ಮಾಡಿ ಬಿಟ್ರೆ, ಅವನನ್ನು ವೈಯಕ್ತಿಕವಾಗಿ ಬೈಯುವುದು, ಅವರ ಅಪ್ಪ ಅಮ್ಮನಿಗೆ ಬೈಯುವುದು, ಅವ್ರ ಹೆಂಡತಿ ಮಕ್ಕಳಿಗೆ ಬೈಯುವುದು, ಇಂಥ ಕಮೆಂಟ್ಗಳನ್ನು ದಯವಿಟ್ಟು ಮಾಡಬೇಡಿ. ಯಾಕೆ ಅಂದರೆ ನಮ್ಮ ದೃಷ್ಟಿಯಲ್ಲಿ ಕೆಟ್ಟವನಾದವನು ಕೂಡ ಅವನಲ್ಲಿ ಯಾವುದೊಂದು ಒಳ್ಳೆಯ ಗುಣ ಇದ್ದಿರಬಹುದು, ನಮಗೆ ಗೊತ್ತಿಲ್ಲ. ಒಳ್ಳೆಯ ಗುಣ ಉಂಟು ಅನ್ನುವ ಕಾರಣಕ್ಕೆ ಮಾಡಿದ ಎಲ್ಲ ಕೆಟ್ಟದನ್ನು ಒಪ್ಲಿಕ್ಕಾಗ್ತದೆ ಅಂತಲ್ಲ. ಯಾಕಂದ್ರೆ ವೀರಪ್ಪನ್ನು ಕೊಲ್ಲಬೇಕು ಅಂತ ಎಷ್ಟು ಸಮಯಕ್ಕಾದವಲ್ಲ. ನಾನು ಬೆಂಗಳೂರಿಗೆ ಹೋದಾಗ ಒಬ್ಬರು ಸಿಕ್ಕಿದ್ದಾರೆ, ವೀರಪ್ಪನ ಜೊತೆಗೆ ಒಡನಾಡಿ ಅವನಿಗಿರುವ ಕಾಡಿನ ಮಾಹಿತಿಯ ಬಗ್ಗೆ PhD ಮಾಡಿದಾರೆ ಅವರು. ಹಾಗಾದ್ರೆ ಈ ಕಾಡುಗಳ ವೀರಪ್ಪನಲ್ಲೂ ಕೂಡ ಜೀವನದಲ್ಲಿ ಯಾವುದೊಂದು ಒಳ್ಳೆಯ ಗುಣ ಇತ್ತು ಅಂತ ಅವರು ಕಂಡಿದ್ದಾರೆ. ಒಳ್ಳೆಯ ಗುಣ ಉಂಟು ಅನ್ನೋ ಕಾರಣಕ್ಕೆ ಮಾಡಿದ ಅನ್ಯಾಯ ಒಪ್ಲಿಕ್ಕಾಗುತ್ತದೆ ಅಂತಲ್ಲ. ಆದರೆ ಕೆಟ್ಟದಾಗಿ ಮಾತನಾಡಬೇಡಿ ಯಾರಿಗೂ. ನಿಮಗೆ ಒಳ್ಳೆದು ಕಂಡಿದ್ರೆ ಖಂಡಿತ ಸ್ವೀಕಾರ ಮಾಡಿ, ಕೆಟ್ಟದು ಅಂತ ಕಂಡ್ರೆ ತಿದ್ದಿ ಹೇಳಿ, ಸಾಧ್ಯ ಇಲ್ಲ ಅಂತಾದರೆ ಅದರ ಬಗ್ಗೆ ಉದಾಸೀನರಾಗಿ ಬಿಡಿ, ಯಾವತ್ತೂ ಮಾಡಬೇಡಿ. ಮತ್ತೆ ರೀಲ್ಸ್ ಮಾಡ್ತಿರಲ್ಲ, ಖಂಡಿತವಾಗಿ ಮಾಡಿ, ಆದರೆ ನಿಮ್ಮದನ್ನು ಮಾಡ್ಕೊಂಡು ನೀವು ಖುಷಿ ಪಡಿ. ಅದ್ರ ಜೊತೆಗೆ ಸಾಧ್ಯ ಇದ್ರೆ ಮಕ್ಕಳೇ, ನಿಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಅದನ್ನು ರೀಲ್ಸ್ ಮಾಡಿ ಊರಿಗೆ ಗೊತ್ತಿಲ್ಲದ ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ಹೇಳಿ. ನಿಮಗೆ ಪಾಠ ಮಾಡಿದ ಶಿಕ್ಷಕರಿದ್ದಾರೆ, ಅವ್ರ ಬಗ್ಗೆ ಕೇಳಿ. ಅವರೆಲ್ಲ ಕಾರಿಡಾರಲ್ಲಿ ಹೋಗ್ತಾರಾದ್ರೆ ಮಾತಾಡಿ, ಅವ್ರದ್ದೊಂದು ರೀಲ್ಸ್ ಮಾಡಿ, ಇವ್ರು ನನಗೆ ಪಾಠ ಮಾಡದ ದೇವರು ಅಂತ ರೀಲ್ಸ್ ಮಾಡಿ ಮಕ್ಕಳೇ. ಸಮಾಜ ಗೌರವಿಸ್ತದೆ, ಎಷ್ಟೊಳ್ಳೆ ಕಮೆಂಟ್ ಬರ್ತದೆ ಗೊತ್ತಾ ಅದಕ್ಕೆ. ಆದ್ರಿಂದ ಬದುಕು ಬದಲಾಗಬೇಕಾದದ್ದು ಹಾಗೆ. ಅದು ಬಿಟ್ಟರೆ ಇನ್ನು ಕಟ್ಟ ಕಡೆದೇನು ಅಂತಂದರೆ, ನಾನು ಇದನ್ನು ಹೇಳಿದ್ದೇನೆ ಒಂದು ವಿಡಿಯೋದಲ್ಲಿ, ನಮ್ಮಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಸ್ಟಾರ್ಟ್ ಆಗಿದೆ ನೋಡಿ. ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ, ಒಂದು ಹೊಂಡದಲ್ಲಿ ಮಲಗಿಸಿ ಅವ ಕೈ ಹಿಡಿದು ಹುಡುಗಿಯನ್ನು ಕೆಳಗೆ ಇಳಿತಾ ಇದ್ದಾನೆ. ಅಂದರೆ ಮದುವೆ ಆಗಿ ಸಾಯುವ ತನಕ ಒಟ್ಟಿಗೆ ಇರುವ ಅಂತೆ. ಅದನ್ನು ಮದುವೆ ದಿವಸ ತೋರಿಸೋದು, ಮದುವೆಯ ಸಮಾರಂಭದಲ್ಲಿ ಮಸಣದ ವಿಡಿಯೋ ತೋರಿಸುವ ಅಲ್ಲಿವರೆಗೆ ಮೂರ್ಖತನಕ್ಕೆ ಬಂದಿದ್ದೇವೆ. ದಯವಿಟ್ಟು ಮಾಡಬೇಡಿ. ಅಲ್ಲೆಲ್ಲೋ ಬೀಚಲ್ಲಿ ಹೋಗಿ ಆ ಹುಡುಗನನ್ನು ಮಲಗಿಸಿ ಯಾವುದೋ ಫಿಲ್ಮ್ ನೋಡಿದ್ದೇವೆ ಅಂತ ಹೇಳಿ ಈ ಹುಡುಗಿ ತುಂಡು ಬಟ್ಟೆ ಹಾಕ್ಕೊಂಡು ಒದ್ದೆ ಹಾಕ್ಕೊಂಡು ಅವನ ಎದೆ ಮೇಲೆ ಕಾಲಿಟ್ಕೊಂಡು ಹಾರಿ ಹೋಗುವುದು ದಯವಿಟ್ಟು ಮಾಡಬೇಡಿ. ಒಬ್ಬ ಹುಡುಗ ತನ್ನ ಅಪ್ಪನ ಎತ್ತರಕ್ಕೆ ಬೆಳೆದು ನಿಂತು ಗಡ್ಡ ಮೀಸೆ ಬಂದಾಗ ಅಪ್ಪನಿಗೆ ಗೊತ್ತಾಗುತ್ತದೆ, ನನ್ನ ಬದುಕು ಮುಗಿತಾ ಬಂತು, ನನ್ನ ಉತ್ತರಾಧಿಕಾರಿ ಬೆಳೀತಾನೆ ಅಂತ. ಅಂತಹ ಮಗನ ಎದೆ ಮೇಲೆ ಇನ್ನೊಬ್ಬಳು ಹುಡುಗಿ ಕಾಲಿಟ್ಟದ್ದನ್ನು ಅಪ್ಪ ನೋಡಿದ್ರೆ ಅಪ್ಪನಿಗೆ ಏನು ಅನ್ನಿಸ್ಬೋದು? ಕ್ಷಣಕಾಲ ಯೋಚನೆ ಮಾಡಿ. ಒಬ್ಬಳು ಹುಡುಗಿ ನನ್ನ ಪಾಲಿನ ದೇವರು ಅಂತ ಅವಳನ್ನು ಅಲಂಕಾರ ಮಾಡಿ ಬಂಗಾರ ಇಟ್ಟು ಹೂವಿಟ್ಟು ಅವಳನ್ನು ನೋಡಿ ಸಂಭ್ರಮಿಸಿ ನಿಮ್ಮ ಕಾಲನ್ನು ನೋಡಿ ಚುಂಬಿಸಿದ ನಿಮ್ಮ ಅಮ್ಮ ನಾಳೆ ಆ ತುಂಡು ಹುಡುಗಿಯಲ್ಲಿ ಬೀಚಲ್ಲಿ ಸಾವಿರಾರು ಜನರ ಅರೆಬೆತ್ತಲೆ ಓಡುದು ನೋಡಿದ್ರೆ ನಿಮ್ಮ ಅಮ್ಮನಿಗೆ ಹೇಗಾಗ್ಬೋದು ಅಂತ ಯೋಚನೆ ಮಾಡಿ. ಮಕ್ಕಳೇ, ವೈಜ್ಞಾನಿಕವಾದ ಬೆಳವಣಿಗೆ, ಆಧುನಿಕ ಬದುಕು ಅಂದರೆ ಬಟ್ಟೆ ಬಿಚ್ಚಿ ತಿರುಗುವುದಲ್ಲ ಮಕ್ಕಳೇ, ಮನಸ್ಸು ಬಿಚ್ಚಿ ಬದುಕುವುದಕ್ಕೆ ಕಲಿಯಬೇಕು. ನಾವು ಮನಸ್ಸು ಬಿಚ್ಚಿ ಬದುಕುವುದಕ್ಕೆ ಕಲಿಯಬೇಕು. ಹಾಗಾಗಿ ಇಷ್ಟೇ ಹೇಳಬಲ್ಲೆ. ಈ ನೆಲದ ಒಬ್ಬ ಹುಡುಗ ಯಾವುದು ಆಪಾದನೆ ಹೊತ್ತಿ ಜೈಲಿಗೆ ಹೋದರೆ ಕಾರ್ಕಳದ ಮರ್ಯಾದೆಯ ಪ್ರಶ್ನೆ ಮಕ್ಕಳೇ. ಒಬ್ಬಾಕೆ ಹೆಣ್ಣು ಹೀಗೆ ತಪ್ಪು ಮಾಡಿ ಹೀಗಾದ್ಲು ಅಂತ ಅವಳಿಂದ ಅಪಪ್ರಚಾರವಾದರೆ ಅದು ಈ ನೆಲದ ಮರ್ಯಾದೆಯ ಪ್ರಶ್ನೆ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡೋದು, ನೀವು ಒಳ್ಳೆ ಕೆಲಸ ಮಾಡಿದಾಗ ನಾನು ಇಂಥ ಊರಿನವನು ಅಂತ ಹೇಳಿ. ಅದರರ್ಥ ಕೆಟ್ಟ ಕೆಲಸ ಮಾಡ್ತೀರಿ ಅಂತಲ್ಲ. ಪ್ರಮಾದ ವಶಾತ್ ನಿಮ್ಮಿಂದ ಏನಾದರೂ ತಪ್ಪಾದರೆ ಯಾರು ಕೇಳಿದರೂ ಕೂಡ ಅಪ್ಪ ಅಮ್ಮನ ಹೆಸರು ಹೇಳಬೇಡಿ, ಓದುವ ಶಾಲೆ ಕಾಲೇಜಿನ ಹೆಸರು ಹೇಳಬೇಡಿ. ಒಳ್ಳೆದು ಮಾಡಿದಾಗ ಇಂತಹ ಕಾಲೇಜಿನವರು ಅಂತ ಹೇಳ್ಕೊಂಡು ಬನ್ನಿ. ಯಾಕಂದರೆ ಮೊನ್ನೆ ಒಂದು ಪ್ರಕರಣ ನಡೆದು ಹುಡುಗಿ ಗರ್ಭಿಣಿಯಾಗಿ ಹುಟ್ಟಿಸಿದವ ಅಪ್ಪ ಅಂತ ಒಪ್ಪಿಕೊಳ್ಳುವುದಕ್ಕೆ ತಯಾರಿಲ್ಲ ಅನ್ನುವ ಪ್ರಕರಣ ಬಂದಾಗ ಅವರು ಸಂದರ್ಶನ ಮಾಡ್ತಾ ಕೇಳಿದರೆ ಅವಳು ಹೇಳ್ತಾಳೆ, ನಮ್ಮ ಅಪ್ಪ ಇಂಥವ್ರು ಅಮ್ಮ ಇಂಥವರು, ನಾನು ಇಂಥ ಶಾಲೆಯಲ್ಲಿ ಓದಿದೆ ಅಂತ. ಇವಳು ಮತಿಗೆಟ್ಟು ಮಾಡಿದ ಅನಾಚಾರದ ಕೆಲಸಕ್ಕೆ ಶಾಲೆಯ ಹೆಸರನ್ನು ಬೀದಿಗೆ ಹರಾಜು ಹಾಕ್ತಾಳೆ. ಆಗಬಾರ್ದು ಮಕ್ಕಳೇ, ಅದು ಖಂಡಿತ ಬೇಡ ಆ ಬದುಕು. ಆದ್ದರಿಂದ ಹೇಳ್ತಾ ಇರೋದು, ಏರು ಯೌವನದ ಹೊಸ್ತಿಲಲ್ಲಿದ್ದೀರಿ, ಮನಸ್ಸು ಚಂಚಲ ಅಂತ ಆಗ್ತದೆ ನೋಡಿ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪಿ ಅನರ್ಥಾಯ ಕಿಮಿಯತ್ರ ಚತುಷ್ಟಯಂ ಅಂತ ಕೇಳಿದ. ಯೌವನ, ಧನ ಸಂಪತ್ತು, ಅಧಿಕಾರ ಮತ್ತು ಅವಿವೇಕ ಒಂದೊಂದಿದ್ರೆ ಸಾಕಂತೆ ಮನುಷ್ಯ ಹಾಳಾಗುವುದಕ್ಕೆ. ಆದರೆ 4 ಒಟ್ಟಾದರೆ ಏನಾಗುವುದು ಅಂತ ಕೇಳ್ತಾನೆ. ಯೌವನದ ಇದ್ದೀರಿ ನೀವು. ಅವಿವೇಕದ ಬದಲಿಗೆ ನಿಮಗೆ ವಿವೇಕ ಬಂದರೆ ಯೌವನ ಇದೆ, ಧನ ಸಂಪತ್ತು ಬರ್ತದೆ, ಪ್ರಭುತ್ವ ನಿಮ್ಮ ಕೈಗೂಡುತ್ತದೆ, ಬದುಕು ಬಂಗಾರ ಆಗುತ್ತದೆ. ನೀವು ಸಾಗುವ ದಾರಿಯ ಹೆಜ್ಜೆಗಳು ಅದು ಬಂಗಾರದ ಹೆಜ್ಜೆಗಳಾಗುತ್ತವೆ ಮಕ್ಕಳೇ. ಹಾಗಾಗಿ
ದಯವಿಟ್ಟು ಬದುಕನ್ನು ರೂಢಿಸಿಕೊಳ್ಳಿ. ಮತ್ತೊಮ್ಮೆ ಹೇಳುತ್ತೇನೆ, ಕಾರದ ಮಾತುಗಳನ್ನು ನಮ್ಮ ವಿರೋಧ ಅಂತ ನೀವು ಅಂಗೀಕರಿಸಬೇಕಾದದ್ದಿಲ್ಲ. ನಮಗಂತ ಯಾವ ಭಾವಗಳು ಇಲ್ಲ. ನೀವೆಲ್ಲ ನಮ್ಮ ನೆಲದ ಮಕ್ಕಳು. ಇನ್ನು ಒಮ್ಮೆ ನೀವು ನನಗೆ ಕೈ ಎತ್ತಬೇಕು. ಯಾವುದಕ್ಕೆ ಅಂತ ಕೇಳಿದರೆ, ಇಲ್ಲಿ ಯಾರ ಮನೆಯಲ್ಲೆಲ್ಲ ಭಾರತಾಂಬೆಯ ಫೋಟೋ ಉಂಟು? ಒಮ್ಮೆ ಕೈ ಎತ್ತಿ. ಭಾರತಾಂಬೆಯ ಫೋಟೋ ಯಾರ ಮನೆಯಲ್ಲಿ ಉಂಟು? ಧಾರಾಳ ಕೈ ಎತ್ತಿ. ಭಯ ಬೇಡ, ಎಂಥ ಭಯೋತ್ಪಾದಕರಿಲ್ಲ. ನಾನು ಕೋವಿಲ್ಲ, ನನ್ನ ಖರ್ಚಿಪ್ ಮಾತ್ರ ಇರುವುದಿಲ್ಲ. ಕೈ ಎತ್ತಿ. ತುಂಬ ಕಡಿಮೆ ಜನರಲ್ಲಿ ಉಂಟು. ನಾನು ನಿಮ್ಮ ಹತ್ರ ಪ್ರೀತಿಯಿಂದ ವಿನಂತಿ ಮಾಡುತ್ತೇನೆ, ಏನು ಅಂತಂದರೆ, ಈ ನವರಾತ್ರಿ ಮುಕ್ತಾಯ ಆಗುವಾಗ ನಿಮ್ಮ ಮನೆಯಲ್ಲಿ ಭಾರತಾಂಬೆಯ ಫೋಟೋವನ್ನು ಇಟ್ಟುಕೊಳ್ಳಿ ಮಕ್ಕಳೇ. ಯಾಕೆ ಅಂದರೆ, ನಮ್ಮಲ್ಲಿ ಜಾತಿ, ಮತ, ಕ್ರೈಸ್ತ, ಹಿಂದೂ, ಮುಸಲ್ಮಾನ್ ಯಾವ ಭೇದವೂ ಇಲ್ಲದೆ ಎಲ್ಲರನ್ನು ಪ್ರೀತಿಯಿಂದ ಸಲಹಿಸಿದ ತಾಯಿ ಭಾರತಿ. ಅದು ನಮ್ಮ ಸೌಭಾಗ್ಯ. ಈ ಜಗತ್ತಿನ ಯಾವ ರಾಷ್ಟ್ರಗಳಲ್ಲಾದರೂ ಆಗಲಿ ಸೋತವರಿಗೆ ಹೋಗಲಿಕ್ಕೆ ಬೇರೆ ಜಾಗ ಇಲ್ಲ, ಅವರಿಗೆ ಇರುವುದು ಭಾರತ. ಆದರೆ ಭಾರತದಲ್ಲಿ ಸೋತರೆ ನಮಗೆ ಹೊರ ಹೋಗ್ಲಿಕ್ಕೆ ಬೇರೆ ಜಾಗವೇ ಇಲ್ಲ ಮಕ್ಕಳೇ. ನಿಮ್ಗೆ ಗೊತ್ತಿರಬಹುದು, ಭಾರತವನ್ನು ಹಾವಾಡಿಗರ ದೇಶ ಅಂತ ಕರೆದ್ರು, ಭಿಕ್ಷುಕರ ದೇಶ ಅಂತ ಕರೆದ್ರು. ಅಂಥವರು ಕೂಡ ಸೋತು ಕಂಗೆಟ್ಟು ಗತಿ ಇಲ್ಲ ಅಂತ ಹೇಳುವಾಗ ನಿಮಗೆ ನಾವಿದ್ದೇವೆ ಅಂತ ಅವರನ್ನು ಸ್ವಾಗತ ಮಾಡಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ನಮ್ಮನ್ನು ದ್ವೇಷ ಮಾಡುವವರಿಗೂ ಪ್ರೀತಿ ಕೊಟ್ಟ ದೇಶ ಇದ್ರೆ ಭಾರತ. ನೀವು ಇತಿಹಾಸದ ಪುಟ ತೆಗೆದು ನೋಡಿದ್ರೆ ಭಾರತ ದಂಡೆತ್ತಿ ಹೋದ ಕಥೆಗಳೇ ಇಲ್ಲ. ಭಾರತ ಆಕ್ರಮಣ ಅವತ್ತಿಂದ ಇವತ್ತಿನವರೆಗೆ ಆಗುತ್ತಾನೇ ಇದೆ. ರಾಮನನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದವರಿದ್ದಾರೆ. ಜಕಣಾಚಾರ್ಯನ ವ್ಯಕ್ತಿಯೇ ಇರಲಿಲ್ಲ ಅಂತಾರೆ. ಸಾವಿರ ಕಥೆಗಳಿವೆ. 2 ಗಂಟೆಯ ಮಾತು ಇರಲಿ, ಏನೇ ಇರಲಿ, ಭಾರತ ಎಷ್ಟು ಸತ್ಯವೋ, ಆಕಾಶದಲ್ಲಿ ಸೂರ್ಯ ಎಷ್ಟು ಸತ್ಯವೋ, ಚಂದ್ರ ಎಷ್ಟು ಸತ್ಯವೋ, ಅಲ್ಲ ನೀವು ಇವತ್ತು ಇಲ್ಲಿದ್ದೀರಿ ಅನ್ನೋದು ನಿಮಗೆಷ್ಟು ಸತ್ಯವೋ, ಭಾರತದ ಭವ್ಯ ಪರಂಪರೆ ಕೂಡ ಅಷ್ಟೇ ಸತ್ಯವಾದದ್ದು. ಅದರಲ್ಲಿ ನಿಮಗೆ ಗೊಂದಲ ಬೇಡ. ಇನ್ನು ಕಟ್ಟ ಕಡೆದ್ದೇನು ಗೊತ್ತಾ? ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಧರ್ಮಸ್ಥಳ ಓಡಾಡ್ತುಂಟಲ್ಲ. ನಿಮ್ಮಲ್ಲಿ ಪ್ರೀತಿಯಿಂದ ಕೇಳುತ್ತೇನೆ, ನಾವು ಭಾರತದಲ್ಲಿ ಹುಟ್ಟಿದ್ದೇವೆ. ಭಾರತವನ್ನು ದೇವಾಲಯಗಳ ತೊಟ್ಟಿಲು ಅಂತ ಕರೆದರು. ಎಂತೆಂತಹ ರಾಮನ ಮಂದಿರದಿಂದ ತೊಡಗಿ ನಿಮ್ಮ ಊರಿನಲ್ಲಿರುವ ಪುಟ್ಟ ಗುಡಿಯವರೆಗೆ ಎಷ್ಟು ದೇವಸ್ಥಾನಗಳಿವೆ. ಧರ್ಮಸ್ಥಳ ಮಾತ್ರ ಅಲ್ಲ, ನಿಮ್ಮ ಊರಿನ ಯಾವುದೇ ದೇವಸ್ಥಾನಗಳ ಬಗ್ಗೆ ಅಪಸ್ವರ ಬಂದರೆ, ಅಪಚಾರದ ಮಾತುಗಳು ಬಂದರೆ ವಿವೇಚನೆ ಇಲ್ಲದೆ ಕಮೆಂಟ್ ಮಾಡಬೇಡಿ, ವಿವೇಚನೆ ಇಲ್ಲದೆ ಪ್ರತಿಭಟನೆಗೆ ಹೋಗಬೇಡಿ. ಯೋಚನೆ ಮಾಡಿ, ಕಾಯಿರಿ. ಎಲ್ಲದಕ್ಕೂ ಸರಿಯಾದ ಉತ್ತರ ಬರುತ್ತದೆ. ಸರಿಯಾದ ಉತ್ತರ ಬಂದಾಗಲೂ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿಲ್ಲೋಣ ಹೊರತು ಧರ್ಮಕ್ಷೇತ್ರಗಳ ಬಗ್ಗೆ ಯಾರೋ ಮಾತಾಡುತ್ತಾರೆ ಅಂತ ನಾವು ಅವರ ಜೊತೆಗೆ ಹೆಜ್ಜೆ ಹಾಕಿದರೆ ತುಂಬ ಕಷ್ಟ ಆಗ್ತದೆ ಮಕ್ಕಳೇ. ಯಾಕೆ ಗೊತ್ತಾ? ಎಲ್ಲ ದೇವಸ್ಥಾನಗಳಿಗೆ ಒಂದು ಕಾರಣಿಕ ಇದೆ. 10 ನಿಮಿಷ ಮುಂದೆ ಬಂದಿದ್ದೇನೆ. ಒಂದು ಧರ್ಮಸ್ಥಳ, ಇನ್ನೊಂದು ಮಾರಣಕಟ್ಟೆ. 2 ಸಂಗತಿ ಹೇಳಿಬಿಡುತ್ತೇನೆ ನಿಮಗೆ. ಧರ್ಮಸ್ಥಳ, ನಮ್ಮಲ್ಲೆಲ್ಲ ಕುಟುಂಬದಲ್ಲಿ ಕಲಹ ಆಗಿ ಜಾಗದ ತಕರಾರುಗೊಂಡು ಏನೋ ಗೊಂದಲ ಆದಾಗ ಪ್ರಶ್ನೆ ಚಿಂತನೆ ಮಾಡಿದರೆ ಹೇಳ್ತಾರೆ ಧರ್ಮಸ್ಥಳದಲ್ಲಿ ವಾಕ್ ತೀರ್ಮಾನ ಮಾಡಬೇಕು ಅಂತ. ಮನೆಯ ಹಿರಿಯ ನಿತ್ತಲ್ಲೇ ತಲೆಯ ಮೇಲೆ ಒಂದು ಬಟ್ಟೆ ಹಾಕಿ ಕೈಯಲ್ಲಿ ಮುಷ್ಟಿ ಚಿಲ್ಲರೆ ಹಿಡ್ಕೊಂಡು, ಸ್ವಾಮಿ ಮಂಜುನಾಥ ದೇವರೇ, ನಮ್ಮ ಕುಟುಂಬದಲ್ಲಿ ದೋಷ ಆಗಿದೆ ಅಂತೆ, ಅದನ್ನು ನೀವು ನಿವೃತ್ತಿ ಮಾಡಿ ಕುಟುಂಬ ಒಳ್ಳೆಯದು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಕ್ಷಣದಿಂದ ನಮ್ಮ ಕುಟುಂಬದ ಜೀವನ ಚೆನ್ನಾಗಿ ನಡೆಯಿತಲ್ಲ ಮಕ್ಕಳೇ. ಆ ಮಂಜುನಾಥ ದೇವರ ಸನ್ನಿಧಾನದ ಬಗ್ಗೆ ಕೆಟ್ಟ ಮಾತುಗಳಿಗೆ ಕಿವಿ ಆಗಬಾರ್ದಲ್ಲ. ಎಷ್ಟು ಜನಕ್ಕೆ ಅಲ್ಲಿ ಮದುವೆ ಆಯಿತು. ಒಬ್ಬ ಮಾತು ಬಾರದ ಮೂಗಿಯನ್ನು ಒಬ್ಬ ಮದುವೆ ಆಗುತ್ತಾನೆ. ಯಾಕೆ ಮದುವೆ ಆಗ್ತಿ ಅಂತ ಕೇಳಿದರೆ, ಸ್ವಾಮಿಯ ದಯದಿಂದ ನಾಳೆ ಅವಳಿಗೆ ಮಾತು ಬರಬಹುದು ಸರ್ ಅಂತಾನೆ. ಕಣ್ಣು ಕಾಣದ ಹುಡುಗಿಯನ್ನು ಮದುವೆ ಯಾಕಾಗ್ತಾ ಇದೆಯಾ ನೀನು ಇಲ್ಲಿ ಅಂತ ಕೇಳಿದರೆ, ಮಂಜುನಾಥ ಸ್ವಾಮಿಯ ದಯದಿಂದ ನಾಳೆ ಅವಳಿಗೆ ದೃಷ್ಟಿ ಕಾಣಬಹುದು ಸರ್ ಅಂತಾನೆ. ಇಂತಹ ನಂಬಿಕೆಯನ್ನು ಇಟ್ಟುಕೊಂಡ ಪಾವನ ಭೂಮಿ ಮಕ್ಕಳೇ. ಈ ನೆಲದ ಸಾವಿರ ದೇವಸ್ಥಾನಗಳು ಹಾಳು ಬಿದ್ದಾಗ ಅದನ್ನು ಜೀರ್ಣೋದ್ಧಾರ ಮಾಡಿ ನಂದಾದೀಪ ಬೆಳಗಿದಂತಹ ಪಾವನ ಕ್ಷೇತ್ರ ಧರ್ಮಸ್ಥಳ. ಎಂತೆಂಥ ಮಕ್ಕಳಿಗೆ, ಅನಾಥರಿಗೆ ಆಶ್ರಯ ಕೊಟ್ಟಂತಹ ಪಾವನ ಭೂಮಿ ಧರ್ಮಸ್ಥಳ. ಆದ್ದರಿಂದ ಕ್ಷೇತ್ರದ ಬಗ್ಗೆ ಅಪಚಾರದ ಮಾತುಗಳು ಬಂದರೆ ದಯವಿಟ್ಟು ನೀವು ಅದಕ್ಕೆ ಕಿವಿ ಕೊಡಬೇಡಿ. ತಪ್ಪು ನಡೆದದ್ದನ್ನು ವಿರೋಧಿಸುವುದಕ್ಕೆ ಹಿಂಜರಿಬೇಡಿ. ಯಾರು ತಪ್ಪು ಮಾಡಿದರೂ ತಪ್ಪೇ. ಹಾಗಾಗಿ ವಿವೇಚನೆ ಇಲ್ಲದೆ ಆತುರದ ನಿರ್ಧಾರದಿಂದ ಯಾವುದನ್ನೂ ಬೆಂಬಲಿಸಬೇಡಿ, ಯಾವುದಕ್ಕೂ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮಾರಣಕಟ್ಟೆ ಕೇಳಿರಲಿಕ್ಕಿಲ್ಲ. ಮಾರಣಕಟ್ಟೆ ಬಡಗಿನ ಅಂದರೆ ಕುಂದಾಪುರದ ಆ ಕಡೆಯ ಪಾವನ ಕ್ಷೇತ್ರ. ಅಲ್ಲಿನ ನಂಬಿಕೆ ಹೇಗೆ ಅಂತ ಕೇಳಿದರೆ, ದೇವರಿಗೆ ಹೋಗಿ ಸೇವೆ ಕೊಟ್ಟರೆ ಹಿಂಗಾರ ಕೊಡ್ತಾರೆ, ದೇವರ ತಲೆಯ ಮೇಲಿಟ್ಟು ಆರತಿ ಮಾಡ್ತಾರೆ. ಆರತಿ ಮಾಡುವಾಗ ಆ ಹೂ ಪ್ರಸಾದವಾಗಿ ಬೀಳಬೇಕು. ಬೀಳಲಿಲ್ಲ ಅಂದರೆ ಜನರಿಗೆ ಆತಂಕ. ಯಾಕೆ ಅಂದರೆ ನಮ್ಮ ದೇವರೇನೋ ನನ್ನ ಮಾತು ಕೇಳಲಿಲ್ಲ, ನನ್ನ ಪ್ರಾರ್ಥನೆ ಸಲ್ಲಿಸಲಿಲ್ಲ ದೇವರಿಗೆ ಅಂತ ಅವರಿಗೆ ಆತಂಕ ಆಗ್ತದೆ. ಒಬ್ಬ ಹುಡುಗ ಹಾಗೆ ಮಾಡಿದ್ನಂತೆ. ಮನೆಯಿಂದ ಅರ್ಜೆಂಟಿಗೆ ಹೊರಟ, ಅಮ್ಮ ಹೇಳಿದರು ಕಾಣಿಕೆ ಹಾಕು ಅಂತ. ಇನ್ನೊಮ್ಮೆ ಹೋದಾಗ ಹಾಕ್ತೇನೆ ಅಂತ ಓಡಿದವ. ಓಡಿ ಹೋಗಿ ದೇವರಿಗೆ ಕೊಟ್ಟು ಆತುರದಲ್ಲಿ ದೇವರಿಗೆ ಹೂ ಇಟ್ಟಿದ್ದಾರೆ, ಆರತಿ ಮಾಡ್ತಾ ಇದ್ದಾರೆ. ಹಿಂಗಾರ ಜಾರಿ ಬಂದು ಒಂದು ಎಸಳಲ್ಲಿ ಮಾತ್ರ ನೆತಾಡ್ತಾ ಉಂಟು, ಬೀಳುವುದಿಲ್ಲ. ಇವನಿಗೆ ಆತಂಕ ಆಯಿತು. ಅರ್ಚಕರು ಕೇಳಿದ್ರಂತೆ, ಏನಪ್ಪ ಏನಾಯಿತು ಅಂತ. ಏನಿಲ್ಲ, ಅಮ್ಮ ಕಾಣಿಕೆ ಕೊಡ್ತೇನೆ ಹೇಳಿದ್ರು ಬಿಟ್ಟು ಬಂದೆ ನಾನು. ಆವಾಗ ಹೇಳಿದ್ರಂತೆ, ಬಿಟ್ಟು ಬಂದಿಯಲ್ಲ, ಇನ್ನೊಮ್ಮೆ ತಂದು ಹಾಕು, ಸ್ವಾಮಿ ಹತ್ರ ತಪ್ಪಾಯ್ತು ಹೇಳು ಅಂತ. ಈ ಹುಡುಗ ಹೇಳಿದಂತೆ, ದೇವರೇ ತಪ್ಪಾಯಿತು ಅಂತ ಹೇಳುವಾಗ ಹಿಂಗಾರ ಕೆಳಗೆ ಪ್ರಸಾದವಾಗಿಬಿತ್ತು. ಇದೆಲ್ಲ ನಂಬಿಕೆಗಳೊಂದಿಗೆ ಬದುಕನ್ನು ಕಟ್ಟಿಕೊಂಡು ಬಂದವರು ಮಕ್ಕಳೇ.
ಮನೆಯಿಂದ ಹೊರಟು ಬಂದ ನನ್ನ ಮಗ ನನ್ನ ಮಗಳು ದಾರಿ ತಪ್ಪುವುದಿಲ್ಲ ಅನ್ನುವುದು ನಿಮ್ಮ ಅಪ್ಪ ಅಮ್ಮನ ನಂಬಿಕೆ. ಆ ನಂಬಿಕೆಗೆ ದ್ರೋಹ ಮಾಡಬೇಡಿ. ಎಲ್ಲಿ ನಂಬಿಕೆ ಬಲವಾಗಿಲ್ವೋ ನಂಬಿಕೆ ಇಲ್ಲದಲ್ಲಿ ಬ್ರಹ್ಮಲಿಂಗೇಶ್ವರ ಪ್ರಸಾದವನ್ನು ಕೊಡುವುದಿಲ್ಲ, ಮಂಜುನಾಥ ಸ್ವಾಮಿ ವಾಹಕನ್ನು ತೀರ್ಮಾನ ಮಾಡುವುದಿಲ್ಲ. ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಗೊತ್ತಿಲ್ಲ ನಿಮಗೆ, ಇವತ್ತು ದಾಮೋದರ ಶರ್ಮ ಇಲ್ಲಿ ಮಾತಾಡ್ತಾನೆ, 2 ಕ್ಷೇತ್ರಗಳ ಬಗ್ಗೆ ನಾನು ಮಾತನಾಡಿದ್ದೇನೆ ಅಂತಾದರೆ ನನ್ನ ಮಾತನಲ್ಲಿ ಮಂಜುನಾಥನು ಕೇಳಿಸಿ ಆಯಿತು, ಈ ಕಡೆ ಬ್ರಹ್ಮಲಿಂಗನು ಕೇಳಿಸಿಕೊಂಡಿದ್ದಾನೆ. ಆ ವಿಶ್ವಾಸದ ಬದುಕನ್ನು ಕಟ್ಟಿಕೊಂಡು ಬಂದವ ನಾನು. ಯಾಕೆ ಅಂದರೆ ನನ್ನ ಬದುಕಿನ ಅಧಪ್ಪತನದ ಎಷ್ಟೋ ಕ್ಷಣಗಳಲ್ಲಿ ಎಂತೆಂಥ ಆಪತ್ತುಗಳಲ್ಲೂ ಕೂಡ ನನ್ನನ್ನು ಕೈ ಹಿಡಿದು ನಿಲ್ಲಿಸಿ ಸ್ವಾಭಿಮಾನದ ಬದುಕಿಗೆ ದಾರಿ ತೋರಿದಂತಹ 2 ಪಾವನ ಕ್ಷೇತ್ರಗಳು ಧರ್ಮಸ್ಥಳ ಮತ್ತು ಮಾರಣಕಟ್ಟೆ. ಅದರ ಜೊತೆಗೆ ಬದುಕೇ ಬೇಡ ಅಂತ ಯೋಚನೆ ಮಾಡಬೇಕಾದ ಸ್ಥಿತಿ ಬಂದಾಗಲೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬಿ ನಮ್ಮನ್ನು ಈ ಜಾಗದಲ್ಲಿ ನಿಲ್ಲಿಸಿದವಳು ನನ್ನ ಆರಾಧ್ಯ ದೇವತೆಯಾದಂತಹ ಬಾರುಕೂರಿನ ಭಗವತಿ. ನಾನು ಅವರನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತೇನೆ. ಯಾಕೆ ಅಂತಂದರೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ, ಮಗ ಜೀವನದಲ್ಲಿ ಎಷ್ಟೇ ಸೋತರು ಹೆದರಬೇಡ, ನಿನ್ನನ್ನು ನೋಡ್ಕೊಳ್ಳಿಕ್ಕೆ ದೇವರಿದ್ದಾರೆ ಮಗ. ಆದ್ದರಿಂದ ದೇವರನ್ನು ನಂಬಿಕೊಂಡು ಹೋಗು. ದೇವರಗಳನ್ನು ನಂಬಿಕೊಂಡು ಹೋಗ್ತಾ ಇಡುವ ಹೆಜ್ಜೆಗಳೆಲ್ಲ ಬಂಗಾರದ ಹೆಜ್ಜೆ ಆಗುವ ಹಾಗೆ ಭಗವತಿ ಕೈ ಹಿಡಿತಾಳೆ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ. ಮಕ್ಕಳೇ, ನಿಮ್ಮ ಬದುಕಿನ ಹೆಜ್ಜೆಗಳೆಲ್ಲ ಬಂಗಾರವಾಗಲಿ. ಎಲ್ಲರಿಗೂ ನಮಸ್ಕಾರ. ಇಷ್ಟು ಹೊತ್ತಿನವರೆಗೆ ಸಭೆ ಬೆರಗುಗೊಳ್ಳುವಂತೆ ತನ್ನ ವಿದ್ವತ್ಪೂರ್ಣ ಮಾತುಗಳಿಂದ ಭಗವಂತನೆಡೆಗೆ ಕೊಂಡೊಯ್ಯುವ ಆತ್ಮಸಾಕ್ಷಾರದ ವಿಚಾರಗಳನ್ನು ಹೊಸ ದಾರಿಯ ಮೂಲಕ ಮೂಡಿಸುತ್ತಾ ಅನೇಕಾನೇಕ ಭಾವಪೂರ್ಣ ಸಂಗತಿಗಳನ್ನು ಈ ವೇದಿಕೆಯಲ್ಲಿ ಹಂಚಿದ ವಿದ್ವಾನ್ NR ದಾಮೋದರ ಶರ್ಮ ಇವರಿಗೆ ಭುವನೇಂದ್ರ ಸಂಸ್ಥೆಯ ಪ್ರಾಚಾರ್ಯ ದ್ವಯರು ಹಾಗೂ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕ್ಷಮಿಸಿ ಮಕ್ಕಳು, ಮತ್ತೆ ತುಂಬ ಮಾತಾಡೋದಿಲ್ಲ, ಆದರೆ ನಾನು ಮತ್ತೆ ಬಾರ್ಕೂರಿಗೆ ಹೋಗಿ ಬರಬೇಕು. ನಿಮ್ಮ ಹತ್ರ ವಿನಂತಿ ಏನಂದರೆ, ವಿದ್ಯಾರ್ಥಿಗಳ ಮಾತ್ರ ಯಾರೆಲ್ಲ ಇದ್ದೀರಿ ಎಲ್ಲೋ ಒಮ್ಮೆ ಅಲ್ಲೇ ಎದ್ದು ನಿಂತುಕೊಳ್ಳಿ. ಸುಮಾರು ಹೊತ್ತು ಕೂತಿದ್ದೀರಲ್ಲ, ಒಮ್ಮೆ ನಿಲ್ಲಿ ಅಲ್ಲೇ, ರಪ್ಪ ನಿಲ್ಲಿ, ರಪ್ಪ. ಬ್ಯಾಗೆಲ್ಲ ಕೆಳಗಿಡಿ, ಮೊಬೈಲೆಲ್ಲ ಕೆಳಗಿಡಿ, ಯಾವುದು ಬೇಡ. ಈಗ ಇಷ್ಟು ಮಾತು ಕೇಳಿದ ಮೇಲೆ ಬಹುಶಃ ನಾನು ಹೇಳಿದ 100ಕ್ಕೆ 100 ಸರಿ ಅಂತ ಅನಿಸಿದ್ರು ಒಂದಾದರೂ ಯಾವುದು ಸರಿ ಅಂತ ಅನ್ನಿಸಿರ್ಬೋದಲ್ಲ ನಿಮಗೆ. ಈಗ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಮತ್ತೇನಿಲ್ಲ, ನನಗಾಗಿ ಮಾಡಬೇಡಿ, ನಾನು ಹೇಳ್ತೇನೆ ಅಂತ ಬೇಡ, ನನಗಾಗಿ ಅಲ್ಲ, ನಿಮ್ಮ ಅಮ್ಮನಿಗಾಗಿ, ನಿಮ್ಮ ಅಪ್ಪನಿಗಾಗಿ, ನೀವು ನಂಬಿದ ದೇವರಿಗಾಗಿ ಅಲ್ಲ, ನೀವು ಕಲಿತ ಶಾಲೆಗಾಗಿ, ನಿಮ್ಮ ಪಾಠ ಮಾಡಿದ ಗುರುಗಳಿಗೋಸ್ಕರ ಒಂದೇ ಒಂದು ವಿನಂತಿ ಅಂದರೆ ಒಂದೆರಡು ನಿಮಿಷ ಅಲ್ಲೇ ಕಣ್ಣು ಮುಚ್ಚಿ ನಿಂತ್ಕೊಂಡು ಬಿಡಿ. ನಾನು ಹೇಳಿದನ್ನು ಕೇಳಿಸ್ಕೊಂಡ್ರೆ ಸಾಕು. ಮತ್ತು ಅವ್ರು ಮುಚ್ಚಿದ್ದಾರೆ ಇವ್ರು ಮುಚ್ಚಿದ್ದಾರೆ ಪಕ್ಕ ನೋಡಬೇಡಿ. ಆಚೀಚೆ ಮುಚ್ಚಿಕೊಳ್ಳೋರು ಕಣ್ಣು ಮುಚ್ಚುತ್ತಾರೆ. ಇನ್ನು ರೂಢಿಯಲ್ಲಿ ಒಂದು ಭಾಷೆ ಉಂಟು, ರೂಢಿಯಲ್ಲಿ ಒಂದು ಮಾತು ಉಂಟು, ಏನು ಗೊತ್ತಾ, ಹೇಳಿದರೆ ಭಾಷೆ ಅರ್ಥ, ನಮ್ಮ ಕುಂದಾಪುರ ಕಡೆ ಭಾಷೆ ಅರ್ಥ ತಿಲ್ಲ ನಿನಗೆ ಅಂತ ಕೇಳ್ತಾರೆ. ಅಂದರೆ ಒಂದ್ಸಲ ಹೇಳಿದರೆ ಕೇಳಬೇಕು ಅಂತ. ಹಾಗಾಗಿ ಪಕ್ಕದವ್ರನ್ನೆಲ್ಲ ನೋಡೋದು ಬೇಡ, ನಾವು ನಮ್ಮಷ್ಟಕ್ಕೆ ಕಣ್ಣು ಮುಚ್ಚಿ. ವಿಷಯ ಏನು ಅಂತಂದರೆ, ಒಂದು ಕ್ಷಣ ನೀವು ನಿಮ್ಮ ಅಮ್ಮನನ್ನು, ನಿಮ್ಮ ಅಪ್ಪನನ್ನು ನೆನಪು ಮಾಡಿಕೊಳ್ಳಿ. ನಿಮಗೆ ಪಾಠ ಮಾಡಿದ ಗುರುಗಳನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಬೆಳೆಸಿದಂತಹ ದಾರಿಯ ಬಗ್ಗೆ ಯೋಚನೆ ಮಾಡಿ. ಎಳವೆಯಿಂದ ಇವತ್ತಿನವರೆಗೆ ಶಾಲೆ ಕಾಲೇಜಿಗೆ ಬಂದಿದ್ದೀರಿ, ಅವರೆಲ್ಲ ನಿಮಗೆ ಪ್ರೀತಿಯಿಂದ ಮಾಡಿದ ಪಾಠದ ಬಗ್ಗೆ ಯೋಚನೆ ಮಾಡಿ. ಜೊತೆಗೆ ಜೀವಕ್ಕೆ ಜೀವವಾಗಿ ನಿಂತ ಸ್ನೇಹಿತರು ಇರ್ತಾರೆ. ಎಲ್ಲೋ ನಮ್ಮ ಮನೆಯಲ್ಲಿ ನನಗೆ ಅಕ್ಕ ಇಲ್ಲ, ತಂಗಿ ಇಲ್ಲ ಅಂತ ಹೇಳಿದ್ರೆ ಆ ಪ್ರೀತಿಯನ್ನು ಕೊಟ್ಟಂತಹ ನಮ್ಮ ಸಹಾಧ್ಯಾಯಿಗಳು ನಮ್ಮ ಬದುಕಿನಲ್ಲಿರ್ತಾರೆ. ನಮಗೊಬ್ಬ ಅಣ್ಣ ಇಲ್ಲ ಅಂತ ಹೇಳಿದಾಗ ಅಣ್ಣನ ಜಾಗವನ್ನು ಕೊಟ್ಟರು ನಮ್ಮ ಶಾಲೆಯಲ್ಲಿ ಇರ್ತಾರೆ. ಆ ಪ್ರೀತಿಯನ್ನು ಕಾಣುವುದಕ್ಕೆ ನಮಗೆ ಕಣ್ಣು ಬೇಕು ಮಕ್ಕಳೇ. ಆದ್ದರಿಂದ ಅಂತಹ ಎಲ್ಲ ಒಳ್ಳೆಯವರನ್ನು ಒಂದು ಕ್ಷಣ ನೆನಪು ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಪಾಠ ಮಾಡಲಿಕ್ಕೆ ಬಂದ ಲೆಕ್ಚರರ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಏನು ಕೋಟಿಗಟ್ಟಲೆ ಕಾಸು ಮಾಡಿಟ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದವರಲ್ಲ. ನಿಮ್ಮ ಹಾಗೆ ಕಷ್ಟಪಟ್ಟು ಓದಿ ಸಾಧನೆ ಮಾಡಿ ಜಾಗಕ್ಕೆ ಬಂದು ನಿಂತಿದ್ದಾರೆ. ಅವರು ಕಲ್ತದನ್ನು ನಿಮಗೆ ಕೊಟ್ಟಾಗ ನಾಳೆ ನೀವು ಬೆಳೆದು ನಿಂತರೆ ನಮ್ಮ ಬದುಕು ಸಾರ್ಥಕ ಅಂತ ಅವರಿಗೆ ಒಂದು ಯೋಚನೆ ಇರುತ್ತದೆ. ಆ ಪ್ರೀತಿಯನ್ನು ಯಾವತ್ತೂ ಮರೀಬೇಡಿ. ಹಾಗಾಗಿ ದಯವಿಟ್ಟು ಈ ಸಮಾಜದ ಎಲ್ಲರನ್ನೂ ಗೌರವಿಸಿ. ಡ್ರೈವರ್ ಇರಲಿ, ಕ್ಲೀನರ್ ಇರಲಿ, ಆಟೋ ಡ್ರೈವರ್ ಇರಲಿ, ಮತ್ತೊಬ್ಬರು ಭಿಕ್ಷುಕರಿರಲಿ, ಯಾರಾದರೂ ಇರಲಿ, ದೇವರವರನ್ನು ಆ ಕಾರ್ಯಕ್ಕಾಗಿ ಈ ಪ್ರಪಂಚದಲ್ಲಿ ಬಿಟ್ಟಿದ್ದಾನೆ. ಯಾರ ಬಗ್ಗೂ ತಿರಸ್ಕಾರದ ಭಾವನೆಯನ್ನು ಮಾಡಬೇಡಿ. ಸಾಧ್ಯ ಇದ್ದರೆ ಉಪಕಾರ ಮಾಡಿ, ಇಲ್ಲದಿದ್ದರೆ ನಿಮ್ಮ ದಾರಿಯಲ್ಲಿ ಹೋಗಿ ಉಪದ್ರ ಅಂತೂ ಮಾಡಬೇಡಿ. ಇಷ್ಟೆಲ್ಲ ಆದಮೇಲೆ ಎಲ್ಲರನ್ನು ಒಂದು ಕ್ಷಣ ನೆನಪು ಮಾಡಿಕೊಳ್ಳಿ. ಅವರೆಲ್ಲ ಅಪ್ಪ ಅಮ್ಮ ಪ್ರೀತಿ ಕೊಟ್ಟರು, ಜೀವನ ಕೊಟ್ಟರು, ಶಿಕ್ಷಕರು ನಮಗೆ ವಿದ್ಯೆ ಕೊಟ್ಟರು, ಎಲ್ಲವನ್ನೂ ಕೊಟ್ಟರಲ್ಲ. ನಾವು ಅಪ್ಪ ಅಮ್ಮನಿಗೆ ಏನು ಕೊಟ್ಟಿದ್ದೇವೆ ಯೋಚನೆ ಮಾಡಿ. ನೀವೆಷ್ಟು ಸರಿ ಮಾಡಿದ್ದೀರಿ, ತಪ್ಪು ಮಾಡಿದ್ದೀರಿ ಅಂತ ನಿಮ್ಮ ಅಂತಃಸಾಕ್ಷಿ ಹೇಳ್ತದೆ. ನಾನು ಭಾಷಣ ಮಾಡಬೇಕಾದ್ದಿಲ್ಲ. ನಿಮ್ಮ ಅಂತರಂಗವನ್ನೊಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ. ಇವತ್ತಿಂದ ಮುಂದಕ್ಕೆ ಮನೆಯಲ್ಲಿ ಭಾರತಾಂಬೆಯ ಫೋಟೋ ಇರಲಿ. ನಿಮ್ಮ ಹುಟ್ಟಿದ ಹಬ್ಬದ ದಿವಸವ ಅಪ್ಪ ಅಮ್ಮನಿಗೊಂದು ಖುಷಿ ಕೊಟ್ಟು ಸಂಭ್ರಮ ಮಾಡಿ. ಈ ಪಾಶ್ಚಿಮಾತ್ಯ ಆಚರಣೆಗಳಿಂದ ಹೊರಗೆ ಬನ್ನಿ. ಭಾರತೀಯ ಪರಂಪರೆಯಲ್ಲಿ ಜೊತೆಯಾಗಿ ಸಾಧ್ಯ ಆದರೆ ಸಾರ್ವಜನಿಕ ಗಣೇಶೋತ್ಸವ, ಶಾರದೋತ್ಸವ ನಡುವೆ ವೈಭವದ ಮೆರವಣಿಗೆ ಹೋಗಿ, ಭಜನೆ ಇದ್ದರೆ ಸಂಭ್ರಮದಿಂದ ಪಾಲ್ಗೊಳ್ಳಿ. ಬದುಕು ಒಳ್ಳೆಯದಾಗಲಿ.
ಕಟ್ಟಕಡೆಯ ಮಾತು, ಇನ್ನೊಂದು ಧರ್ಮವನ್ನು ಮತವನ್ನು ದ್ವೇಷ ಮಾಡಬೇಡಿ, ಅವರನ್ನು ಬೈಬೇಡಿ, ಅವರನ್ನು ಗೌರವಿಸಿ, ನೀವು ನಿಮ್ಮ ಧರ್ಮದಲ್ಲೇ ಬದುಕಿ, ಇನ್ನೊಂದು ಧರ್ಮದ ಶ್ರೇಷ್ಠತೆಯನ್ನು ಕಂಡು ಸಂಭ್ರಮಿಸಿ. ಇದನ್ನೆಲ್ಲ ಹೇಳ್ತಾ ಪ್ರಬುದ್ಧರಿದ್ದೀರಿ, ಬೆಳೆದಿದ್ದೀರಿ, ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ಮಕ್ಕಳೇ. ಇಷ್ಟು ಹೊತ್ತು ನಿಮಗೆ ಉಪಕಾರ ಮಾಡಿದವರಿಗೆ, ನಿಮ್ಮ ತಾಯಿ ತಂದೆಗೆ ನೀವು ಏನೂ ಕೊಡಲಿಲ್ವಲ್ಲ, ಇವತ್ತೇನು ಮಾಡುವ ಅಂತಂದರೆ ಒಂದು ಮಾತು ಸರಿಯಾಗಿ ಕೇಳಿಸಿಕೊಳ್ಳಿ. ಯೂಟ್ಯೂಬಲ್ಲಿ ಮನೆಗೆ ಹೋದ್ಮೇಲೆ ಒಬ್ಬರು KS ರಾಜಣ್ಣ ಅಂತ ಹುಡುಕಿ, ಅವರಿಗೆ 2 ಕೈ ಇಲ್ಲ, 2 ಕಾಲಿಲ್ಲ, ಪದ್ಮ ಪ್ರಶಸ್ತಿ ಬಂತು. ಅವರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಒಳ್ಳೆಯ ಸಂಗತಿಗಳನ್ನು ಕಂಡಾಗ ಚಪ್ಪಾಳೆ ತಟ್ಟೋಣ ಅಂದರೆ ದೇವರನ್ನ ಕೈಗಳನ್ನೇ ಕಿತ್ಕೊಂಡು ಬಿಟ್ಟಿದ್ದಾನೆ. ಆದರೆ ನನಗೆ ಪ್ರಶಸ್ತಿ ಬಂದಾಗ ಈ ದೇಶದ ಪ್ರಧಾನಿಯಲ್ಲಿ ನನ್ನ ಅಪ್ಪ ಅಮ್ಮನನ್ನು ಕಂಡೆ ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ನನಗೆ ಪದ್ಮ ಪ್ರಶಸ್ತಿ ಬಂದಾಗ ಭಾರತದ 140 ಕೋಟಿ ಭಾರತೀಯರು ನನಗೆ ಚಪ್ಪಾಳೆ ಕೊಟ್ಟರಲ್ಲ, ನನ್ನ ಬದುಕು ಸಾರ್ಥಕ ಅಂತಾರೆ. ಮಕ್ಕಳೇ, ಕೈ ಇಲ್ಲದವರಿಗೆ ಆ ಕೊರಗುಂಟು, ದೇವರು ನಮ್ಗೆ ಕೈ ಕೊಟ್ಟಿದ್ದಾರಲ್ಲ. ಹಾಗಾಗಿ ನಿಮ್ಮ ಅಪ್ಪ ಅಮ್ಮ, ನಂಬಿದ ದೇವರು, ಪಾಠ ಮಾಡಿದ ಗುರುಗಳು, ನಿಮಗೆ ಚಿಕಿತ್ಸೆ ಕೊಟ್ಟಂತಹ ವೈದ್ಯರು, ಎಂತೆಂಥ ಡಾಕ್ಟರ್ಗಳಿದ್ದಾರೆ ಅಂದರೆ, ಇಲ್ಲೇ ಪಕ್ಕದ ಬಜಗೋಡಿಯಲ್ಲಿ ವೆಂಕಟಗಿರಿ ರಾವ್ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ. ಅವರಲ್ಲಿ ಟ್ರೀಟ್ಮೆಂಟ್ಗೆ ಬರೋ ಒಬ್ಬರು ಪೇಷಂಟ್ ಹೇಳ್ತಾರಂತೆ, ನನಗೆ ಆರೋಗ್ಯ ಚೆನ್ನಾಗಿಲ್ಲ, ಆದರೆ ಬಜಗೋಡಿಯ ವೆಂಕಟಗಿರಿ ರಾವ್ ಎಷ್ಟು ದಿವಸ ಔಷಧಿ ಕೊಡ್ತಾರೋ ಅಷ್ಟು ದಿವಸ ನಾನು ಬದುಕಿದರೆ ಸಾಕು ಅಂತ ಯೋಚನೆ ಮಾಡ್ತಾರಂತೆ. ಒಬ್ಬ ವೈದ್ಯರನ್ನು ದೇವರು ಅಂತ ಕಂಡ ನೆಲ ಮಕ್ಕಳೇ. ಹಾಗಾಗಿ ಅಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ, ಅವರೆಲ್ಲರಿಗೂ ಗೌರವ ಕೊಡುತ್ತೇವೆ ಅನ್ನುವ ಭಾವದಿಂದ ದೇವರು ಕೊಟ್ಟ 2 ಕೈಗಳಿಂದ ಜೋರಾಗಿ ನಿಮಗೆ ಸಮಾಧಾನ ಆಗುವಷ್ಟು ಕಾಲ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಗೌರವ ಹೇಳಿಬಿಡಿ. ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಸಾಧ್ಯವೋ ಅಷ್ಟು ಜೋರಾದ ಚಪ್ಪಾಳೆ ಬಾರಿಸೋದಕ್ಕೆ ಆರಂಭ ಮಾಡಿ. ನಿಮ್ಮ ಹೊತ್ತದು ಸಾಕು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವುದಿಷ್ಟೇ. ಮಾತುಗಳನ್ನು ತಪ್ಪಾಗಿ ತಿಳ್ಕೊಳ್ಳಬೇಡಿ. ಬದುಕಿನ ದಾರಿ ತಪ್ಪಿದರೆ ತಿದ್ದುಕೊಳ್ಳಿ, ಸರಿಯಾದ ದಾರಿಯಲ್ಲಿ ಹೋಗಿ. ಇವತ್ತು ಇಷ್ಟು ಜನ ಚಪ್ಪಾಳೆ ಕೊಟ್ಟಿದ್ದೀರಲ್ಲ, ಮುಂದೊಂದು ದಿನ ಇಂತಹ ವೇದಿಕೆಗಳಲ್ಲಿ ನೀವು ಬಂದು ನಿಂತಾಗ ಇಡೀ ಜಗತ್ತು ನಿಮಗೆ ಚಪ್ಪಾಳೆ ಕೊಡುವಂತೆ ನಿಮ್ಮ ಬದುಕನ್ನು ಭಗವಂತ ಬೆಳಗಿಸಲಿ ಅಂತ ಪ್ರಾರ್ಥಿಸ್ತಾ, ಭಗವಂತನೆಡೆಗಿನ ಹೆಜ್ಜೆ ಬಂಗಾರದ ಹೆಜ್ಜೆ ಆಗಲಿ ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.